ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ಮಂಗಳೂರು, ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮೂಡುಬಿದ್ರೆ, ಕೆನರಾ ಬ್ಯಾಂಕ್ ಪ್ರಧಾನ ಕಚೇರಿ ಬೆಂಗಳೂರು ಆಯೋಜಕರಾಗಿರುವಂಥ ಇವರೆಲ್ಲರಿಗೂ ಕೂಡ ಮೊದಲಾಗಿ ತಲೆಬಾಗಿ ವಂದಿಸ್ತೇನೆ. ಈ ವಿಷಯವನ್ನು ಮತ್ತು ಸಮಯವನ್ನು ಪ್ರಕಾಶ್ ಸರ್ ಹೇಳಿದರು. ಇನ್ನೊಂದು ವಿಷಯವನ್ನು ಅವ್ರು ಹೇಳಲಿಲ್ಲ. ಅವ್ರು ಯಾರು ಕೂಡ ಖುಷಿಯಲ್ಲಿ ಕೇಳುವ ಹಾಗೆ ನೀವು ಮಾತಾಡಬೇಕು ಅಂತ ಹೇಳಿದರು. ನೀವೆಲ್ಲ ನಾಳೆ ಪರೀಕ್ಷೆ ಇದ್ದರೆ ಇವತ್ತು ಯಾವ ರೀತಿ ವಿದ್ಯಾರ್ಥಿಗಳು ಕೂತ್ಕೊಂಡಿರ್ತೀರಿ ಆ ಥರ ಕೂತ್ಕೊಂಡಿದ್ದೀರಿ, ನಾನು ನಿಮ್ಗೆ ಗಮನಿಸ್ತಾ ಇದ್ದೆ. ಹಾಗಾಗಿ ನಿಮ್ಮಲ್ಲೊಂದು ವಿನಂತಿ, ನಿಮ್ಮಲ್ಲಿ ಯಾರು ಪ್ರಶ್ನೆ ಕೇಳಲ್ಲ, ಈ ಬಗ್ಗೆ ಪರೀಕ್ಷೆಯೂ ಇರಲ್ಲ. ಆದರೆ ಜೀವನಕ್ಕೆ ಬೇಕಾದಂಥ ಮಹತ್ವವಾದಂಥ ವಿಚಾರಗಳು ಇರುತ್ತೆ ಅಂತ ನಿಮಗೆ ಭರವಸೆ ಕೊಡ್ತೇನೆ ನಾನು. ಬಂಧುಗಳೇ, ನನಗೆ ಸಭಾ ಕಾರ್ಯಕ್ರಮದಲ್ಲಿ ಮಿತ್ರರಾಗಿರುವಂಥ ಪ್ರಕಾಶ್ ನಾಯ್ಕ್ ಮಾತಾಡ್ಲಿಕ್ಕೆ ಹೇಳಿದರು. ನಾನು ಹೇಳಿದೆ ಸಮಯ ಆಯಿತು, ಮತ್ತು ಆಮೇಲೆ ನಾನು 1 ನಿಮಿಷ ಬಗ್ಗೆ ಮಾತಾಡ್ತೇನೆ ಅಂತ ಹೇಳಿದೆ. ನಾನು 1 ನಿಮಿಷ ಮಾತಾಡಿ ನಾನು ವಿಷಯಕ್ಕೆ ಬರ್ತೇನೆ. ನೀವೆಲ್ಲ ಜ್ಯೂಸ್ ಕುಡಿತಾ ಇರಿ. ಕಾರ್ಯಕ್ರಮದಲ್ಲಿ, ಇವತ್ತಿನ ಕಾರ್ಯಕ್ರಮ ನೀವೆಲ್ಲ ಯಾರು ಬಂದಿದ್ದೀರಿ, ನೀನು ಭಾಗ್ಯವಂತರು ಅಂತ ಭಾವಿಸ್ಕೊಳ್ತೇನೆ ನಾನು. ಯಾಕೆಂದರೆ ಆದಿತ್ಯವಾರ ನಾನು ಒಂದ್ಸಲ ಒಬ್ಬರು ಸ್ನೇಹಿತರನ್ನ ಕಾರ್ಯಕ್ರಮ ಕರೆದೆ. ಅದು ಆದಿತ್ಯವರೊಂದು ಕಾರ್ಯಕ್ರಮ, ಸಾಹಿತ್ಯದ ಕಾರ್ಯಕ್ರಮ, ನೀವು ಬರಬೇಕು ಅಂತ ಕೇಳಿದಾಗ ಅವರೊಂದು ಮಾತು ಹೇಳಿದರು. ಅಲ್ಲ, ವಾರಕ್ಕೆ ಒಂದೇ ಆದಿತ್ಯವಾರ ಅಲ್ಲ ಮಾರ್ರೆ ಅಂತ ಹೇಳಿದರು. ನಂಗೆ ಆಮೇಲೆ ಗೊತ್ತಾಯ್ತು, ಹೌದು ವಾರಕ್ಕೆ ಒಂದೇ ಆದಿತ್ಯವಾರ ಇರುವುದಲ್ಲ ಅಂತ. ಅವ್ರು ಹೇಳಿದ ಅರ್ಥ ನಿಮ್ಗೆ ಗೊತ್ತಾಗಿರ್ಬೋದು. ಆ ಒಂದಿನ ಆದರೂ ಸ್ವಲ್ಪ ನಮಗೆ ಆರಾಮಾಗಿರ್ಲಿ ಬಿಡಿ ಅಂತ. ಆದರೆ ನೀವು ಆ ಆದಿತ್ಯವಾರ ಒಂದೇ ಇದ್ದರೂ ಕೂಡ ಉಳಿದೆಲ್ಲ ಕಾರ್ಯಕ್ರಮ ಬದಿಗಿಟ್ಟು ಇವತ್ತಿನ ಕಾರ್ಯಕ್ರಮ ಏನೋ ಮಹತ್ವದ್ದು, ನನ್ನ ಬದುಕಿನಲ್ಲಿ ಏನೋ ಒಂದು ಪ್ರೇರಣೆಯನ್ನು ತರಬಹುದು ಅಂತ ಒಂದು ಆಸಕ್ತಿಯಿಂದ ನೀವು ಬಂದಿದ್ದೀರಲ್ಲ, ಅದಕ್ಕಾಗಿ ನಿಮ್ಮೆಲ್ಲರನ್ನ ಅತ್ಯಂತ ಅಭಿಮಾನದಿಂದ ನಾನು ಅಭಿನಂದಿಸ್ತೇನೆ. ಇನ್ನೊಂದಕ್ಕೆ ನಾನು ಅಭಿನಂದಿಸಬೇಕು. 1.5 ಗಂಟೆ ಕಾರ್ಯಕ್ರಮ ನಡೀತು ಈ ಸಭಾ ಕಾರ್ಯಕ್ರಮದಲ್ಲಿ. ನಾನು ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಸುಂದರ್ ಸರ್. ಇಲ್ಲಿ ಕಾರ್ಯಕ್ರಮ ನಡೀತಿರುತ್ತೆ, ಅಲ್ಲಿ ಅವರದ್ದೇ ಆದಂಥ ಮಾತುಕತೆ ನಡೀತಾ ಇರ್ತದೆ. ಆದರೆ 1 ಗಂಟೆ ಹೊತ್ತು ನಾನು ನಿಮ್ಮನ್ನೇ ಗಮನಿಸ್ತಾ ಇದ್ದೆ. ಎಲ್ಲರೂ ಕೂಡ ಆ ಕಡೆಯಿಂದ ಈ ತುದಿಯನ್ನು ಗಮನಿಸಿದಾಗ ಎಲ್ಲರೂ ಕೂಡ ಅತ್ಯಂತ ಆಸಕ್ತಿಯಿಂದ, ಶ್ರದ್ಧೆಯಿಂದ, ಅದರಲ್ಲೂ ಕೂಡ ರಾಜೇಶ್ ಪ್ರಸಾದ್ ಮಾತಾಡುವಾಗ ಬಹಳ ಆಸಕ್ತಿಯಿಂದ ನೀವು ಆಲಿಸಿದ್ದನ್ನು ಗಮನಿಸಿದಾಗ ನಿಮ್ಮಲ್ಲಿ ಆ ಕುತೂಹಲ ಇದೆ ಅಂತ ನಾನು ಭಾವಿಸ್ಕೊಳ್ತೇನೆ. ಯಾಕೆಂದರೆ DVG ಒಂದು ಮಾತು ಹೇಳ್ತಾರೆ, ಬಡವನಾರ್ ಮಡದಿಯ ಒಲವಿನ ಪರಿಯ ಅರಿಯದವ ಬಡವ, ಹುಡುಗರಾಟದಿ ಬೆರೆತು ನಗಲರಿಯದವ ಬಡವ, ರಾಜನೋಲಗದಿ ಕುಳಿತು ಮೈ ಮರೆಯದವ ಬಡವ, ಬಡ ಮನಸ್ಸೇ ಬಡತನವೋ ಮಂಕುತಿಮ್ಮ ಅಂತ. ನಮ್ಮ ಪರಿಸ್ಥಿತಿಗೆ ನಮ್ಮ ಸಾಮರ್ಥ್ಯ ಕಾರಣ ಅಲ್ಲ, ನಮ್ಮ ಮನಸ್ಥಿತಿ ಕಾರಣ. ನಮ್ಮ ಮನಸ್ಥಿತಿಯಲ್ಲಿ ಬದಲಾದಾಗ ನಮ್ಮ ಪರಿಸ್ಥಿತಿ ಕೂಡ ಬದಲಾಗುತ್ತೆ. ಹಾಗಾಗಿ ನಿಮ್ಮ ಮನಸ್ಥಿತಿಗೆ ನಾನು ಅತ್ಯಂತ ಅಭಿಮಾನದಿಂದ ಮೊದಲಿಗೆ ಅಭಿನಂದಿಸ್ತೇನೆ. ನೀವು ಭಾಗ್ಯವಂತರು ಅಂತ ನಾನು ಯಾಕೆ ಹೇಳಿದೆ ಅಂತ ಹೇಳಿದರೆ, ಈ ಕಾರ್ಯಕ್ರಮದ ಬಹಳ ಮುಖ್ಯವಾಗಿ, ಎಲ್ಲರೂ ಮುಖ್ಯವೇ, ಆದರೆ ನಾನು 3 ಮುತ್ತುಗಳು ಅಂತ ಹೇಳ್ಬೋದು. ಅದು ನಿಮ್ಮ ಮರಾಠಿ ಸಮುದಾಯಕ್ಕೆ ಮಾತ್ರ ಅಲ್ಲ, ಅವರು ಇಡೀ ಸಮಾಜಕ್ಕೆ 3 ಮುತ್ತುಗಳು. ನಾನು ಸುಂದರ್ ನಾಯ್ಕರ ಬಗ್ಗೆ ಒಂದು ಮಾತು ಹೇಳಲೇಬೇಕು. ಸುಮಾರು 1 ತಿಂಗಳ ಹಿಂದೆ ಸರ್ ನನಗೆ ಫೋನ್ ಮೂಲಕ ಸಂಪರ್ಕ ಮಾಡಿ, ಇಡೀ ರಾಜ್ಯದ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಸಮುದಾಯದವರಿಗೆ ಒಂದು ಕಾರ್ಯಾಗಾರವನ್ನು ಮಾಡ್ತಾ ಇದ್ದೇವೆ, ಆ ಕಾರ್ಯಕ್ರಮ ಈ ರೀತಿಯಲ್ಲಿ ಆಗಬೇಕು. ನನಗೆ ಅವರಿರುವಂಥ ಆ ಕಾಳಜಿ, ಒಂದು ಆಸಕ್ತಿ ನನಗೆ ಭಾಳ ಇಷ್ಟ ಆಯಿತು. ಯಾಕಂದರೆ ನಿಮ್ಗೆ ಗೊತ್ತಿರಬೇಕು, IFS ಅಂತ ಹೇಳಿದ್ರೆ IAS ಸಮಾನ. ಅದು ಇಡೀ ರಾಜ್ಯದ ಅರಣ್ಯ ಇಲಾಖೆಯ ಮುಖ್ಯ ಸಂರಕ್ಷಣಾಧಿಕಾರಿ ಹುದ್ದೆ, ವಿಶ್ವವಿದ್ಯಾಲಯ ಕುಲಸಚಿವ ಹುದ್ದೆಯನ್ನು ಅಲಂಕರಿಸಿದ್ರು ಕೂಡ ಅವರಲ್ಲಿರುವಂಥ ಆ ಸಜ್ಜನಿಕೆ ಮತ್ತು ಅವರಲ್ಲಿರುವಂಥ ಸಮಾಜಮುಖಿ ಚಿಂತನೆ ಇದೆಯಲ್ಲ, ಅದಕ್ಕೆ ನಾವು ಹ್ಯಾಟ್ಸಪ್ ಹೇಳಲೇಬೇಕು. DVG ಒಂದು ಮಾತು ಹೇಳ್ತಾರೆ, ನಾವು ಅರ್ಥ ಮಾಡ್ಕೊಳ್ಬೇಕು. ತನಗೆ ಬಾರದ ಲಾಭ ತನೆಯನಿಗೆ ಬಂದಾಗ ಜನಕನ್ ಅದು ತನದೂ ಎಂದು ಸಂತಸಿಪ ತೆರದಲ್ಲಿ ಜಗದೊಳ್ ಆವಸಗವಾದಡಂ ಸಂತಸಿಪನೇ ಜ್ಞಾನಿ ಮಂಕುತಿಮ್ಮ ಅಂತ. ಒಬ್ಬ ತಂದೆ ತಾನು ಮಾಡಲಾಗದ ಸಾಧನೆಯನ್ನು ತನ್ನ ಮಗ ಮಾಡಿದಾಗ ತಾನೇ ಮಾಡಿದಷ್ಟು ಸಂತೋಷ ಪಡ್ತಾನಂತೆ. ಹಾಗೆ ಈ ಸಮಾಜದಲ್ಲಿ, ಸಮುದಾಯದಲ್ಲಿ ಯಾರೇ ಸಾಧನೆ ಮಾಡಿದರೂ ಕೂಡ ತಾನೇ ಸಾಧನೆ ಮಾಡಿದಷ್ಟು ಸಂತೋಷ ಪಡ್ತಾನಲ್ಲ, ಸಂಭ್ರಮ ಪಡ್ತಾನಲ್ಲ, ಅವನೇ ನಿಜವಾದಂಥ ಜ್ಞಾನಿ. ಈ ಮಾತಿಗೆ ಒಂದು ಪ್ರತ್ಯಕ್ಷ ಉದಾಹರಣೆ ಇದ್ದರೆ
ಡಾಕ್ಟರ್ ಸುಂದರ್ ನಾಯ್ಕ್ ಅಂತ ನಾನು ಅತ್ಯಂತ ಅಭಿಮಾನ ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಸರ್. ಹಾಗಾಗಿ ಈ 70ರ ಹರೆಯದಲ್ಲಿಯೂ ಕೂಡ ನೀವು 20ರ ಯುವಕರ ಹಾಗೆ ಈ ನಮ್ಮ ಸಮುದಾಯದ ಏನು ನಾನಿಷ್ಟು ಉನ್ನತವನ್ನ ಹುದ್ದೆಯನ್ನು ಅಲಂಕರಿಸಿದ್ದೇನೆ, ನೀವು ಆರಾಮಾಗಿ ಬೆಂಗಳೂರಲ್ಲಿ ಇರ್ಬೋದು. ನಮಗೆ 4-6 ಕಾರ್ಯಕ್ರಮ ಇದೆ ಸರ್, ಅವರಿಗೆ 10-6 ಕಾರ್ಯಕ್ರಮ ಇರ್ತದೆ. ಆದರೆ ಇವತ್ತು ಆದಿತ್ಯವಾರ ದಿನ ತಮ್ಮೆಲ್ಲ ಕಾರ್ಯಕ್ರಮ ಬದಿಗಿಟ್ಟು ನಮ್ಮ ಸಮುದಾಯದ ಏನು ಭವಿಷ್ಯದ ಕುಡಿಗಳು ಬರ್ತಾರೆ, ನಮ್ಮ ಸಮುದಾಯದ ಬರ್ತಾರೆ, ನನ್ನ ಹಾಗೆ ಆ ಸಮುದಾಯದವರು ಕೂಡ ಎತ್ತರಕ್ಕೆ ಏರಬೇಕು ಅಂತ ಉದಾತ್ತ ಆಶಯದಿಂದ ತೊಡಗಿಸಿಕೊಂಡಿದ್ರಲ್ಲ, ಅದಕ್ಕೆ ನಾವು ತಲೆಬಾಗಬೇಕಾಗತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾನು ಅವ್ರನ್ನ ಅಭಿನಂದಿಸ್ತಾ, ಎರಡನೇದಾಗಿ ನಿಮಗೆ ರಾಜೇಶ್ ಪ್ರಸಾದ್ ನಾನು ಫಸ್ಟು ನೋಡ್ತಾ ಇರೋದು ರಾಜೇಶ್ ಪ್ರಸಾದ್ ಸರ್ ಅವ್ರನ್ನ IAS. ಆದರೆ ಆ ಚಿತ್ರ ಇತ್ತಲ್ಲ ನನ್ನ ಮನಸ್ಸಲ್ಲಿ ಭಾಳ ಗಟ್ಟಿಯಾಗಿ ಉದಯ್ ಸರ್ ಮುದ್ರಾಗಿದೆ. ಯಾಕೆಂದರೆ ಮಾಧ್ಯಮದಲ್ಲಿ ನಾನು ಉಡುಪಿಯಲ್ಲಿ ಹರಿಯಾಣದ ಮೂಲಕ ಊರಿಗೆ ಕುಂದಾಪುರ ಹೋಗುವಾಗ ಎಲ್ಲಿ ನೋಡಿದ್ರು ಅವರ ಆ ಅಭಿನಂದನಾ ಬ್ಯಾನರ್ಗಳನ್ನು ಗಮನಿಸಿದಾಗ ಇದನ್ನು ನಮ್ಗೆ ಅರ್ಥ ಮಾಡ್ಕೊಳ್ಬೇಕು. ಗತಿಯೇನು ಎನಗೇನುತ್ತಾ ಕೇಳುವರ ಎಲ್ಲರೂ, ಹಿತವೆಂತು ಜಗಕ್ಕೆಂದು ಕೇಳುವವರಾರು, ಮತಿಯ ವಿಶ್ವದಿ ಬೆರೆಸೆ ಜೀವಿತವ ವಿಸ್ತರಿಸೆ ಪಥಮುಕ್ತಿಗಾಗಲೇ ಮಂಕುತಿಮ್ಮ ಅಂತ. ಜೀವನದ ಸಾರ್ಥಕತೆ ಏನು ಅಂತ ಹೇಳಿದರೆ, ನನಗೇನು ಅಂತ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ತನ್ನ ಸಮಾಜಕ್ಕೆ ತಾನು ಏನು ಮಾಡಬಲ್ಲೆ ಒಂದು ಯೋಚನೆ ಮಾಡೋದಿದೆಯಲ್ಲ, ಅದು ಜೀವನದ ಸಾರ್ಥಕತೆ ಅಂದ್ಕೊಳ್ಳುತ್ತೆ. ಸಮಾಜಮುಖಿ ಚಿಂತನೆಯನ್ನು ಮಾಡಿದಾಗ, ಸಮಾಜಮುಖಿಯಾದಂಥ ಯೋಚನೆ ಮಾಡಿದಾಗ, ಸಮಾಜಮುಖಿ ಕಾರ್ಯಗಳು ಮಾಡಿದಾಗ ಇಡೀ ಸಮಾಜ ನಮ್ಮನ್ನು ಎತ್ತಿ ಮೆರೆಸುತ್ತೆ ಅನ್ನೋದಕ್ಕೆ ರಾಜೇಶ್ ಪ್ರಸಾದ್ ಸಾಕ್ಷಿ ಅಂತ ನಾನು ಭಾವಿಸ್ಕೊಳ್ತೇನೆ. ಖಂಡಿತವಾಗಿ ಸರ್, ರಾಜೇಶ್ ಪ್ರಸಾದ್ IAS ಅವರು ಚಂಡೀಗಢದ ಮುಖ್ಯ ಕಾರ್ಯ ಉನ್ನತ ಹುದ್ದೆ ಅಲಂಕರಿಸಿದ್ದಾರೆ. ಅವರು ಕೇವಲ ನಿಮ್ಮ ಮರಾಠಿ ಸಮುದಾಯದ ಪ್ರಸಾದ ಅಲ್ಲ ಸರ್, ಇಡೀ ಸಮಾಜದ ದೊಡ್ಡ ದೊಡ್ಡ ಪ್ರಸಾದ, ದೇವರು ಕೊಟ್ಟಂಥ ಪ್ರಸಾದ ಅಂತ ನಾನು ಭಾವಿಸ್ಕೊಳ್ತೇನೆ. ಅವ್ರಿಗೆ ಅತ್ಯಂತ ಅಭಿಮಾನದಿಂದ ಭಾವಿಸ್ಕೊಳ್ತೇನೆ. ನಾನು ಅವರ ಮಾತುಗಳನ್ನೆಲ್ಲ ಬಹಳ ಗಮನಿಸ್ತಾ ಕೇಳಿದೆ. ನಿಮ್ಗೆ ಗೊತ್ತಿರಬೇಕು, ಅವರ ಒಂದೊಂದು ಮಾತುಗಳು ಕೂಡ ಅದು ಇಲ್ಲಿಂದಲ್ಲ, ಹೃದಯದಿಂದ ಬರ್ತಾಯಿತ್ತು. ಹಾಗಾಗಿ ಆ ಹೃದಯದಿಂದ ಬಂದ ಮಾತುಗಳು ನೇರವಾಗಿ ಹೃದಯವನ್ನು ಮುಟ್ಟುತ್ತೆ ಅಂತ. ಅದನ್ನೇ ಕವಿ ಹೇಳ್ತಾರೆ, ಅನುಭವದ ಪಾಲುಳ್ ವಿಚಾರ ಮಂಥನವಾಗೆ ಜನಿಕುಂ ಜ್ಞಾನ ನವನೀತ. ಅನುಭವದ ಪಾಲುಳ್ ವಿಚಾರ ಮಂಥನ ಹಾಗೆ ಜನಿಕುಂ ಜ್ಞಾನ ನವನೀತ. ಅದೇ ಸುಖದಾಂ ಗಿಣಿ ಓದು ಪುಸ್ತಕದ ಜ್ಞಾನ. ನಿನ್ನ ಅನುಭವವೇ ನಿನಗೆ ಧರ್ಮದ ದೀಪ ಮಂಕುತಿಮ್ಮ ಅಂತ. ಪುಸ್ತಕದಕ್ಕಿಂತ ಅನುಭವ ಇದೆಯಲ್ಲ, ಅದತ್ಯಂತ ಮೇಲ್ಮಟ್ಟದ್ದು. ಯಾವ ಪುಸ್ತಕದಲ್ಲೂ ಕೂಡ ಸಿಗೋದಿಲ್ಲ ಆ ಅನುಭವದ ಮಾತು. ಗೌರವಾನ್ವಿತ ರಾಜೇಶ್ ಪ್ರಸಾದ್ ಅವರು ಆ ಬದುಕಿನ ಹಂತ ಅಂತ, ಯಾಕಂದರೆ ಆ ಕಾಲದಲ್ಲಿ ನೀನು IAS ಅಂತ ಪರಿಕಲ್ಪನೆ ಯಾರಿಗೂ ಇರಲಿಕ್ಕಿಲ್ಲ, ಈ ರೀತಿ ಹೋಗುವಂತ ಹೇಳಲಿಕ್ಕೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ. ಅಂಥ ಕಾಲದಲ್ಲಿ ನೋಡಿ, ಅವರೇ ಪ್ರೇರಣೆಯನ್ನು ಪಡೆದುಕೊಂಡು ಆ ಮಟ್ಟದ ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳಿದರೆ ಅದು ಅದ್ಭುತ, ಅನನ್ಯ ಅಂತ ಭಾವಿಸ್ಕೊಳ್ತೇನೆ. ಇದಕ್ಕಿಂತ ದೊಡ್ಡ ಪ್ರೇರಣೆ ನೀವು ಎಲ್ಲಿ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರ ಒಂದೊಂದು ಮಾತುಗಳು ಕೂಡ ನಮಗೆ ಅದ್ಭುತ ಪ್ರೇರಣೆಯನ್ನು ಪಡಬಹುದು. ಯಾವಾಗ ಇದು ಬಹಳ ಮುಖ್ಯ ಆಗುತ್ತೆ. ಅದಕ್ಕೆ ನಾನು ಯಾಕೆ DVG ಅವರ ಕಗ್ಗವನ್ನು ಇಷ್ಟಪಟ್ಟೆ ಅಂತ ಹೇಳಿದರೆ, ಪರೀಕ್ಷೆಗೆ ತಯಾರಾಗಲಿಕ್ಕೆ ಬೇರೆ ಬೇರೆ ಪುಸ್ತಕಗಳಿರ್ತದೆ. ಪರೀಕ್ಷೆಯಲ್ಲಿ ಅಂಕಗಳನ್ನು ಗಳಿಸಲಿಕ್ಕೆ ನೀವು ತುಂಬ ಪುಸ್ತಕಗಳನ್ನು ನೀವು ಓದ್ಬೋದು, ಗಳಿಸ್ಬೋದು, ಪರೀಕ್ಷೆಯಲ್ಲಿ ನೀವು ಗೆಲ್ಬೋದು. ಆದರೆ ಬದುಕನ್ನು ನೀವು ಗೆಲ್ಲಬೇಕಾದ್ರೆ ಅಲ್ಲಿ ಬದುಕಿನ ಮೌಲ್ಯಗಳನ್ನು ತಿಳಿಸುವಂಥ ಪುಸ್ತಕ ಬೇಕು. ಆ ಬದುಕಿನ ಬಲನ ಗೆಲ್ಲುವುದಕ್ಕೆ ಇರುವಂಥ ಒಂದೇ ಒಂದು ಪುಸ್ತಕ ಅಂದರೆ ಅದು DVG ಮಂಕುತಿಮ್ಮನ ಕಗ್ಗ. ಅದಕ್ಕಾಗಿ ಕನ್ನಡದ ಭಗವದ್ಗೀತೆ ಅಂತ ಅವ್ರನ್ನ ಕರೀತಾರೆ. ನಿಮ್ಗೆ ಗೊತ್ತಿದೆ, ಬದುಕಿನ ಪ್ರತಿ ಹಂತವನ್ನು ನಾವು ಯಾವ ರೀತಿ ಎದುರಿಸಬೇಕು ಅವ್ರಿಗೆ ಹೇಳಿದ್ರು. ಧೈರ್ಯ ಸರ್ವತ್ರ ಸಾಧನ ಅಂತ ಹೇಳಿದರು. DVG ಹೇಳ್ತಾರೆ, ಬದುಕೊಂದು ಕದನವೆಂದಂಜಿ ಬಿಟ್ಟು ಓಡಿದರೆ ವಿಧಿಯ ಬಾವಿಗೆ ಕವಳವಾಗದೆ ಉಳಿದಿಯನೇ, ಎದೆಯನ್ ಉಕ್ಕಾಗಿಸು ಮತಿ ಗದೆಯನ್ನು ಹಿಡಿದು ನೀನು ಎದುರು ನಿಲೆ ವಿಧಿ ಒಲಿಯುವ ಮಂಕುತಿಮ್ಮ. 4ನೇ ಸಾಲಲ್ಲಿ ಬದುಕನ್ನ ಗೆಲ್ಲುವಂಥ ಒಂದು ಆ ತತ್ವವನ್ನು, ಆದರ್ಶವನ್ನು ಎಷ್ಟು ಮನಮುಟ್ಟುವಾಗಿ ಹೇಳಿದ್ದಾರೆ ನೀವು ಯೋಚನೆ ಮಾಡಬೇಕು. ಆದರೆ ಅದು ಯಾರಿಗೆ ತಟ್ಟುತ್ತೆ ಅಂತ ನೋಡಿ. ಕಲೆಗಳಲ್ಲಿ ಪರಮ ಕಲೆ ಜೀವನದ ಲಲಿತ ಕಲೆ. ಕಲೆಗಳಲ್ಲಿ ಪರಮ ಕಲೆ ಜೀವನದ ಲಲಿತ ಕಲೆ. ಕಲಿಸಲದ ಅಳವಲ್ಲ ಬಾಹ್ಯ ಬೋಧನೆಯಿಂ. ಕಲಿಸಲದ ಅಳವಲ್ಲ ಬಾಹ್ಯ ಬೋಧನೆಯಿಂ. ಒಲಿಸಿಕೊಳ್ಳುವ ಲೌಕಿಕ ನಯವ ನೀನು ಅರಿಯುವುದು ಒಳಹದದಿಂದ ಮಂಕುತಿಮ್ಮ.
ನೀವು DVG ಅವರ ಕಗ್ಗದ 4ನೇ ಸಾಲ ಅರ್ಥ ಮಾಡಿಕೊಂಡ್ರೆ ಅದ್ಭುತ ಸಂದೇಶ ನಿಮ್ಗೆ ಸಿಗುತ್ತೆ. ಹದ ಎಲ್ಲಾಗಬೇಕು? ನಮ್ಮ ಒಳಗೆ ಅದು ಹದ ಆಗಬೇಕು. ಒಳ್ಳೆಯದನ್ನು ಕೇಳಿದ ಮಾತ್ರಕ್ಕೆ, ಒಳ್ಳೆಯದನ್ನು ನೋಡಿದ ಮಾತ್ರಕ್ಕೆ, ಒಳ್ಳೆಯದನ್ನು ಓದಿದ ಮಾತ್ರಕ್ಕೆ ಯಾರು ಒಳ್ಳೆಯದನ್ನು ಪಡೀಲಿಕ್ಕೆ ಒಳ್ಳೆಯದಾಗಲಿಕ್ಕೆ ಆಗೋದಿಲ್ಲ, ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕೇಳಿದ್ದನ್ನು, ಆ ನೋಡಿದ್ದನ್ನು, ಆ ಒಂದು ಏನು ನಾವು ಓದಿದ್ದೇವಲ್ಲ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ನಾವು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಆಗ ನೀವು ಪರಿವರ್ತನೆ ಕಾಣಲಿಕ್ಕೆ ಸಾಧ್ಯ ಆಗತ್ತೆ. ಆದರೆ ಅದಷ್ಟು ಸುಲಭ ಅಲ್ಲ. ನೋಡಿ, ನಮಗೆ ಧರ್ಮದ ಬಗ್ಗೆ ಮಾತಾಡ್ತೇವೆ. ಪ್ರಾಜ್ಞರು ಹೇಳ್ತಾರೆ, ಎಲ್ಲಕ್ಕಿಂತ ಮೊದಲು ಯಾವ ಧರ್ಮ ಅಂತ ಅನುಸರಿಸ್ಬೇಕು ಅಂದರೆ ನಿನ್ನ ಏನು ಯಾರು ಅಂತ ನೀನು ಅರ್ಥಕೋ. ಅದಕ್ಕಿಂತ ದೊಡ್ಡ ಧರ್ಮದ ಏನಿಲ್ಲ. ನೀನು ಯಾರು ಅಂತ ನೀನು ಅರಿ ಮೊದಲು, ಅದೇ ದೊಡ್ಡ ಧರ್ಮ. ನಮಗೆಲ್ಲ ಪ್ರಪಂಚದ ಜ್ಞಾನ ಗೊತ್ತುಂಟು, ಆದರೆ ನಾವು ಯಾರು, ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲ. ಆದರೆ ನಾವು ಯಾರು ಅಂತ ಗೊತ್ತಾದರೆ ಬದಲಾಗಲಿಕ್ಕೆ ಒಂದು ಕ್ಷಣ ಸಾಕಂತೆ. ನೋಡಿ, DVG ಅದನ್ನು ಹೇಳ್ತಾರೆ. ಆ ಕತೆ ಒಂದು ಕಣ್ಣು ಕತೆ ನಿಮ್ಗೆ ಹೇಳಿಬಿಡ್ತಾರೆ. ಯಾರ ಗಂಭೀರವಾಗಿ ಕೂತ್ಕೊಂಡ್ರಿ ನೀವೇನು ಅದಕ್ಕೆ ಹೇಳಿ ಮತ್ತೆ ಪುನಃ ನೀವು ಗಂಭೀರಕ್ಕೆ ಜಾರಿದ್ರಿ. ಇಲ್ಲ, ನಂಗೆ ಆಸಕ್ತಿಯಿಂದ ನೀವು ಕೇಳಿದ್ರೆ ಅದೇ ಒಂದು ಇನ್ಸ್ಪಿರೇಷನ್ ಭಾವಿಸ್ಕೊಳ್ತೇನೆ ನಾನು. ಬೇಜಾರ ಬೋರಾದರೆ ಹೇಳಿಬಿಡಿ. ಒಬ್ಬ ರಾಜನಿಗೆ ಒಬ್ಬನೇ ಒಬ್ಬ ಮಗ. ನಿಮ್ಗೆ ಗೊತ್ತಿದೆ, ಅವನು ಉತ್ತರಾಧಿಕಾರಿ. ಅವನಿಗೆ ಸಕಲ ವಿದ್ಯೆಯನ್ನು ಕಲಿಸಬೇಕು. ರಾಜ ಪ್ರಯತ್ನ ಮಾಡ್ತಾನೆ. ನಿಮ್ಗೆ ಗೊತ್ತಿದೆ, ಒಬ್ಬ ಶ್ರೀಮಂತಿಗೆಯಲ್ಲಿ ಒಬ್ಬ ಮಗ ಬೆಳೆದ್ರೆ ಯಾವ ರೀತಿ ಬೆಳೀತಾನೆ ಅಂತ. ಆ ರೀತಿ ಬೆಳೆದವನು ಸ್ನೇಹಿತರೋಗಿ ಕೂತು ಬೆಳೆದ, ಓಡಾಡಿ ಉಂಡನಾಗಿ ಬೆಳೀತಾ. ಯಾವ ವಿದ್ಯೆಯನ್ನು ಕೂಡ ಅವನು ತಲೆಗೆ ಹತ್ತೋದಿಲ್ಲ. ಎಲ್ಲಿವರೆಗಂದ್ರೆ ರಾಜನಿಗೆ ಭಾಳ ಬೇಸರ ಆಯಿತು. ಇನ್ನು ಆಗೋದಿಲ್ಲ, ಇವನು ಬದಲಾಗಲಿಕ್ಕೆ ಸಾಧ್ಯ ಇಲ್ಲ, ಕಲಿತೆ ಸಾಧ್ಯ ಇಲ್ಲ ಅಂತೇಳಿ ಅವನನ್ನು ಈ ರಾಜ್ಯದಿಂದಲೇ ಗಡೀಪಾರು ಮಾಡಿಬಿಡ್ತಾನೆ, ಯುವರಾಜನನ್ನು. ನೋಡಿ, ಹೀಗೆ ಅವನು ಆಮೇಲೆ ಅಲ್ಲಲ್ಲ ಬೇಡಿಕೊಂಡು ಅವನು ಜೀವನ ನಡೆಸ್ತಾ ಇರ್ತಾನೆ ಭಿಕ್ಷುಕರ ಹಾಗೆ. ಹೀಗೆ 1 ದಿನ, 2 ದಿನ, ವರ್ಷ, 2 ವರ್ಷ, 3 ವರ್ಷ ಕಳೀತು. ಒಂದಿನ ಅವನಿಗೂ ಮರ್ತು ಹೋಗಿದೆ, ಬಟ್ಟೆ ಎಲ್ಲ ಕೊಳಕಾಗಿದೆ, ಹರಕು ಬಟ್ಟೆ. ಒಂದಿನ ಒಂದು ಮದುವೆ, ಒಂದು ಛತ್ರದಲ್ಲಿ ಮದುವೆ ಆಗ್ತಾ ಇತ್ತು. ಒಂದು ಅದ್ಭುತ ಘಟನೆ ಇದು. ಆ ಮದುವೆಯ ಊಟಕ್ಕೆ ಇವನು ಹೋಗ್ತಾನೆ. ನಿಮ್ಗೆ ಗೊತ್ತಿದೆ, ಮದುವೆ ಊಟಕ್ಕೆ ದೊಡ್ಡ ಜನ ಬಂದರೆ ಓಡೋಡಿಕೊಂಡು ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಭಿಕ್ಷುಕರು ಬಂದರೆ ಅವ್ರನ್ನ ಓಡಿಸ್ತಾರೆ. ಇವನಿಗೆ ಹೋಗು ಅಂತ ಹೇಳ್ತಾರೆ, ಅವನು ಹೋಗೋದಿಲ್ಲ. ದಯಮಾಡಿ ನನಗೊಂದು ಊಟ ಕೊಡಿ ಬೇಡ್ಕೊಳ್ತಾನೆ ಭಿಕ್ಷುಕರು. ಆಗ ಅವನನ್ನು ಹಿಡಿದು ಹೊರಗೆ ತಂದು ಚರಂಡಿಗೆ ತಳ್ತಾರೆ. ಹೋಗಿ ಚರಂಡಿಯಲ್ಲಿ ಬೀಳ್ತಾನೆ ಬೀದಿಯಲ್ಲಿ. ಆಗ ಇಬ್ಬರು ಸೈನಿಕರು ಬಂದು ಅವನು ಎತ್ತಾರೆ, ಹಿಡಿದು ಎತ್ತಿದಾಗ, ನೋಡಿ, ನೀವು ಭಿಕ್ಷುಕರಲ್ಲ, ನಿಮ್ಮ ಯುವರಾಜ. ಈಗ ನಿಮ್ಮ ತಂದೆಗೆ ಮಾನವರಿಗೆ ಆಗಿದೆ ನೋಡಿ, ನಿಮ್ಮನ್ನು ಕರ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾರೆ. ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ಅವರು, ಹಾಗಾಗಿ ನಿಮ್ಮನ್ನು ಇವತ್ತು ಕರ್ಕೊಂಡು ಬರ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿದಾಗ ಅವನು ಬಟ್ಟೆ ಹೇಳ್ತಾನೆ, ನೋಡ್ತಾನೆ. ಆಗ ಬಟ್ಟೆ ಎಲ್ಲ ಸಿದ್ಧ ಇದೆ, ಅಲ್ಲಿ ರಥ ಸಿದ್ಧ ಇದೆ. ಹೋಗಿ ಆ ಬಟ್ಟೆಯನ್ನು ಕೊಡ್ತಾರೆ. ಬಟ್ಟೆಯನ್ನು ಅವನು ಬದಲಾಯಿಸಿಕೊಂಡು ಇನ್ನೇನು ಹೋಗೋ ಸಿದ್ಧರಾದಾಗ ಅಲ್ಲಿ ಒಳಗೆ ಮದುವೆ ಮನೆಯವರಿಗೆ ಗೊತ್ತಾಗ, ಚಿತ್ರದವರಿಗೆ, ಅವ್ರು ಓಡೋಡಿ ಬರ್ತಾರೆ, ಕಾಲಿಗೆ ಬೀಳ್ತಾರೆ. ನೀವು ನಮ್ಮ ಮದುವೆಗೆ ಬಂದು ವಧುವರನ್ನು ಆಶೀರ್ವದಿಸಬೇಕು ಅಂತ ಬೇಡಿಕೊಳ್ತಾರೆ. ಇಡೀ ಆ ಕಥೆಯ ಬಹಳ ಮುಖ್ಯ ಸಾರ ಒಂದೇ ಒಂದು ಮಾತು. ಅವನು ಏನು ಹೇಳ್ತಾನೆ ಗೊತ್ತಾ? ನಿಮ್ಮ ಊಟ ಯಾರಿಗೆ ಬೇಕ್ರಿ ಅಂತ ಕೇಳ್ತಾನೆ. ನಿಮ್ಗೆ ಅರ್ಥ ಆಯ್ತಾ? ಅಷ್ಟು ನೋವಾಗಿದೆ ಅವನಿಗೆ. ಆಗ ಆ ವ್ಯಕ್ತಿ ಒಂದು ಮಾತು ಹೇಳ್ತಾನೆ, ನೋಡಿ, ಎಷ್ಟು ಬೇಗ ನೀವು ಬದಲಾದ್ರಿ ನೋಡಿ. ಆಗಲ್ಲ ಅಮ್ಮ ಅಂತ ನೀವು ಬೇಡಿದವರು, ಈಗ ನಾವೇ ಬಂದು ಬೇಡಿಕೊಂಡ್ರು ಊಟ ಬೇಡ ಅಂತ ಹೇಳ್ತೀವಿ. ನಿಮ್ಗೆ ಯಾರಿಗೆ ಬೇಕು ನೀವು ಊಟ ಅಂತ ಕೇಳ್ತಿದ್ರಲ್ಲ ಅಂತ ಹೇಳಿದಾಗ ಅವನು ಹೇಳುವಂಥ ಉತ್ತರ ಇದೆಯಲ್ಲ, ಅದು ನಮ್ಮ ಬದುಕಿ ದೊಡ್ಡ ಪಾಠ ಅಂತ ನಾನು ಭಾವಿಸ್ಕೊಳ್ತೇನೆ. ಯುವರಾಜ ಹೇಳ್ತಾನೆ, ನೋಡಿ, ನಾವು ಯಾರು ಅಂತ ಗೊತ್ತಾದರೆ ಬದಲಾಗಲಿಕ್ಕೆ ಒಂದು ಕ್ಷಣ ಸಾಕು. ಅಂದರೆ ಬದಲಾವಣೆ ಆಗಲಿಕ್ಕೆ ದಿನ ಬೇಕಾಗಿಲ್ಲ. ಒಂದು ಸಣ್ಣ ಒಂದು ಮಾತಿನಿಂದ ನಮ್ಮ ಇಡೀ ಬದುಕನ್ನು ಬದಲಾಯಿಸಲಿಕ್ಕೆ ಸಾಧ್ಯ ಇದೆ ಅಂತ. ವಿದ್ಯಾರ್ಥಿಗಳೇ ಹೆಚ್ಚಿದ್ದೀರಿ, ನೀವು ಅರ್ಥ ಮಾಡ್ಕೊಳ್ಳಿ. ಅಸಾದುಲ್ಲಾ ಬೇಗಮ್ ಅಂತ ಒಬ್ಬ ಶಹರಿಯ ಸರ್ದಾರ ಇದ್ದಾರೆ. ಅವರು ಒಂದು ಮಾತು ಹೇಳ್ತಾರೆ, ದಿಕ್ಕು ತಪ್ಪಿತು ಎಂದು ದೋಣಿ ಬದಲಾಯಿಸಬೇಕಾಗಿಲ್ಲ. ದಿಕ್ಕು ತಪ್ಪಿತು ಎಂದು ದೋಣಿ ಬದಲಾಯಿಸಬೇಕಾಗಿಲ್ಲ, ದಿಕ್ಕು ಬದಲಿಸಿ ಸಾಕು ದಡ ಸಿಗುತ್ತೆ. ನೀವು ನದಿ ದಾಟುವಾಗ ನಿಮ್ಮ ದಡ ಆ ಕಡೆ ಇದೆ, ದೋಣಿ ಈ ಕಡೆ ಹೋಗುತ್ತೆ ಅಂತ ಆದಾಗ ನೀವು ಬೇರೆ ದೋಣಿಯನ್ನು ಆಗಿ ಹೋಗಬೇಕಾಗಿಲ್ಲ, ಆ ದೋಣಿಯನ್ನೇ ಈ ಕಡೆ ತಿರುಗಿಸಿದ್ರೆ ದಡ ಸಿಗುತ್ತೆ. ದಿಕ್ಕು ತಪ್ಪಿತು ಎಂದು
ದೋಣಿ ಬದಲಾಯಿಸಬೇಕಾಗಿಲ್ಲ, ದಿಕ್ಕು ಬದಲಿಸಿ ಸಾಕು ದಡ ಸಿಗತ್ತೆ ಅಂತ. ಯೋಚನೆ ಬದಲಾಯಿಸಬೇಕಾಗಿಲ್ಲ, ಯೋಚನೆ ದಿಕ್ಕನ್ನು ಬದಲಾಯಿಸಿ ಹಣೆ ಬರ ಬದಲಾದೀತು ಅಂತ. ಏನು ಹೇಳಿ? ಯೋಚನೆ ಬದಲಾಯಿಸಿಲ್ಲ, ಯೋಚನೆ ದಿಕ್ಕನ್ನು ಬದಲಾಯಿಸಿ ನಿಮ್ಮ ಹಣೆ ಬರ ಬದಲಾದೀತು ಅಂತ. ಹಾಗಾಗಿ ಇದು ನಿಮ್ಮ ಯೋಚನೆಯ ದಿಕ್ಕನ್ನು ಬದಲಾಯಿಸುವ ಕಾರ್ಯಕ್ರಮ ಅಂತ ನಾನು ಭಾವಿಸ್ಕೊಳ್ತೇನೆ. ಹಾಗಾಗಿ ಆ ರಾಜೇಶ್ ಪ್ರಸಾದ್ ಅವರು ಏನೆಲ್ಲ ಮಾತನಾಡಿದ್ರಲ್ಲ, ಒಂದೊಂದು ಕೂಡ ಅವರ ಅನುಭವದ ಆಳದಿಂದ ಬಂದಂಥ ಮಾತುಗಳಲ್ಲ, ಅದು ಮುತ್ತುಗಳು. ನೀವು ಅದರಲ್ಲಿ ಆ ನಂಬಿಕೆ ಇಟ್ಟು ಮುನ್ನಡೆದೇ ಆದರೆ ನೀವು ಅದ್ಭುತ ಸಾಧಕರು ಖಂಡಿತವಾಗಿ ಆಗುವುದರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ. ಇನ್ನೊಂದು ರಾಮನಾಯಕರ ಬಗ್ಗೆ ಒಂದು ಹೇಳಲೇಬೇಕು. ಕೆನರಾ ಬ್ಯಾಂಕಿನ ಅಲ್ಲಿ ಜನರಲ್ ಮ್ಯಾನೇಜರ್ ಬೆಂಗಳೂರು ಇದ್ಕೊಂಡು ಆರಾಮಾಗಿರ್ಬೋದು ಇತ್ತು ಸರ್. ಆದರೆ ನಾನೇನೋ ಇನ್ನು ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದೇನೆ, ಸಂತೋಷವಾಗಿದ್ದೇನೆ, ಸಾಲದು. ನಮ್ಮ ಸಮುದಾಯದಲ್ಲಿ ಎಷ್ಟೆಷ್ಟು ಜನ ಕಷ್ಟದಲ್ಲಿದ್ದಾರೆ, ಅವರು ಕೂಡ ಈ ಹಂತವನ್ನು ಏರಬೇಕು, ನಮ್ಮ ಸಮುದಾಯದವರಿಗೆ ನೆರವಾಗಬೇಕು. ಅವ್ರು ಹೇಳಿದರು ಆವಾಗ ಕೆಂಬೇರೆ ಸರ್ ಅವರು ಯಾವ್ಯಾವ ರೀತಿಯಲ್ಲಿ ನೆರವಾದರು ಅಂತ, ನಿರಂತರವಾಗಿ ನೆರವಾಗ್ತಾ ಇದ್ದಾರಂತ. ಆದರೆ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಯಾವ ರೀತಿ ಈ ಕಾರ್ಯಕ್ರಮದ ಹಿಂದಿರುವಂಥ ಸದಾಶಯ ಏನು, ಈ ಮಹಾನ್ ವ್ಯಕ್ತಿಗಳ ಒಂದು ಆಶಯ ಏನು ಅರ್ಥ ಆದಾಗ ನಮ್ಮ ಬದುಕಿನಲ್ಲಿ ಅದ್ಭುತ ಪರಿಣಾಮ ಸಿಗುತ್ತೆ ಅಂತ. ಯಾಕೆಂದರೆ ಯಾವುದು ಶಾಲೆಯ ಪುಸ್ತಕದಲ್ಲಿ ಸಿಗಲ್ಲ. ನಮ್ಮಲ್ಲೊಂದು ಮಾತಿದೆ, ಈ ಶಿಕ್ಷಣ ಅಂತ ಹೇಳಿದರೆ ಅದು ಡಿಗ್ರಿ ಪಡೆದ ಮೇಲೆ ಏನು ನಮ್ಮದೆಲ್ಲ ಬದುವಾಗೇನೋ ಶಿಕ್ಷಣದಲ್ಲಿ ವಹಿಯ ಬೆಲೆ ಕಂಡಿರಲಿ, ಯಕ್ಷಿನ ಬಲೆಯೇ ಕಂಡಿರಿ, A+2 ಹೋಲ್ ಸ್ಕ್ವೇರ್ A² + B² + 2AB ಬಾಯ್ಪಾಠ ಮಾಡಿ 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 ಆಮೇಲೆ ಇಡೀ ಬದುಕಿನಲ್ಲಿ ಕೊನೆಗೆ 60 ವರ್ಷದ ಯೋಚನೆ ಮಾಡಿ ನೀವು ಅದು ಎಲ್ಲಿ ಬಂತು ಅಂತ ನನಗೆ ಗೊತ್ತಾಗಲಿ, ಎಲ್ಲಿ ಬದುಕಿಗೆ ಎಲ್ಲಿ ಯಾವ ರೀತಿ ಪ್ರಯೋಜನಕ್ಕಾಯಿತು ಅಂತ. ಇಲ್ಲಿ ನಾವು ಕಲಿಬೇಕಾದ ನಿಜವಾಗಿ ನೋಡಿ, ಒಂದು ನಿಜವಾದ ಶಿಕ್ಷಣ ಅಂದರೆ ಬದುಕಿಗೆ ಸಿದ್ಧಗೊಳಿಸುವಂಥದ್ದು, ಬದುಕಿನಲ್ಲಿ ಎದುರಾಗುವಂಥ ಸವಾಲುಗಳನ್ನು ಎದುರಿಸಲಿಕ್ಕೆ ಗಟ್ಟಿಗೊಳಿಸುವುದಿದೆಯಲ್ಲ, ಅದು ನಿಜವಾದಂಥ ಶಿಕ್ಷಣ ಅಂತ. ಬರೀ ಪರೀಕ್ಷೆ ಇರ್ತಾ ಇರೋದಲ್ಲ, ನಮ್ಮ ಪರೀಕ್ಷೆಗೆ ಇರ್ತಾ ಇರೋದು ಮಾರ್ಕ್ ತೆಗೆಯುವುದೇ ಶಿಕ್ಷಣ ತೆಗೆದುಕೊಳ್ತಾ ಇವೆ ನಾವು. ಆದರೆ ಬದುಕಿನ ಮೌಲ್ಯಗಳನ್ನು, ಬದುಕಿನ ಕೌಶಲ್ಯಗಳನ್ನು, ಬದುಕಿರುವಂಥ ಸವಾಲುಗಳನ್ನು ಯಾವ ರೀತಿ ಧೈರ್ಯವಾಗಿ ಎದುರಿಸಬಹುದು ಅನ್ನೋದಕ್ಕೆ ಮಾರ್ಗದರ್ಶನ ಮಾಡೋದಿದೆಯಲ್ಲ, ಅದು ನಿಜವಾದ ಶಿಕ್ಷಣ. ಆಜ್ಞರದೇ ಹೇಳೋದು, ಒಂದು ಶಾಲೆಗೆ ಹೋದ ಮಗು ಕಾಲೇಜನ್ನು ಬಿಟ್ಟು ಹೊರಗೆ ಬರುವಾಗ ಮನೆಗೂ ಸಮಾಜಕ್ಕೂ ಉಪಯೋಗಿಯಾಗಿ ಮಾಡುವುದೇ ನಿಜವಾದಂಥ ಶಿಕ್ಷಣ ಅಂತ. ಆ ದೃಷ್ಟಿಯಿಂದ ನಾವು ಯೋಚನೆ ಮಾಡಿದಾಗ ನೀವು ಯಾವ ವಿಶ್ವವಿದ್ಯಾಲಯ ಸಿಗದಂಥ ಏನು ಆ ಶಿಕ್ಷಣ ಇದೆಯಲ್ಲ, ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಸಿಗುತ್ತೆ. ಹಾಗಾಗಿ ನಾನು ಹೇಳೋದು, ನೀವೆಲ್ಲ ಭಾಗ್ಯವಂತರು ಅಂತ ನಾನು ಭಾವಿಸ್ಕೊಳ್ತೇನೆ. ಹಾಗಾಗಿ ಮೊದಲು ನಾವು ಯಾರು ಅಂತ ಅರ್ಥ ಮಾಡಿಕೊಂಡ್ರೆ, ಯಾಕಂದರೆ ಸ್ವಾಮಿ ಜಗದಾತ್ಮಾನಂದರು ಬದುಲು ಕಲೀರಿ ಅಂತ ಒಂದು ಪುಸ್ತಕ ಇದೆ, ಬದುಕಲು ಕಲೀರಿ ಅಂತ. ನೀವು ಸಾಧ್ಯ ಆದರೂ ಓದಿ. ನಾನು ಅದ್ಭುತ ಪ್ರೇರಣೆಗೊಂಡಂಥ ಮೊದಲ ಪುಸ್ತಕ ಅದು ಭಾಗ 1 ಮತ್ತು 2 ಅಂತಿದೆ. ಅದೊಂದು ಮಾತು ಹೇಳ್ತಾರೆ, ಸಾವಿಲ್ಲದ ನೋವಿಲ್ಲದ ದೈವೀ ಶಕ್ತಿ ಪ್ರತಿಯೊಬ್ಬರ ಮನಸ್ಸಿನ ಆಳದಲ್ಲಿದೆ. ಸಾವಿಲ್ಲದ ನೋವಿಲ್ಲದ ದೈವೀ ಶಕ್ತಿ ಪ್ರತಿಯೊಬ್ಬರ ಮನಸ್ಸಿನ ಆಳದಲ್ಲಿದೆ. ಅಂಥ ದೈವೀ ಶಕ್ತಿ ನಮ್ಮೊಳಗಿದ್ದರೂ ಕೂಡ ನಾವು ಅಸಮರ್ಥರಾಗೆ, ಅಸಹಾಯಕರಾಗೆ ನಾವು ಓದ್ತಿದ್ದ ಕಾರಣ ಏನು ಅಂತ ಹೇಳಿದಾಗ ಅವರೇ ಹೇಳ್ತಾರೆ 2 ಕಾರಣ. ಒಂದು, ನಾವು ಬಾಲ್ಯದಿಂದಲೂ ಬೆಳೆಸಿಕೊಂಡು ಬಂದ ನಿಷೇಧಾತ್ಮಕ ಭಾವ. ನೀವು ಯಾವುದೇ ವಿದ್ಯಾರ್ಥಿನ ಕರಲಿ, ಯಾವುದೇ ಒಂದು ಕೆಲಸ ಹೇಳಿ, ನಂಗೆ ಆಗೋದಿಲ್ಲ ಅಂತ. ಬ್ರಹ್ಮ ನೀವೊಂದು ಪ್ರಾರ್ಥನೆ ಮಾಡು ಸರ್, ನಂಗೆ ಆಗೋದಿಲ್ಲ ಸರ್. ನೀವೊಂದು ಧನ್ಯವಾದ ಮಾಡು, ಅದು ನಂಗೆ ಆಗೋದಿಲ್ಲ ಸರ್. ನೀವೊಂದು ಪ್ರಬಂಧ ಬರೀ, ನಂಗಾಗೋದಿಲ್ಲ ಸರ್. ಅಂದರೆ ಈ ಚಿಕ್ಕಂದಲ್ಲಿ ಕೂಡ ಅವರು ಆಗೋದಿಲ್ಲ ಕೈಲಾಗದು ಎಂದು ಕೈ ಕಟ್ಟಿ ಕುಡಿಸರೆ ಸಾಗದು ಕೆಲಸವು ಎಂದು, ಮನಸ್ಸೊಂದಿದ್ದರೆ ಮಾರ್ಗ ಉಂಟು ಕೆಚ್ಚದೆ ಇರಬೇಕೆಂದು ಹಾಡು ಕೇಳಿದ್ದೆ. ನಾವು ಅದನ್ನು ಬದುಕಿಗೆ ಅಳವಡಿಸಿಕೊಂಡಿದ್ದೇವಾ? ಇದು ಬಹಳ ಮುಖ್ಯ ಆಗತ್ತೆ. ಆ ದೃಷ್ಟಿಯಿಂದ ನಮಗೆ ಆ ಸಾಮರ್ಥ್ಯ ಇದೆ ಅಂತ ಆ ಪರಿಜ್ಞಾನ ಇರೋದು, ಅಜ್ಞಾನ ಅಂತ ಹೇಳ್ತಾರೆ ಅದಕ್ಕೆ. ನಮ್ಮೊಳಗಿರುವಂಥ ಸಾಮರ್ಥ್ಯವೇ ನಮ್ಗೆ ಅರಿವಿಲ್ಲದಿರೋದು. ಇನ್ನೊಂದು ಬಾಲ್ಯದಿಂದ ಬೆಳೆಸ್ಕೊಂಡು ಬಂತ ನಿಷೇಧಾತ್ಮಕ ಭಾವ, ಒಂದು ಅಜ್ಞಾನ, ಇನ್ನೊಂದು ನಿಷೇಧಾತ್ಮಕ ಭಾವ. ಇದರಿಂದ ಹೊರ ಬಂದಾಗ ಅದ್ಭುತ ವ್ಯಕ್ತಿಗಳು ಯಾವ ರೀತಿಯಲ್ಲಿ ರಾಜೇಶ್ ಪ್ರಸಾದರು, ರಾಮನಾಯಕರು, ಡಾಕ್ಟರ್ ಸುಂದರ ನಾಯಕರು ಎಲ್ಲ ಸಾಧನೆ ಮಾಡಿದಾರಲ್ಲ, ಆ ಸಾಧನೆ ನಮ್ಮಿಂದಲೂ ಕೂಡ ಸಾಧ್ಯ ಆಗತ್ತೆ. ಅವರು ನಮ್ಮ ಹಾಗೆ ಬಹಳ ಸಾಮಾನ್ಯ ವರ್ಗದಲ್ಲಿ ಹುಟ್ಟಿ ನಮಗಿಂತ ಕಷ್ಟದ ವಾತಾವರಣ, ನೆನ್ಪಿಟ್ಕೊಳ್ಳಿ. ನಿಮ್ಗೆ ಇವತ್ತೆಲ್ಲ ಇದ್ದಾರೆ, ರಾಜೇಶ್ ಪ್ರಸಾದ್ ಹೇಳಿದರು, ವಿದ್ಯಾರ್ಥಿ ಯಾರು ಇಲ್ಲಿ ನಮ್ಮ ಸಮುದಾಯದವರು ಯಾವ ಸಾಧನೆ ಮಾಡದಿದ್ರು ಕೂಡ ನಾನಿದ್ದೇನೆ, ನಿಮ್ಗೆ ಸಹಾಯ ಮಾಡ್ತೇನೆ. ಅವರಿಗೆ ಯಾರಿದ್ದಾರೆ ಹೇಳಿದಾರ? ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ನಾವೇನು ಅವರಿಗಿಂತ ಭಾಗ್ಯವಂತರು. ಆದರೆ ನಮ್ಮೆಲ್ಲರಲ್ಲಿ ಸಾಮರ್ಥ್ಯ ಇದೆ, ಅದ್ರ ಬಗ್ಗೆ ಸಂಶಯ ಇಲ್ಲ.
ಆದರೆ ಈ ಸಾಮರ್ಥ್ಯ ಸಾಧನೆ ಯಾಕಾಗೋದಿಲ್ಲ, ಇದು ಬಹಳ ಮುಖ್ಯ ಆಗುತ್ತೆ. ಅದನ್ನೇ ಅವರೇ ಜಗದಾತ್ಮಂದರು ಹೇಳ್ತಾರೆ, ನಿಷ್ಠೆ ಇಲ್ಲದೆ ಯಾವುದೇ ಸಾಧನೆ ಸಾಧ್ಯ ಇಲ್ಲ. ಏನು ಹೇಳಿ? ನಿಷ್ಠೆ ಇಲ್ಲದೆ. ಆಗ ಅತಿಥಿಗಳು ಕೂಡ ಮಾತನಾಡೋಕೆ ಹೇಳಿದರು, ನಿಮ್ಮ ಬದುಕಿನಲ್ಲಿ ನಿಷ್ಠೆ ಇರಬೇಕು ಅಂತ. ಎಲ್ಲ ನೀವು ಕೇಳಿದ್ದೀರಿ. ನಿಷ್ಠೆ ಅಂದರೆ ಏನು? ಹಾಕಿಕೊಂಡ ನಿಯಮವನ್ನು ಬಿಡದೆ ಪಾಲಿಸುವುದೇ ನಿಷ್ಠೆ. ಏನು ಹೇಳಿ? ಹಾಕಿಕೊಂಡ ನಿಯಮವನ್ನು ಬಿಡದೆ ಪಾಲಿಸುವುದೇ ನಿಷ್ಠೆ. ಬೆಳಿಗ್ಗೆ ಯೋಗ ಮಾಡಬೇಕು ಅಂತ ಸರ್ ಹೇಳಿದರು. ಬೆಳಿಗ್ಗೆ ಏನೋ ಬೇಗ ಹೇಳಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಯಾಕೆಂದರೆ 3 ರಿಂದ 6 ಗಂಟೆ ಅದು ಬ್ರಾಹ್ಮಿ ಮುಹೂರ್ತ, ಋಷಿಮುನಿಗಳೆಲ್ಲ ಆವಾಗಲೇ ಹೇಳೋದಂತೆ. ಯಾಕೆಂದರೆ ನಮ್ಮ 24 ಗಂಟೆ ಅವಧಿಯಲ್ಲಿ ಅತ್ಯಂತ ಪ್ರಶಸ್ತವಾದಂಥ ಒಂದು ಆ ಸಮಯ, ನಮ್ಮ ಮಿತ್ರಗಳು ಅತ್ಯಂತ ಕ್ರಿಯಾಶೀಲವಾಗಿ ಕೆಲಸ ಮಾಡುವಂಥ ಆ ಅವಧಿ ಅಂತ ಹೇಳಿದ್ರೆ ಅದು 3 ಗಂಟೆ, ಬೆಳಗಿನ 3 ಗಂಟೆ ಜಾವ ಅಂತ ಕೊನೆಯ ಅವಧಿ, ಬೆಳಿಗ್ಗೆ ರಾತ್ರಿಯ 3 ರಿಂದ 6 ಗಂಟೆ, 8 ಜಾವ ದಿನಕ್ಕೆ. ಆ ಬೆಳಗಿನ ಜಾವ ಇದೆಯಲ್ಲ, ಯಾಕಂದರೆ ಇಡೀ ದೇಹ ನಿದ್ರೆಯಲ್ಲಿ ವಿಶ್ರಾಂತಿ ಪಡೆದಿರುತ್ತೆ. ಇದು ಕೂಡ ಇಂಜಿನಿದ್ದ ಹಾಗೆ ಅದು ರಿಫ್ರೆಶ್ ಆಗಿರುತ್ತೆ, ಮತ್ತು ವಾತಾವರಣ ಕೂಡ ಆಹ್ಲಾದಕರ ಆಗಿರುತ್ತೆ. ಹಾಗಾಗಿ ನಾವು ಅಧ್ಯಯನ ಮಾಡಲಿಕ್ಕೆ ನೋಡಿ, ಋಷಿಮುನಿಗಳೆಲ್ಲ ಅಧ್ಯಯನ ಕೂಡ ತಪಸ್ಸಿದ್ದ ಹಾಗೆ ಅಂತೆ. ತಪಸ್ಸುಗಳು ಯಾವ ರೀತಿ ಏಕಾರ ತೊಡಗಿಸ್ಕೊಳ್ತಿದ್ರು, ಆ ರೀತಿ ನಾವು ಅಧ್ಯಯನ ತೊಡಗಿಸ್ಕೊಂಡಾಗ ಎಂಥ ಅದ್ಭುತ ಸಾಧನೆ ಕೂಡ ನಮ್ಮಿಂದ ಸಾಧ್ಯ ಆಗತ್ತೆ. ಆದರೆ ಸಾಧನೆಗೆ ನಿರಂತರವಾದಂಥ ಪರಿಶ್ರಮ. ಮೊದಲನೇದಾಗಿ ಏನು? ಪ್ಯಾಷನ್, ನಮ್ಗೆ ತುಡಿತ. ನಾನು ಈ ಸಾಧನೆ ಮಾಡಬೇಕು ಅಲ್ಲ, ಮಾಡಲೇಬೇಕು. ನಿಮ್ಗೊಂದು ಉದಾಹರಣೆ ಹೇಳ್ತೇನೆ. ಅರುಣಿಮಾ ಸಿಂಹ ಅಂತ ನಿಮ್ಗೆ ಕತೆ ಕೇಳಿರ್ಬೋದು. ಇದೆಲ್ಲ ನನ್ನ ಕಟ್ಟು ಕತೆ ಅಲ್ಲ. ಅರುಣಿಮಾ ಸಿನ್ಹಾ ಅಂತ, ಅವಳು 1889 ಉತ್ತರ ಪ್ರದೇಶದಲ್ಲಿ ಒಬ್ಬ ಸಾಮಾನ್ಯ ಸೈನಿಕ ಇಲಾಖೆ ಕೆಲಸ ಮಾಡುವಂಥ, ಅವರ ಆರೋಗ್ಯ ಇಲಾಖೆ ಕೆಲಸ ಮಾಡುವ ತಾಯಿ ತಂದೆಯ ಮಗಳಾಗಿ ಹುಟ್ಟುತ್ತಾಳೆ ಉತ್ತರ ಪ್ರದೇಶದಲ್ಲಿ. ಅವಳು ಕ್ರೀಡಾಪಟುವಾಗಿ ತೊಡಗಿಸ್ಕೊಳ್ತಾಳೆ. ಅವಳು ವಾಲಿಬಾಲ್ ಕ್ರೀಡಾಪಟುಗಳು. ರಾಷ್ಟ್ರೀಯ ಪಂದ್ಯಾಟದಲ್ಲಿ ಭಾಗವಹಿಸೋದಕ್ಕಾಗಿ ರೈಲಲ್ಲಿ ಪ್ರಯಾಣ ಮಾಡುವಾಗ ದರೋಡೆಕೋರರು ಅವಳ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವಳು ಪ್ರತಿಭಟಿಸಿದಾಗ ಅವಳನ್ನು ರಾತ್ರಿ ಹೊತ್ತದು ಅರ್ಧರಾತ್ರಿ ಅವಳನ್ನು ರೈಲಿಗೆ ಹೊರಗೆ ತಳ್ತಾರೆ. ಅವಳು ಇನ್ನೊಂದು ಟ್ರ್ಯಾಕ್ ಮೇಲೆ ಬಿದ್ದಾಗ ಇನ್ನೊಂದು ರೈಲು ಅವ್ರ ಕಾಲ ಮೇಲೆ ಹೋಗುತ್ತೆ. ಆಸ್ಪತ್ರೆಗೆ ಯಾರೋ ಅವ್ರು ನೋಡಿ ಬೆಳಿಗ್ಗೆ ಅವ್ರ ಜೀವ ಇದು ನೋಡಿ ಸೇರಿಸ್ತಾರೆ. ಅವ್ರ ಜೀವ ಉಳಿತದೆ, ಕಾಲು ಮಾತ್ರ ಕತ್ತರಿಸ್ತಾರೆ. ನೋಡಿ, ಆಸ್ಪತ್ರೆ ಬೆಡ್ಡಲ್ಲಿ ಇದ್ಕೊಂಡು ಅವ್ರು ಯೋಚನೆ ಮಾಡೋದು, ಕಾಲು ಕಳೆದುಕೊಂಡ್ರು, ಎಂಥ ಒಂದು ಪ್ರೇರಣೆ ನೋಡಿ ಅವರಿಗೆ. ಅವಳ ಪ್ಯಾಷನ್ ಏನು ಅಂತ ಅವಳು ಹೇಳ್ತಾಳೆ, ನಾನು ದೇವರು ನನ್ನನ್ನು ಉಳಿಸಿದ್ದಾನೆ ಅಂತಾದರೆ ಏನೋ ಒಂದು ಸಾಧನೆ ಮಾಡಬೇಕಂತಲೇ ನನ್ನನ್ನು ಉಳಿಸಿದ್ದಾನೆ. ಹಾಗಾಗಿ ಆ ದೇವರಿಗೆ ಕೃತಜ್ಞನಾಗಿ ನಾನು ಏನೋ ಅದ್ಭುತ ಸಾಧನೆ ಮಾಡಿ ತೋರಿಸ್ಬೇಕು ಅಂತ ಯೋಚನೆ ಮಾಡ್ತಾಳೆ. ಅವಳ ಆಸ್ಪತ್ರೆ ಇದ್ದುಕೊಂಡೇ ಹಿಮಾಲಯವನ್ನು ಪ್ರಥಮ ಬಾರಿ ಏರಿದಂಥ ಮಹಿಳೆ, ನಿಮ್ಗೆ ಗೊತ್ತಿರಬೇಕು, ಬಚೇಂದ್ರಿ ಪಾಲ್. ಅವಳಿಗೆ ಫೋನ್ ಮಾಡ್ತಾಳೆ, ನಾನು ಹಿಮಾಲಯವನ್ನು ಏರಬೇಕು ಅಂತ. ನೋಡಿ, ಕಾಲಿದ್ದವರಿಗೆ ಕಷ್ಟ ಹಿಮಾಲಯ ಪರ್ವತನ ಏರೋದು. ಈ ಕಾಲ್ಕೊಳ್ಗಂಟ ಅಂತ ಆ ಅರುಣಿಮಾ ಸಿನ್ಹಾ ಹಿಮಾಲಯ ಪರ್ವತವನ್ನು ಏರಬೇಕು ಅಂತ ಆ ಕನಸನ್ನು ಕಾಣ್ತಾಳೆ. ಕೇಳಿದಾಗ ಅವಳಿಗೂ ನಗು ಬರುತ್ತೆ, ಬಚೇಂದ್ರಿ ಪಾಲ್. ಯಾಕಂದರೆ ಅವಳು ಏರಿ ಅದು ಕಷ್ಟ ಏನು ಅಂತ ಗೊತ್ತಿದ್ದ, ಅವಳು ಅರಿತವಳು. ಆದರೆ ನೋಡಿ, ಯಾವುದೇ ಸಾಧನೆ ಮಾಡುವಾಗ, ಉದಾತ್ತ ಗುರಿಯನ್ನು ನಡೆಯುವಾಗ ಇನ್ನೊಬ್ಬರು ನೋಡಿ ನಮ್ಮನ್ನೇನು ಹೇಳ್ತಾರೋ ನೋಡ್ತಾರೋ ಅಂತ ನಾವು ಯೋಚನೆ ಮಾಡಬಾರ್ದು, ನೆನ್ಪಿಟ್ಕೊಳ್ಬೇಕು ನಾವು. ಹಾಗಾಗಿ ಅವಳಿಗೆ ಗುರಿಯಲ್ಲಿ ನಿರ್ದಿಷ್ಟತೆ ಇತ್ತು. ಅವಳು ಆಸ್ಪತ್ರೆಯಲ್ಲಿ ಕರ್ತಕ ಕಾಲನ್ನು ಜೋಡಿಸ್ತಾಳೆ. ಅವಳು ನಡೆಯುವಂಥ ಪ್ರಯತ್ನ ಮಾಡ್ತಾರೆ. 2011ರಲ್ಲಿ ಆದಂಥ ಘಟನೆ ಇದು. 11ರಲ್ಲಿ ಅವಳು ಕರ್ತಕ ಕಾಲ ಜೋಡಿಸ್ಕೊಂಡು ನಡೆಯುವ ಪ್ರಯತ್ನ ಮಾಡ್ತಾಳೆ. ಬಚೇಂದ್ರಿ ಪಾಲ್ ಹತ್ರ ಹೋಗಿ ಅವಳು ಕೇಳಿಕೊಂಡಾಗ ಅವಳು ಮುಖ ನೋಡ್ತಾಳೆ, ಅವಳು ಕಣ್ಣು ನೋಡ್ತಾರೆ. ಅವಳಿರುವಂಥ ಆ ಸಂಕಲ್ಪ, ಆ ತುಡಿತ ನೋಡಿ ಅವಳಿಗೆ ಗೊತ್ತಾಗತ್ತೆ, ಇವಳಲ್ಲೇ ದೃಢ ಸಂಕಲ್ಪ ಇದೆ, ಇವಳಿಗೆ ಸಾಧ್ಯ ಇದೆ ಅಂತ. ಆ ತರಬೇತಿಯಲ್ಲಿ ನಿತ್ಯ ಅಭ್ಯಾಸ ಮಾಡ್ತಾಳೆ. 10-12 ಗಂಟೆ ಪ್ರತಿನಿತ್ಯ ಆ ಅಭ್ಯಾಸ ಮಾಡ್ತಾಳೆ. 2013ನೇ ತಾರೀಕು ಮೇ 11ನೇ ತಾರೀಕು 11 ಗಂಟೆ ಬೆಳಿಗ್ಗೆ ಆ ಹಿಮಾಲಯ ಪರ್ವತದ ಮೌಂಟ್ ಎವರೆಸ್ಟ್ ಇದೆ, ನಿಮ್ಗೆ ಗೊತ್ತಿರಬೇಕು. ಅದನ್ನು ತುತ್ತ ತುದಿಯಲ್ಲಿ ಏರಿ ಭಾರತದ ರಾಷ್ಟ್ರಧ್ವಜವನ್ನು ನಡ್ತಾಳೆ. ಆ ಮೂಲಕ ಹಿಮಾಲಯ ಪರ್ವತವನ್ನು ಏರಿದ ಪ್ರಪ್ರಥಮ ಅಂಗವಿಕಲ ಮಹಿಳೆ ಅಂತ ದಾಖಲೆಯನ್ನು ಮಾಡ್ತಾಳೆ. ಯೋಚನೆ ಮಾಡಿ, ಅವಳ ಸಾಧನೆ ಇಷ್ಟಿಗೆ ಸೀಮಿತ ಆಗಿರೋದಿಲ್ಲ. 2 ವರ್ಷ 2011ರಲ್ಲಿ ಇದು ಯಾವುದು ಮಕ್ಕಳು ನಾನು ಹೇಳುವ ನಿಮಗೆ ಮೆಚ್ಚುವುದು ಹೇಳೋ ಕಥೆಯಲ್ಲ, ಇದು ವಾಸ್ತವ ಸತ್ಯ. ಕೈ ಇಲ್ಲದವರು, ಕಾಲಿಲ್ಲದವರು, ಯಾಕಂದರೆ ಅವರಲ್ಲಿ ತುಡಿತ ಇರ್ತದೆ, ಅವರಲ್ಲಿ ಏನಾದರೂ ಸಾಧನೆ ಮಾಡಬೇಕಂತ ಸಂಕಲ್ಪ ಇರುತ್ತೆ. ಹಾಗಾಗಿ ಅದನ್ನು ನಾವು ಅರ್ಥ ಮಾಡ್ಕೊಂಡಾಗ ನಾವು ಕೈಕಾಲು ಸರಿ ಇದ್ದವರು ಎಷ್ಟು ಸಾಧನೆ ಮಾಡ್ಬೋದು ನಾವು ಯೋಚನೆ ಮಾಡಬೇಕಾಗತ್ತೆ. ಅವಳು 7 ಖಂಡಗಳಿದೆ, ನಮ್ಗೆ ಗೊತ್ತಿದೆ ನಿಮಗೆ, ಭೂಪಾಠದಲ್ಲಿ ನೋಡಿ
ಆ 7 ಖಂಡಗಳಲ್ಲಿ ಇರುವಂಥ ಪ್ರತಿ ಖಂಡದಲ್ಲಿರುವಂಥ ಎತ್ತರವಾದಂಥ ಪರ್ವತವನ್ನು ಏರಿ ದಾಖಲೆ ಮಾಡ್ತಾಳೆ. ಈ ರೀತಿ ಮಾಡಿದ ಜಗತ್ತಿನ ಏಕೈಕ ಮಹಿಳೆ ಅಂತ ದಾಖಲೆ ಮಾಡ್ತಾಳೆ. ಯಾರು? ರಣಿಮಾ ಸಿನ್ಹಾ. ಅವಳಿಗೆ ಪದ್ಮಭೂಷಣ ಪದ್ಮಶ್ರೀ ಪ್ರಶಸ್ತಿ ಕೂಡ ಸಿಗುತ್ತೆ. ನಿಮ್ಗೆ ಗೊತ್ತಿರಲಿ, ಅಮೇರಿಕದ ಒಂದು ಪ್ರಾಂತ್ಯ ಮರಿಜೋನಾ ಅಂತ, ಅಲ್ಲೊಂದು ಸಾಮಾನ್ಯ ಬಡ ಕುಟುಂಬಕ್ಕೆ ಒಂದು ಹೆಣ್ಣು ಮಗು ಜನನ ಆಗುತ್ತೆ. ಆ ಹೆಣ್ಣು ಮಗುವಿಗೆ 2 ಕೈ ಇರೋದಿಲ್ಲ ನೋಡಿ, 2 ಕೈ ಇರೋದಿಲ್ಲ. ಆದರೆ ಆ ತಾಯಿ ಹೆತ್ತ ತಾಯಿ ಹೆಗ್ಗಣ ಮುದ್ದು ಅಂತ ಪ್ರೀತಿಯಿಂದ ಬೆಳೆಸಿ ಆ ಮಗುವಿಗೆ ಕಾಲಿಗೆ ಬೆರಳಿಗೆ ಪೆನ್ನು ಕೊಟ್ಟು ಬರೆಯುವುದಕ್ಕೆ ಅಭ್ಯಾಸ ಮಾಡ್ತಾರೆ. ಹಾಗೆ ಆ ಕಾಲು ಬೆರಳಲ್ಲಿ ಪೆನ್ ಹಿಡಿದು ಬರಿತಾ ಆ ಶಾಲೆಗೆ ಅವಳು ಟಾಪ್ ಪರೀಕ್ಷೆ ಪಾಸ್ ಮಾಡ್ತಾಳೆ. ಆನಂತರ ಬರೀ ಪರೀಕ್ಷೆಯಲ್ಲಿ ಪಾಸ್ ಮಾಡೋದಲ್ಲ, ಅವಳಿಗೆ ಕರಾಟೆ ಕಲಿಬೇಕು ಅಂತ ಆಸೆ ಆಗುತ್ತೆ. ಕರಾಟೆಯನ್ನು ಕಲಿತಾಳೆ. ಬ್ಲ್ಯಾಕ್ ಬೆಲ್ಟ್, ನಿಮಗೆ ಉನ್ನತವಾದಂಥ ಸಾಧನೆ, ಬ್ಲ್ಯಾಕ್ ಬೆಲ್ಟ್ ಪಡಿತಾಳೆ. ಆನಂತರ ಅಷ್ಟೇ ಅಲ್ಲ, ಅವಳು ವಿಮಾನದ ಪೈಲಟ್ ಆಗಬೇಕು, ನಡೆಸಬೇಕು ಅಂತ ಆಸೆ ಆಗುತ್ತೆ. ಅವಳಿಗೆ ಅರ್ಜಿ ಹಾಕ್ತಾಳೆ, ಅವಳಿಗೆ ಅವಕಾಶ ಸಿಗೋದಿಲ್ಲ. ಅವಳು ಕೋರ್ಟಿಗೆ ಹೋಗ್ತಾಳೆ, ಅವಳು ಅನುಮತಿ ಸಿಗುತ್ತೆ. ಆ ಮೂಲಕ ಅಭ್ಯಾಸ ಮಾಡಿ ವಿಮಾನವನ್ನು ನಡೆಸಿದ ಜಗತ್ತಿನ ಪ್ರಥಮ ಅಂಗವಿಕಲ ಮಹಿಳೆ ಅಂತ ಅವಳು ದಾಖಲೆ ಮಾಡ್ತಾಳೆ. ಯಾರು? ಜೆಸ್ಸಿಕಾ ಕಾಕ್ಸ್ ಅಂತ. ನೀವು ಜೆಸ್ಸಿಕಾ ಅಂತ ಹಾಕಿ ನಿಮಗೆ ಅವಳ ಬದುಕಿನ ವೃತ್ತಾಂತ ಎಲ್ಲ ನಿಮ್ಮ ಕಣ್ಣು ಮುಂದೆ ಬರುತ್ತೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ನೋಡಿ, ನಮಗೆ ನೋಡಿ ಕೈ ಕಾಲು ಇದು ನಮಗೆ ನೋಡಿ, ಜಗತ್ತ ನೀವು ಸಾಧಕರೆಲ್ಲ ನೋಡಿದಾಗ ಏನು ಇಲ್ಲದವರೇ ಏನು ಮಾಡಿದ್ದಾರೆ? ಅದ್ಭುತ ಸಾಧನೆ ಮಾಡಿದ್ದಾರೆ. ಹಾಗಾಗಿ ಎಲ್ಲವನ್ನ ಇದ್ದು ಸಾಧನೆ ಮಾಡಿದವರು ಬಹಳ ಕಡಿಮೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ನಿಮ್ಮಲ್ಲಿ ಬಹಳ ಗ್ರಾಮೀಣ ಪ್ರದೇಶದಲ್ಲಿದ್ದೇವೆ, ಇವತ್ತು ನಮ್ಮ ಮನೆಯಲ್ಲಿ ಸೌಕರ್ಯಗಳಿಲ್ಲ, ಇವತ್ತು ನಾವು ಬಹಳ ಕಷ್ಟದಲ್ಲಿದ್ದೇವೆ ಅಂತಿದ್ರೆ ಇದೆಲ್ಲ ನಿಮ್ಮ ಬದುಕಿನ ದೊಡ್ಡ ವರ ಅಂತ ನೀವು ಭಾವಿಸ್ಕೊಳ್ಳಿ. ಅರ್ಥ ಆಯ್ತಾ? ಯಾಕೆಂದರೆ ಸಾಧಕರೆಲ್ಲ ಗುಡಿಸಲಲ್ಲಿ ಹುಟ್ಟುತ್ತಾರಂತೆ, ಅರಮನೆಯಲ್ಲಿ ಬೆಳಗ್ತಾರಂತೆ. ನೀವೆಲ್ಲ ಈ ಅದ್ಭುತ ನಮ್ಮ 3 ಮುತ್ತುಗಳಂತ ಹೇಳಿದಲ್ಲ, ಅವ್ರ ಬದುಕಿನ ಸತಾಂತವನ್ನು ನೀವು ಹೋಗ್ತಾ ಹೋಗಿ ಪ್ರತಿ ಸಾಧಕರ ಸಾಧನೆ ನೋಡಿ ಬೀಗುವುದಲ್ಲ, ಆ ಸಾಧನೆ ಹಿಂದೆ ಶ್ರಮ ಇದೆಯಲ್ಲ ಅದನ್ನು ಅರ್ಥ ಮಾಡ್ಕೊಳ್ಳಿ. ಆಗ ನಿಮ್ಗೆ ಅದ್ಭುತ ಪ್ರೇರಣೆ ಸಿಗುತ್ತೆ. ಎ ವೆರಿ ಪೇನ್ಫುಲ್ ಸ್ಟೋರಿ ಎಂಡ್ಸ್ ವಿತ್ ಸಕ್ಸಸ್. ಎ ವೆರಿ ಸಕ್ಸಸ್ ಹ್ಯಾಸ್ ಪೇನ್ಫುಲ್ ಸ್ಟೋರಿ. ಹಾಗಾಗಿ ಪ್ರತಿಯೊಂದು ಸಾಧನೆ ಹಿಂದೆ ನಿರಂತರವಾದ ಶ್ರಮ ಇದೆ. ನಿಮ್ಗೊಂದು ಸಣ್ಣ ಕತೆ ಹೇಳ್ತೇನೆ ಕೇಳಿ. ನಡೆದ ಘಟನೆ ಇದು. ಜಪಾನಿನ ಒಸಾಕ ಅಂತ ಒಂದು ಪ್ರಾಂತ್ಯ ನಗರ ಇದೆ. ಅಲ್ಲಿ ಒಬ್ಬ ಯುವ ಉದ್ಯಮಿ, ಅವನು ಹೊಸ ಉದ್ಯಮವನ್ನು ಆರಂಭ ಮಾಡಬೇಕು ಅಂತ ಅವನು ಆಸೆ ಆಗುತ್ತೆ. ಅವನು ಆ ಸಮುದ್ರ ತೀರದಲ್ಲಿ ಹೀಗೆ ಸಂಜೆ ಹೊತ್ತು ತಿರುಗಾಡ್ತಿರುವಾಗ ಅಲ್ಲಿ ಆಮೆ, ನಿಮ್ಗೆ ಗೊತ್ತಿ ನಕ್ಷತ್ರಾಕಾರದ ಬಣ್ಣದ ಆಮೆಗಳೆಲ್ಲ ಅಲ್ಲಿ ಓಡಾಡ್ತಿದ್ದೇವೆ. ಸಂಜೆಯ ಸೂರ್ಯನ ಬೆಳಕು ಆ ಬಿದ್ದು ಅವೆಲ್ಲ ಪಳ 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 ಹೊಳಿತಿತ್ತಂತೆ. ಅವನಿಗೆ ತಕ್ಷಣ ತನ್ನ ಏನೋ ಉದ್ಯಮಕ್ಕೆ ಆಂಬ್ಲಮ್ ಲಾಂಛನ ಇದನ್ನೇ ಮಾಡ್ಕೊಳ್ಬೇಕಂತ ಆ ಮೊಬೈಲಲ್ಲಿ ಚಿತ್ರ ಸೆರೆ ಹಿಡಿದು ತರ್ತಾನೆ. ತಂದು ಆ ಭಾಗದ ಒಂದು ಪ್ರಸಿದ್ಧ ಕಲಾವಿದನ ಯಾರು ಅಂತ ಗುರುತಿಸಿ ಅವನು ಕರೆಸ್ತಾನೆ. ನೋಡಿ, ನನ್ನ ಹೊಸ ಉದ್ಯಮವನ್ನು ಮಾಡಬೇಕು ಅಂತಿದ್ದೇನೆ, ನನಗೆ ಒಂದು ಲಾಂಛನ ಆಗಬೇಕು, ನೀವು ಇದನ್ನು ಸಿದ್ಧಪಡಿಸ್ಕೊಡ್ಬೇಕು ಅಂತ ಅವನಿಗೆ ಒಪ್ಪಿಸ್ತಾರೆ. ಅವನು ಆಯಿತು ಅಂತೇಳಿ ಆ ಚಿತ್ರ ತೆಗೆದುಕೊಂಡು ಹೋಗ್ತಾರೆ. ವಾರ ಕಳೀತು, 15 ತಿಂಗಳು, ಎಷ್ಟು ಸಲ ಅವನು ಹೇಳಿ ಕಳಿಸಿದ್ರು ಕೂಡ ಮತ್ತೆ ಮತ್ತೆ ಅಂತ ಮುಂದಕ್ಕೆ ಹೋಗುತ್ತೆ. ಇವನಿಗೆ ಬೇಸರ ಆಗುತ್ತೆ. ಒಂದಿನ ಸೀದಾ ಇವನೇ ಆ ಕಲಾವಿದನ ಮನೆಗೆ ಹೋಗ್ತಾನೆ. ಏನು ಹೋಗ್ತಾ ಇರುವಾಗ ಕಲಾವಿದರು ಓಡ್ತಾರೆ, ಅವರೇ ಬರ್ತಾ ಇರೋದು ನೋಡಿ. ಅವನು ಕರೆದು ಅವಳಿಗೆ ಕೂರಿಸ್ತಾನೆ. ಅವನಿಗೂ ಇನ್ನೇನು ಆ ಬೋರ್ಡ್ ಮೇಲೆ ಡ್ರಾಯಿಂಗ್ ಶೀಟ್ ಚಿತ್ರ ಬಿಡಿಸ್ಲಿಕ್ಕೆ ಸಿದ್ಧ ಮಾಡ್ತಾ ಇದ್ದ. ನೀವು ಬಂದದ್ದು ಒಳ್ಳೇದಾಯಿತು, ನಾನು ಈಗಲೇ ಬಿಡಿಸಿ ಕೊಡ್ತೇನೆ ಅಂತ ಹೇಳಿ ಅವ್ರ ಎದುರುಗಡೆ ಆ ಡ್ರಾಯಿಂಗ್ ಶೀಟ್ ಮೇಲೆ ಆ ಅದ್ಭುತ ಚಿತ್ರವನ್ನು ಲಾಂಛನವನ್ನು ಬಿಡಿಸಿ ಅವ್ರ ಮುಂದೆ ಇಡ್ತಾನಂತೆ. ಅವನಿಗೆ ಆಶ್ಚರ್ಯ ಆಗುತ್ತಂತೆ, ಭಾಳ ಚೆಂದಾಗಿ ಬಂತು. ಅವನಿಗೆ ಖುಷಿ ಆಗುತ್ತೆ. ಬಿಲ್ ಎಷ್ಟು ಕೊಡಿ ಅಂತ ಕೇಳ್ತಾನೆ. ನೋಡಿ, ಬಿಲ್ ಕೊಡಿ ಅಂತ ಕೇಳಿದಾಗ ಇನ್ನು ಬಿಲ್ ನೋಡಿ ಅವನಿಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದರೆ ಅರ್ಧ ಗಂಟೆಯಲ್ಲಿ ಬಿಡಿಸಿದ್ದಾನೆ, ಅರ್ಧ ಗಂಟೆಗೆ ಇಷ್ಟು ಬಿಲ್ಲ ಅಂತ ಅವನು ಪ್ರಶ್ನಾರ್ಥವಾಗಿ ಕೇಳಿದಾಗ ಅವನು ಕರೆದುಕೊಂಡು ಬನ್ನಿ ಅಂಥೇಳಿ ಅವನ ಚಿತ್ರಶಾಲೆ ಇದೆ, ಒಳಗೆ ಕರ್ಕೊಂಡು ಹೋಗ್ತಾನೆ. ಆ ದೊಡ್ಡ ಚಿತ್ರಶಾಲೆ ಎಲ್ಲಿ ನೋಡಿದರೂ ಆಮೆಗಳ ಚಿತ್ರ, ಎಲ್ಲಿ ಡಸ್ಟ್ಬಿನ್ ಇದೆಯಲ್ಲ ಅದು ತುಂಬಿ ತೊಳ್ತಾ ಇತ್ತು. ಇಡೀ ಆ ಚಿತ್ರದಲ್ಲಿ ಎಲ್ಲಿ ನೋಡಿದ್ರು ಚಿತ್ರ ಬಿಡಿಸಿ 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 ಹಾಕಿದ್ದಾನೆ. ಆಗ ಅವನು ಹೇಳಿದ, ನೋಡಿ, ನಾನು ಬಿಲ್ ಕೊಟ್ಟಿದ್ದು ಈ ಚಿತ್ರ ಬಿಡಿಸಿದ್ದಕ್ಕಲ್ಲ, ಈ ಶ್ರಮಕ್ಕೆ ಅಂತ ಹೇಳಿದ. ಆಗ ಅವನಿಗೆ ಅರ್ಥ ಆಯಿತು. ನಾವೆಲ್ಲ ಪರೀಕ್ಷೆ ಅಂದರೆ 3 ಗಂಟೆ ಬರೆಯುವುದು ಅಲ್ವಾ, 3 ಗಂಟೆಗೆ ಬರೆಯುವುದಂತಲ್ಲ. ಆದರೆ 3 ಗಂಟೆ ಬರೆಯುವುದಕ್ಕಿಂತ ಹೆಚ್ಚಾಗಿ ಆ ಹಿಂದೆ ನೀವು ಎಷ್ಟು ಶ್ರಮ ಪಟ್ಟಿದ್ದೀರಿ, ಎಷ್ಟು ಚೆನ್ನಾಗಿ ನೀವು ಓದಿದ್ದೀರಿ, ಅದು ಮುಖ್ಯ ಆಗತ್ತಲ್ಲ. ಹಾಗಾಗಿ
ಆ ನಿರಂತರ ಶ್ರಮ ಅದು ಕೇಳ್ತಾರೆ, ಪರ್ಸೀವರೆನ್ಸ್ ಅಂತ. ನಿರಂತರ ಪರಿಶ್ರಮ ಇಲ್ಲದೆ ಯಾವುದೇ ಸಾಧನೆ ಸಾಧ್ಯ ಇಲ್ಲ. ಹಾಗಾಗಿ ಅದಷ್ಟು ಸುಲಭ ಅಲ್ಲ. ನಾವು ಹೇಳೋದು ಸಾಮಾನ್ಯವಾಗಿ ನೋಡಿ, ಇವತ್ತೆಲ್ಲ ಕೇಳಿಸ್ಕೊಂಡ್ರಿ, ಬೆಳಿಗ್ಗೆ ಬೇಗ ಹೇಳ್ಬೇಕಂತ ಆಯ್ತು, ನಾಳೆ ದಿನ ಅಮ್ಮ ಹತ್ರ ಹೇಳಿದ್ರಿ, ನೀವೇನು ಅಲ್ರಾಮ್ ಇದೆ ಇಡ್ಲಿಕ್ಕೆ ಇಟ್ಕೊಂಡು ಮೊನ್ನೆ 5 ಗಂಟೆಗಲ್ಲ 4:15 ಎಚ್ಚರ, 4:15 ಎದ್ದು 5 ಗಂಟೆಗೆ ಓದೋದು. ಮನೆಯವರಿಗೆಲ್ಲ ಆಶ್ಚರ್ಯ, ನನ್ನ ಮಗ ಎಂಥ ಒಂದು ಪರಿವರ್ತನೆ, ಖುಷಿ ಆಗತ್ತೆ. ಹಾಗಾಗಿ ಅದು 1 ದಿನ ಆಯಿತು, 2 ದಿನ, 3 ದಿನ, ನಿಜವಾಗಿ ಅದು 4:15 ಇದ್ದು 4:45, 5, 5:15, 5:45, ಒಂದು 5 ವಾರ ಕಳೆದ್ರೊಳಗೆ ಅದು 6 ಗಂಟೆ, ಅದು ಯಥಾಸ್ಥಿತಿ ನಾಯಿ ಬಾಲ. ನಮ್ಮೆಲ್ಲರ ಅಭ್ಯಾಸಗಳೆಲ್ಲ ಹೀಗೆ. ನಾನು ಹೇಳೋದು, ನಾವು ಪ್ರತಿಯೊಂದು ಅನೇಕ ಸಂದರ್ಭಗಳಲ್ಲಿ ಉನ್ನತಿಗೆ ಗಳಿಸಲಿಕ್ಕೆ ದುರ್ಗತಿಗೆ ಬೀಳಲಿಕ್ಕೆ ಅನ್ಯರು ಯಾರು ಕಾರಣವಲ್ವೋ ನೋಡಿ. ಉನ್ನತಿಗೆ ಗಳಿಸಲಿಕ್ಕೆ ದುರ್ಗತಿಗೆ ಬೀಳಲಿಕ್ಕೆ ಅನ್ಯರು ಯಾರು ಕಾರಣವಲ್ವೋ, ನಿನ್ನಿಂದಾರೈ ಪ್ರತಿಯೋರ್ವ ಮಾನವನು ತನ್ನ ಬದುಕಿನ ಶಿಲ್ಪಿ. ಬೋಳು ಬಸವಂತ ನಿಜಗುಣ ಕವಿ ಹೇಳಿರುವಂಥದ್ದು. ಹಾಗೆ ಬೇರೆ ನಿನಗಿಲ್ಲ, ಕಳೆ ಬೇರೆ ನಿನಗಿಲ್ಲ, ಸುಖವೋ ಸೊಗವೋ ದುಗುಡವೋ ನಿನಗೆ ನೀ ಮಾಡಿದಂತೆ, ಬಿಗಿ ಮನಸ್ಸಿನ ಅಲೆತವಂ ಬಿಗಿ ಇಂದ್ರಿಯಂಗಳಂ ಜಗಕ್ಕೆ ನೀನು ಒಡನಾಡಿ ಮಂಕುತಿಮ್ಮ ಅಂತ. ನಮ್ಮ ವೈಫಲ್ಯಕ್ಕೆ ಪರೀಕ್ಷೆ ದಿನ ಮಾರ್ಕ್ ಕಡಿಮೆ ಬಂತು. ನೀವ್ಯಾರೋ ಪ್ರಶ್ನೆ ಮಾಡ್ಕೊಂಡಿದ್ದೀರಾ, ಯಾಕೆ ಬಂತು ಪ್ರಶ್ನೆ ಮಾಡ್ಕೊಂಡಿದ್ದೀರಾ? ಪ್ರಶ್ನೆ ಮಾಡಿಕೊಂಡ್ರೆ ಗೊತ್ತಾಗತ್ತೆ. ಏನು, ನಾನು ಬೆಳಿಗ್ಗೆ ಎದ್ದು ನಿಜವಾಗಿ ಓದಲಿಲ್ಲ, ಸರಿಯಾಗಿ ಅಧ್ಯಯನ ಮಾಡಲಿಲ್ಲ, ಇಂಥದ್ದೆಲ್ಲ ಓದಬೇಕು ಅಂತ ಅಧ್ಯಾಪಕರು ಹೇಳಿದ್ರು, ನಾನು ಓದಲಿಲ್ಲ, ಹಾಗಾಗಿ ಕಡಿಮೆ ಬಂತು. ಹೌದಲ್ಲ? ಆದರೆ ತಪ್ಪೆಲ್ಲರೂ ಮಾಡ್ತಾರೆ. ನಾನು ಹೇಳೋದು, ಇಫ್ ಯು ಡನ್ ನೋ ಮಿಸ್ಟೇಕ್ ಯು ಲರ್ನ್ ನಥಿಂಗ್. ನನಗೆ IAS ರಾಜೇಶ್ ಪ್ರಸಾದ್ ಹೇಳಿದಂಥ ಅದ್ಭುತದ್ದು ನನಗೆ ಗೊತ್ತು. ಏನು ಹೇಳಿದರೆ, 50 ಪರೀಕ್ಷೆಗಳನ್ನು ನಮ್ಗೆ ಅದು ಕೇಳ್ತಾರೆ, ನೀವು ಒಂದು ಪರೀಕ್ಷೆಯಲ್ಲಿ ಹೋಗ್ತೀರಿ, ಮಾರೆ ಕಡಿಮೆ ಬಂತು, ನಾವು ಬಿಟ್ಬಿಡ್ತೇವೆ. ಯಾಕೆ ನಮ್ಮ ತಾಳ್ಮೆ ಅದಕ್ಕೆ ಹೇಳೋದು. ಸಹನೆ ತಾಳಿದವರೇ ಬಾಳುವರು, ಆಳಗಳಿಗೆ ಇಳಿಯುವರು, ನೋವ ಕಡೆದ ಮೆಟ್ಟಿಲಿ ಏರಿ ಶಿಖರದಲ್ಲಿ ಹೊಳೆಯುವರು. ಅಂದರೆ ಆ ತಾಳ್ಮೆ ನಮಗೆ ಬೇಕು, ಆ ನೋವನ್ನು ಸಹಿಸುವಂಥ ಶಕ್ತಿ ನಮಗೆ ಬೇಕು. 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ. ಬಿದ್ದರ ಅವಮಾನವಲ್ಲವೋ ಮುದ್ದುರಂಗ, ಮತ್ತೆದ್ದು ನಿಲ್ಲದಿರೆ ಅವಮಾನ. ಉಪ್ಪಿಷ್ಟು ಹುಳಿಯಿಷ್ಟು ಕಾರಸಿ ಅಷ್ಟಿಷ್ಟು, ಒಪ್ಪಿರ್ದೊಡದು ಭೋಜ್ಯ ಅಂತೆ ಜೀವಿತಮಂ. ತಪ್ಪು ಸರಿ ಬೆಪ್ಪು ಜಾಣ ಅಂದು ಕುಂದು ಬಗೆ 20 ಸೇರೆ ರುಚಿ ಮಂಕುತಿಮ್ಮ ಅಂತ. ನಮ್ಮಲ್ಲಿ ಒಂದು ನಗರದಲ್ಲಿ ಸರ್ಕಲ್ ನೀವು ಒಂದು ಕಡೆ ಹೋಗ್ತಾ ಇರ್ತೀರಿ, ಈ ಕಡೆ ಹೋದರೆ ಏನೋ ನಿಮ್ಮ ಬೇಕಾದಂಥ ಸ್ಥಳ ಸಿಗುತ್ತೆ, ಈ ಥರ ಮನೆ ಸಿಗುತ್ತೆ. ನೀವು ಈ ಕಡೆ ಹೋಗ್ತಾ ಇದ್ದೀರಿ, ಏನು ಮಾಡಬೇಕು, ಸಿಗುತ್ತಾ? ನಾವೇನು ಮಾಡಬೇಕು? ತಪ್ಪ ಯಾರೋ ಹೇಳ್ತಾರೆ, ಇಲ್ಲ ಆ ಕಡೆ, ಆವಾಗ ಏನು ಮಾಡ್ತೇವೆ, ಯು ಟರ್ನ್ ಹೇಳ್ತಾರೆ. ಜಗದಾತ್ಮನ ಒಂದು ಸ್ವಾಮೀಜಿ ಹೇಳ್ತಾರೆ, ನೀವು ದಿಗದಿನಲ್ಲಿ ಆಗಾಗ ಯು ಟರ್ನ್ ತೆಗೆದುಕೊಳ್ತಾ ಇರಬೇಕು ಅಂತ. ಅದಕ್ಕೆ ಸರ್ವಜ್ಞ ಹೇಳೋದು, ಅರಿಯದೆ ಎಸಗಿದ ಪಾಪ ಅರಿತರದು ತನಗೊಳಿತು, ಅರಿತರಿತು ಮಾಡಿದರದು ತನ್ನ ನಯನವನ್ನು ಇರಿದುಕೊಂಡಂತೆ ಸರ್ವಜ್ಞ. ನಮಗೆ ಗೊತ್ತಾಗ್ತದೆ, ಇಲ್ಲ ನಾನು ಸರಿಯಾಗಿ ಓದ್ತಾ ಇಲ್ಲ, ನಾನು ಸಮಯವನ್ನು ಸರಿಯಾಗಿ ಕಳೀತಾ ಇಲ್ಲ, ನಾನು ಬದುಕಿನಲ್ಲಿ ನಿರ್ದಿಷ್ಟ ಗುರಿಯನ್ನು ಹೊಂದಿಲ್ಲ ಅಂತ ಆದರೆ ಅದನ್ನು ಸರಿ ಮಾಡ್ಕೊಳ್ಳೋದು ಯಾರು? ನಮ್ಮ ಕೈಯಲ್ಲೇ ಇರೋದು. ಹಾಗಾಗಿ ಇವತ್ತೇನಾಗಿದ್ದೇವೆ ಕಾರಣ ಯಾರು? ನಾವೇ ಕಾರಣ. ಹಾಗಾಗಿ ಈ ಮನೋಭಾವ ಮನಸ್ಥಿತಿ ಸದಾ ನಮ್ಮಲ್ಲಿ ಜಾಗೃತರಾಗಿ ಇರಬೇಕು. ಅನೇಕ ಸಂದರ್ಭಗಳಲ್ಲಿ ನಮ್ಮ ತಾಯಿ, ನಮ್ಮ ತಂದೆ, ನಮ್ಮ ಸ್ನೇಹಿತರು ನೋಡಿ ನಾವು ಹೇಳ್ತಾರೆ, ನಾವು ಯಾವಾಗಲೂ ನೆನ್ಪಿಟ್ಕೊಳ್ಬೇಕು. ನಿಮ್ಗೊಂದು ಸಣ್ಣ ಘಟನೆ ಹೇಳ್ತೇನೆ, ನಿಜವಾದ ಘಟನೆ. ಅಕ್ಬರ್ ಗೊತ್ತು ಕೇಳಿದ್ದೀರಿ, ಅವನ ಆಸ್ಥಾನದಲ್ಲಿ ತಾನ್ಸೇನ್ ಅಂತ ಬಹಳ ಅದ್ಭುತ ಸಂಗೀತಗಾರ. ಅವನು ಸಂಗೀತ ಹಾಡ್ತಾ ಇದ್ರೆ ಮಳೆ ಬರ್ತಿದ್ದಂತೆ, ನೀವು ಓದಿರ್ಬೋದು ಇತಿಹಾಸದಲ್ಲಿ. ಅಂತ ಒಬ್ಬ ಅದ್ಭುತ ಸಂಗೀತಗಾರ. ಒಂದಿನ ಅಕ್ಬರ್ ತಾನ್ಸೇನ್ ಹೇಳೋದು, ತಾನ್ಸೇನ್ ಎಷ್ಟು ಅದ್ಭುತವಾಗಿ ನೀನು ಹಾಡ್ತಿ, ನೀನು ಹಾಡು ಕೇಳುವಾಗ ನಂಗೆ ರೋಮಾಂಚನ ಆಗುತ್ತೆ. ಅದು ನೀನಿಷ್ಟು ಚೆನ್ನಾಗಿ ಹಾಡ್ತೀಯಲ್ಲ, ನಿನ್ನ ಗುರುಗಳು ಎಷ್ಟು ಚೆನ್ನಾಗಿ ಹಾಡ್ಬೋದು, ನಿನ್ನ ಗುರುಗಳ ಹಾಡನ್ನು ನಾನು ಕೇಳಬೇಕು ಅಂತ ಆಸೆ ಆಗ್ತಾ ಇದೆ. ನಿನ್ನ ಗುರುಗಳನ್ನು ಒಂದಿನ ನನ್ನ ಆಸ್ಥಾನಕ್ಕೆ ಬರಲಿಕ್ಕೆ ಹೇಳು. ಆಗ ತಾನ್ಸೇನ್ ಹೇಳ್ತಾನೆ, ನೋಡಿ ಅವ್ರು ಹಾಗೆ ಕರೆದ್ರೆ ಬರೋದಿಲ್ಲ, ಅವ್ರು ಹಾಡು ಕೇಳಬೇಕಾದ್ರೆ ನಾವೇ ಅಲ್ಲಿಗೆ ಹೋಗಬೇಕಾಗತ್ತೆ. ಆಗ ಅಕ್ಬರ್ ಅದಕ್ಕೆ ಒಪ್ಕೊಳ್ತಾನೆ. ಒಂದಿನ ನಿಗದಿ ಮಾಡಿಕೊಂಡು ಅಕ್ಬರ್ ಮತ್ತು ತಾನ್ಸೇನ್ ಆ ಗುರುಗಳ ಹತ್ರ ಹೋಗ್ತಾರೆ. ತುಂಬ ದೂರ ನದಿಯನ್ನು ದಾಟಿ ಆ ಕಡೆ ಹೋದಾಗ
ಒಂದು ಮರದ ಕೆಳಗಡೆ ಕುಳಿತು ಆ ತಾನ್ಸೇನ್ ಗುರು ಹಾಡ್ತಾ ಇದ್ರಂತೆ. ನೋಡಿ, ಆ ವನ ಪ್ರದೇಶ, ಅಲ್ಲಿರುವಂಥ ಮೃಗ ಪಕ್ಷಿಗಳೆಲ್ಲ ಮೈ ಮರೆತು ಆ ಹಾಡನ್ನು ಕೇಳ್ತಾ ಇದ್ದುವಂತೆ. ಇವರು ಕೂಡ ಅಲ್ಲೇ ನಿಂತ್ಕೊಂಡು ಆ ಹಾಡನ್ನು ಕೇಳ್ತಾ ಕೇಳ್ತಾ ಆನಂದಿಸ್ತಾ ರೋಮಾಂಚನಗೊಳ್ತಾರೆ. ಅವರು ಹಾಡ್ತಾರೆ, ಹಾಡು ಮುಗಿದ ಮೇಲೆ ಎದ್ದು ಹೋಗ್ತಾರೆ. ಆಮೇಲೆ ಅಕ್ಬರ್ ಹೇಳ್ತಾನೆ, ನಿನ್ನ ಹಾಡು ಅದ್ಭುತ ಅಂತ ಅನಿಸುತ್ತೆ, ನನಗೆ ಅನಿಸಿತ್ತು ಮೊದಲು. ಅದು ನಿನ್ನ ಗುರುಗಳು ಹಾಡು ಕೇಳಿದ ಮೇಲೆ ನನಗೆ ನಿನ್ನ ಹಾಡು ಭಾಳ ಸಪ್ಪೆ ಅಂತ ಅನಿಸ್ತು, ನಿನ್ನ ಗುರುಗಳ ಹಾಡು ಮುಂದೆ ಭಾಳ ಸಪ್ಪೆ ಅಂತ ಅನಿಸ್ತು ಅಂತ ಹೇಳಿದಾಗ, ತಾನ್ಸೇನ್ ಹೇಳಿದ ಮಾತು ನಮ್ಗೆ ದೊಡ್ಡ ಪಾಠ ಅಂತ ನಾನು ಭಾವಿಸ್ಕೊಳ್ತೇನೆ. ನಾನು ನೀವು ಹೇಳಿದಾಗ ಹಾಡೋದು, ನಿಮ್ಮ ಮೆಚ್ಚಿಸಿಗೆ ಹಾಡೋದು, ನೀವು ಮೆಚ್ಚಿ ಏನಾದ್ರು ಕೊಡ್ತೀರಲ್ಲ ಅದಕ್ಕಾಗಿ ನಾನು ಹಾಡೋದು. ಅದು ನನ್ನ ಗುರುಗಳು ಹಾಡೋದು ಯಾರು ಮೆಚ್ಚಿಸ್ಲಿಕ್ಕಲ್ಲ, ಅವರು ತಮ್ಮ ಆತ್ಮತೃಪ್ತಿಗಾಗಿ ಹಾಡೋದು, ತಮ್ಮ ಖುಷಿಗಾಗಿ ಹಾಡೋದು. ಹಾಗಾಗಿ ಅದು ಅದ್ಭುತ ಅಂತ ಹೇಳ್ದು. ನಾವೆಲ್ಲ ಯೋಚನೆ ಮಾಡುವ, ಈಗ ನಾವೆಲ್ಲ ಓದ್ತೇವೆ, ಕೆಲಸ ಮಾಡ್ತೇವೆ, ಯಾಕೆ ನಮ್ಮ ತಂದೆ ಹೇಳ್ತಾರೆ, ನಮ್ಮ ತಾಯಿ ಹೇಳ್ತಾರೆ, ನಮ್ಮ ಅಣ್ಣ ಹೇಳ್ತಾರೆ, ನಮ್ಮ ಗುರುಗಳು ಹೇಳ್ತಾರೆ. ನೋಡಿ, ಇವತ್ತು ಬರ್ದಿದ್ರೆ ನಮ್ಮ ಮಾಸ್ಟ್ರು ಬೈತರು ಮಾರೆ ಅಲ್ವ. ಅದಕ್ಕಾಗಿ ಅಂದ್ರೆ ಅರ್ಥ ಏನು, ಅದು ಅರ್ಥ ಏನು ನಾವೇ ಯೋಚನೆ ಮಾಡಬೇಕು. ಅದು ಅರ್ಥ ಏನು ಅಂದರೆ ಅವ್ರು ಬೈತಾರೆ ಅಂತ ನಾವು ಬರೆಯೋದು, ಅವ್ರು ಹೇಳ್ತಾರೆ ಅಂತ ನಾವು ಓದೋದು. ಯಾವಾಗ ನಾವು ನಮಗಾಗಿ ಅಂತ ನಾವು ಮಾಡ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತೇವಲ್ಲ, ಆಗ ಅದ್ಭುತ ಸೃಷ್ಟಿ ಆಗ್ತಾ ಹೋಗುತ್ತೆ. ನೀವು ಯಾವುದೇ ಕೆಲಸವನ್ನು ನೀವು ನಿಮಗಾಗಿ ಅಂತ ಮಾಡಿ, ಖುಷಿಯಿಂದ ಮಾಡಿ, ನಿಮ್ಗೆ ಆಯಾಸ ಅನಿಸೋದೇ ಇಲ್ಲ. ಒಂದಲ್ಲ, ಎರಡಲ್ಲ, ಮೂರಲ್ಲ, ಎಷ್ಟು ಗಂಟೆ ಹೋದ್ರೆ ನಿಮ್ಗೆ ಗೊತ್ತೇ ಆಗೋದಿಲ್ಲ. ನಿಮಗೆ ಒಂದು ಮಾತನ್ನು ಅರ್ಥ ಮಾಡ್ಕೊಳ್ಬೇಕು ನೀವೆಲ್ಲ, ಯಾವ ವ್ಯಕ್ತಿ ಸಮಯಕ್ಕೆ ಬೆಲೆ ಕೊಡ್ತಾನೋ ಅವನಿಗೆ ಬೆಲೆ ಬರುತ್ತೆ. ಟೈಮ್ ಸೆನ್ಸ್ ಅಂತ ನೋಡಿ. ಪ್ರತಿ ಕ್ಷಣ ನಮ್ಮ ಬದುಕಿನಲ್ಲಿ ಇನ್ನೊಮ್ಮೆ ಬರಲಿಕ್ಕೆ ಸಾಧ್ಯ ಇಲ್ಲ. ನೀವೇನಾದರೂ ಕೊಂಡ್ಕೊಳ್ಬೋದು. ಟೈಮ್ ಈಸ್ ಪ್ರೆಷಿಯಸ್. ಬಿಟ್ಟ ಬಾಣ, ಹೇಳಿದ ಮಾತು ಮತ್ತು ಕಳೆದ ಸಮಯ ಹಿಂತಿರುಗಿ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಪ್ರತಿ ಕ್ಷಣವೂ ಕೂಡ ನಾವು ಅದನ್ನು ಎಷ್ಟು ಪ್ರಾಮುಖ್ಯತೆ ಕೊಟ್ಟು ಬಳಸ್ಕೊಳ್ತೀವೋ ಅಷ್ಟು ಎತ್ತರಕ್ಕೆ ನಾವು ಬೆಳೆಯುವುದಕ್ಕೆ ಸಾಧ್ಯ ಆಗುತ್ತೆ. ಕವಿ ಒಂದು ಮಾತು ಹೇಳ್ತಾರೆ, ವಾರಕ್ಕೆ 7 ದಿನ, ದಿನಕ್ಕೆ ತಾಸುಗಳು ಇಷ್ಟೇ. ವಾರಕ್ಕೆ 7 ದಿನ, ದಿನಕ್ಕೆ ತಾಸುಗಳು ಅಷ್ಟೇ. ಒಬ್ಬರಿಗೆ ಹೆಚ್ಚಿಲ್ಲ, ಒಬ್ಬರಿಗೆ ಕಡಿಮೆ ಇಲ್ಲ. ಬಳಸಿದಂತಿರ ಸಮಯ ಅವರವರ ವಿಜಯ ಬಲ. ಈ ವಾಕ್ಯ ನಾವು ಅರ್ಥ ಮಾಡ್ಕೊಳ್ಬೇಕು. ಏನು? ಬಳಸಿದಂತಿರ ಸಮಯ ಅವರವರ ವಿಜಯ ಬಲ. ಅವರವರ ವಿಜಯಕ್ಕೆ, ಜಯಕ್ಕೆ ಬಲ ಕೊಡೋದು ಯಾವಾಗ? ಅದನ್ನು ಬಳಸಿಕೊಂಡಾಗ. ಬಳಸಿದಂತಿರ ಸಮಯ ಅವರವರ ವಿಜಯ ಬಲ. ಕಾಲ ಎಲ್ಲರಿಗೊಂದೇ ಮುದ್ದು ರಾಮ ಅಂತ ವಿಜಿ ನಾಯಕ ನಮ್ಮಲ್ಲಿಗೆ ಸರಿದ್ದಾರೆ. ಸಾಹಿತ್ಯ ಪರಿಷತ್ತಲ್ಲಿ ಅವರು ತೊಡಗಿಸಿಕೊಂಡಂಥ ಹಿರಿಯರು, ಅವ್ರ ಆಶೀರ್ವಾದ ಸಿಕ್ಕಿದ್ದಕ್ಕೆ ನಾನು ತಲೆ ಬಾಗ್ತೇನೆ. ಮುದ್ದುರಾಮ ಅಂತ ಕೆ ಶಿವಪ್ಪನವ್ರು ಹೇಳಿದಂಥ ಒಂದು ಅದ್ಭುತವಾದಂಥ ಮಾತದು. ನೋಡಿ, 100ಕ್ಕೆ 100 ತೆಗೆಯುವವನಿಗೂ 24 ಗಂಟೆ, 30 ತೆಗಿಲಿ ಕಷ್ಟಪಡುವವನಿಗೂ ಕೂಡ 24 ಗಂಟೆ. ಸಮಯದ ವ್ಯತ್ಯಾಸ ಇಲ್ಲ, ಸಾಮರ್ಥ್ಯದ ವ್ಯತ್ಯಾಸ ಇಲ್ಲ. ಒಂದು ಅರ್ಥ ಮಾಡ್ಕೊಳ್ಳಿ, ಮನಃಶಾಸ್ತ್ರಜ್ಞ ಹೇಳಿದ ಮಾತು, ಆರೋಗ್ಯವಂತನ ಸಾಮರ್ಥ್ಯ ಎಲ್ಲ ಒಂದೇ ರೀತಿ ಇರ್ತದೆ. ಹಾಗಾದರೆ ವ್ಯತ್ಯಾಸ ಯಾಕೆ ಬರುತ್ತೆ? ವ್ಯತ್ಯಾಸ ಎಲ್ಲಿ ಬರುತ್ತೆ? ಇಲ್ಲಿ ಬರುತ್ತೆ. ಥಾಮಸ್ ಆಲ್ವಾ ಎಡಿಸನ್ ಕೇಳಿದಿರಿ ನೀವು. ಅವನು ಬಲ್ಬ್ ಕಂಡಿಲಿಬೇಕಾದ್ರೆ ತುಂಬ ಪ್ರಯತ್ನ ಮಾಡಿದ ಅಂತ. 100 ಬಾರಿ ಪ್ರಯತ್ನ ಮಾಡಿದಾಗ ಅವನ ಸ್ನೇಹಿತರಲ್ಲಿ ಹೇಳಿದಂತೆ, ಯಾಕೆ ತುಂಬ ನೀವು ವೇಸ್ಟ್ ಮಾಡ್ತೀಯಲ್ಲ, ತುಂಬ ಸಹಕಾರಿದ ಖರ್ಚಾಗುತ್ತೆ ಅದಕ್ಕೆ ಅಂತ ಹೇಳಿದಾಗ, ಯಾಕೆ ಮತ್ತೆ ಮತ್ತೆ ಮಾಡ್ತೀಯ ಅಂತ ಕೇಳಿದಾಗ ಅವನು ಒಂದು ಮಾತು ಹೇಳ್ತಾನೆ, ದೇರ್ ಇಸ್ ನೋ ಫೇಲ್ಯೂರ್, ಓನ್ಲಿ ಎ ರಿಸಲ್ಟ್. ಯಾಕೆಂದರೆ ನಾನು ಈ ರೀತಿ ಮಾಡಿದ್ರಿಂದ ಗೊತ್ತಾಯ್ತು ನನಗೆ, ಈ ರೀತಿ ಮಾಡಿದ್ರೆ ಆಗೋದಿಲ್ಲ, ಇನ್ನೊಂದು ರೀತಿ ಮಾಡ್ಬೋದು ಅಂತ ನನಗಿದು ತಿಳಿಸಿತು. ನೋಡಿ, ಪ್ರತಿಯೊಂದು ಆ ಪ್ರಯತ್ನ ನಮಗೆ ಪಾಠವನ್ನು ಕೊಡುತ್ತೆ. ಯತನ ಕರ್ತವ್ಯವಿದು, ನಮಗೆ ವಿದ್ಯಾಭ್ಯಾಸ ಸತತ ಯತ್ನದಿಂದ ಆತ್ಮಶಕ್ತಿ ಪರಿವರ್ಧಿಸುವುದು ಯತನ ಜೀವನ ಶಿಕ್ಷೆ ಮಂಕುತಿಮ್ಮ ಅಂತ. ಈ ಪ್ರಯತ್ನವೇ ನಮ್ಮ ಜೀವನದ ಶಿಕ್ಷಣ ನಮ್ಗೆ ಕೊಡೋದು, ಬದುಕಿನ ಪಾಠವನ್ನು ತಿಳಿಸೋದು. ನಾವು ಸುಮ್ಮನೆ ಕೂತ್ರೆ ಯಾವ ಫಲವೂ ಕೂಡ ನಮಗೆ ಅನುಭವ ಕೂಡ ಸಿಗಲಿಕ್ಕೆ ಸಾಧ್ಯ ಇಲ್ಲ. ನಾನು ಎಡಿಷನ್ ಹೇಳಿದಲ್ಲ ಒಂದ್ಸಲ, ಆ ಎಡಿಷನ್ ಪ್ರಯೋಗಾಲಯದ ಮುಂದೆ ಒಬ್ಬ ಸಣ್ಣ ಮನೆ, ಒಂದು ಗಂಡ ಹೆಂಡತಿ, ಚಿಕ್ಕ ಹುಡುಗ, ಅವರು ಪ್ರತಿನಿತ್ಯ ಇವನನ್ನು ನೋಡ್ತಾ ಇದ್ದಾರೆ. ಒಂದಿನ ಆ ತಾಯಿ ಆ ಚಿಕ್ಕ ಹುಡುಗನನ್ನು ಕರ್ಕೊಂಡು ಬಂದು ಈ ಎಡಿಷನ್ ಕಾಲಿಗೆ ಬೀಳ್ತಾರೆ. ನೋಡಪ್ಪ, ನಿಮ್ಮ ಕಾಲಿಗೆ ಬೀಳು, ನಮಸ್ಕಾರ ಮಾಡು ಅಂಥೇಳಿ ಆ ತಾಯಿ ಎಡಿಸನಿಗೆ ಹೇಳ್ತಾರೆ, ನೋಡಿ, ನನ್ನ ಒಬ್ಬನೇ ಒಬ್ಬ ಮಗ,
ನಿಮ್ಮ ಹಾಗೆ ಅವನು ಆಗಬೇಕು ಅಂತ ನೀವು ಸ್ವಲ್ಪ ಆಶೀರ್ವಾದ ಮಾಡಿ, ನಿಮ್ಮ ಹಾಗೆ ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಅವನು ಆಶೀರ್ವಾದ ಮಾಡಿ ಅಂತ ಹೇಳಿದಾಗ ಆ ಎಡಿಸನ್ ಹೇಳ್ತಾರೆ ತಾಯಿಗೆ, ಅಲ್ಲ ಮಗುವಿಗೆ, ನೋಡಪ್ಪ ಅವ್ನು ಕರೆದು ಅವ್ನ ತಲೆ ಮೇಲೆ ನೇವರಿಸಿ ಬೆನ್ನು ತಟ್ಟಿ ಹೇಳ್ತಾನೆ, ನೋಡಪ್ಪ ನಿನ್ನ ತಾಯಿ ನನ್ನಂತೆಯೇ ದೊಡ್ಡ ವ್ಯಕ್ತಿ ಆಗಬೇಕು ಅಂತ ಅವರು ಆಸೆ ಪಟ್ಟಿದ್ದಾರೆ. ನೀನು ಜೀವನದಲ್ಲಿ ಗಡಿಯಾರ ನೋಡದೆ ಕೆಲಸ ಮಾಡುವುದನ್ನು ಕಲಿ ಅಂತ ಹೇಳಿದ್ರಂತೆ. ಒಂದೇ ವಾಕ್ಯ ಹೇಳಿದ್ದವ್ರು, ಏನು ಹೇಳಿ? ಗಡಿಯಾರ ನೋಡದೆ ಕೆಲಸ ಮಾಡುವುದನ್ನು ಕಲಿ ಅಂತ ಹೇಳಿದಾರಂತೆ. ನಾವು ಪ್ರತಿ ಕಾರ್ಯಕ್ರಮದಲ್ಲಿ ವಾಚ್ ಒಂದು ಇದ್ದರೆ ಎಷ್ಟು ಸಲ ನೋಡ್ತೇವೆ ಯೋಚನೆ ಮಾಡಿ ನೀವು, ಇದು ಎಷ್ಟೊತ್ತಿಗೆ ಮುಗಿತದ ಮಾರಾಯ, ಅಲ್ಲ ಊಟಕ್ಕೆ ಎಷ್ಟೊತ್ತಿಗೆ ಬಿಡ್ತಾರೆ ಅಂಥೇಳಿ ನಮ್ಗೆ ಈ ಕಾರ್ಯಕ್ರಮದ ಏನು ಹೇಳ್ತಾರಕ್ಕಿಂತ ಹೆಚ್ಚಾಗಿ ಕಾರ್ಯಕ್ರಮ ಎಷ್ಟೊತ್ತಿಗೆ ಮುಕ್ತಾಯ ಆಗ್ತದೆ ಅಂತ ಯೋಚನೆ ಮಾಡುವಾಗ ಆ ಕಾರ್ಯಕ್ರಮ ನಡುವೆ ಹೇಳುವಂಥ ಮಾತುಗಳು ಎಲ್ಲಿ ಹೋಗ್ಲಿ ಸಾಧ್ಯ ಆಗುತ್ತೆ ನಮ್ಮೊಳಗೆ ಅಲ್ವಾ? ಬೆಳಕು ಎಲ್ಲಿಂದಲೇ ಬರಲಿ, ಕಿಟಕಿ ತೆರೆದಿರಲಿ ಅಂತ ನಾನು ಹೇಳಿದೆ. ಬಡವನಾರ್ ನಮ್ಮ ಮನಸ್ಸು ತೆರೆದಿಟ್ಟರು ಮಾತ್ರ ಎಲ್ಲ ಕಡೆಯಿಂದ, ಕಿಟಕಿ ತೆರೆದ್ರೆ ಎಲ್ಲ ಕಡೆಯಿಂದ ಬೆಳಕು ಬರುತ್ತೆ. ಆದರೆ ನೀವು ಕಿಟಕಿ ತೆರೆಯದೇ ಇದ್ದರೆ ಬೆಳಕು ಒಳಗೆ ಬರಲಿಕ್ಕೆ ಹೇಗೆ ಸಾಧ್ಯ ಅಂತ. ಹಾಗಾಗಿ ಪಾಠ ಪ್ರತಿಯೊಬ್ಬರಲ್ಲಿ ಸಿಗತ್ತೆ. ನಾನು ಅದಕ್ಕೆ DVG ಹೇಳೋದು, ಗುರುವಿಲ್ಲ ಎನಬೇಡ ಜಗವೇ ಜಗದ್ಗುರುವು, ಅರಿಮಿತ್ರ ವಿಭುಭೃತ್ಯ ಸತಿಪುತ್ರ ಸಕವರ್ಗ, ಪರಿಪರಿಯ ಪಾಠಗಳ ಕಲಿಸುತ್ತಿರ್ಪರು ನಿನಗೆ ಅರಿತುಕೊಳ್ಳಲು ಅನುವಾಗೋ ಮಂಕುತಿಮ್ಮ. ನಿಮಗೆ ಒಂದು ಮಗುವಿನಿಂದಲೂ ಕೂಡ ನಿಮಗೆ ಪಾಠ ಸಿಗುತ್ತೆ. ನಿಮ್ಮ ಮಿತ್ರರು ನಿಮಗೆ ಪಾಠ ಕಲಿಸ್ತಾರೆ, ನಿಮ್ಮ ಶತ್ರುಗಳಿಗೂ ಪಾಠ ಕಲಿಸ್ತಾರೆ. ಕೇಳ್ತಾರೆ, ಬದುಕಿನಲ್ಲಿ ನೀವು ಯಾವಾಗಲೂ ನಿಮ್ಮ ಶತ್ರುಗಳನ್ನ ನೋಡ್ತಾ ಕಲೀರಿ, ನಾನು ಬೆಳಿಬೇಕಂತ. ಯಾಕಂದರೆ ನಿಮ್ಮ ತಪ್ಪುಗಳನ್ನು ಮೊದಲು ಗುರುತು ಮಾಡೋದು ಅವರು. ನೀವೆಲ್ಲಿ ತಪ್ಪಿರಂತ ಕಾಯ್ತಾ ಇರ್ತಾರೆ, ಹದ್ದಿನ ಕಣ್ಣಲ್ಲಿ ಕಾಯ್ತಾ ಇರ್ತಾರೆ ನೋಡಿ, ಅವರು ನಮ್ಗೆ ಸಹಾಯ ಮಾಡ್ತಾರೆ. ಹಾಗಾಗಿ ಈ ಬದುಕಿನ ಪಾಠ ಸಿಗೋದು ಯಾವಾಗ? ನಮ್ಮ ಮನಸ್ಸನ್ನು ತೆರೆದಿಟ್ಟಾಗ. ಆ ದೃಷ್ಟಿಯಿಂದ ಸಮಯವನ್ನು ಯಾರು ಸರಿಯಾಗಿ ಬಳಸ್ಕೊಳ್ತಾರೋ ಬದುಕಿನ ಏಣಿಯಲ್ಲಿ ಮೇಲಕ್ಕೆ ಏರ್ತಾರೆ. ಬದುಕು ಒಂದೊಂದು ಏಣಿ ಇದ್ದ ಹಾಗೆ, ಕೆಲವರು ಅದು ಮೇಲಕ್ಕೆ ಏರ್ತಾರೆ, ಕೆಲವರು ಕೆಳಕ್ಕೆ ಇಳಿತಾರೆ. ಯಾರು ನಿರ್ದಿಷ್ಟ ಗುರಿಯೊಂದಿಗೆ ನಿರಂತರ ಶ್ರಮ ಪಡ್ತಾರೋ ಅವರು ಆ ಏನು ಸಾಧನೆ ಏಣಿಯಲ್ಲಿ ಮೇಲೆ ಮೇಲೆ ಏರ್ತಾ ಶಿಖರದಲ್ಲಿ ಶೋಭಿಸ್ತಾರೆ. ನಾನು ಹೇಳೋದು, ಪ್ರತಿಯೊಂದು ಕೆಲಸ ಏನು ಯಾವ ರೀತಿ ಮಾಡ್ತೀರಿ, ಯಾವ ಕೆಲಸ ಮಾಡ್ತೀರಿ ಮುಖ್ಯ ಅಲ್ಲ, ಹೇಗೆ ಓದ್ತೀರಿ ಮುಖ್ಯ ಇಲ್ಲ, ಎಷ್ಟು ಶ್ರದ್ಧೆಯಿಂದ ಮಾಡ್ತೀರಿ ಮುಖ್ಯ. ಹೇಳ್ತಾರೆ DVG, ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು, ದೊರೆತುದು ಹಸಾದ ಎಂದುಣ್ಣು ಗೊಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರದಳದೆ ಮಂಕುತಿಮ್ಮ ಅಂತ. ನೀನು ಸಣ್ಣ ಕೆಲಸ ಇರಲಿ ಅದನ್ನು ಅತ್ಯಂತ ಚೆನ್ನಾಗಿ, ಎಷ್ಟು ಚೆನ್ನಾಗಿ ಮಾಡಲಿ ಸಾಧ್ಯ. ಗಾಂಧೀಜಿ ಹೇಳ್ತಾರೆ, ನಿನಗೊಂದು ರೈಲ್ವೆ ಕ್ರಾಸಿಂಗ್ ಗುಡಿಸ್ಲಿಕ್ಕಿದೆ, ಜಗತ್ತಿನಲ್ಲಿ ಇಷ್ಟು ಪರಿಶುದ್ಧವಾದಂಥ ರೈಲ್ವೆ ಕ್ರಾಸಿಂಗ್ ಇಲ್ಲ ಅಂತ ನೋಡ್ಕೋ, ನೀನು ಜೀವನದ ಎತ್ತರಕ್ಕೆ ಇರ್ತಿ. ನಿಮ್ಗೆ ಸಣ್ಣ ಸಣ್ಣ ಕೆಲಸ, ಒಬ್ಬ ಸಾಮಾನ್ಯ ಟೈಲರ್ ಕೋಟಿ ಕೋಟಿ ಸಂಪಾದನೆ ಮಾಡುವಂಥದ್ದು ಆಗಿದ್ದನ್ನು ನೀವು ಉದಾಹರಣೆಗಳು ನಮ್ಮ ಜೀವನದಲ್ಲಿ ಇದೆ. ಯಾವ ಕೆಲಸ ಮಾಡ್ತೀರಿ ಮುಖ್ಯ ಅಲ್ಲ, ಆ ಕೆಲಸವನ್ನು ಎಷ್ಟು ಶ್ರದ್ಧೆಯಿಂದ ಮಾಡ್ತೀರಿ ಮುಖ್ಯ. ನಿಮಗೆ ಒಂದು ಸಣ್ಣ ಕಥೆ ಹೇಳಬೇಕು. ಮೈಕಲ್ ನೀವು ಕೇಳಿ, ಒಂದು ಸಾಮಾನ್ಯ ಹುಡುಗ ಮೈಕಲ್ ಅಂತೇಳಿ, ಅವನು ಕಪ್ಪು ತೆಳ್ಳಗೆ ಇದ್ದ. ಅವನೆಲ್ಲರೂ ಕೂಡ ನೋಡಿ ನಗಾಡೋದು, ಅವನಿಗೆ ಗಂಟರು ಹೊಡಿ ಗಮ್ಮತ್ ಕೊಡ್ತಾರೆ. ಸಾಮಾನ್ಯವಾಗಿ ಅಂತ ನೋಡಿದಾಗ ಎಲ್ಲರೂ ಕೂಡ ಅವ್ನು ಚೇಷ್ಟೆ ಮಾಡೋದು. ಯಾಕೆಂದರೆ ನೋಡಿ, ಈ ನರಿಗೆ, ಆಡಿಗೆ, ಕುರಿಗೆ ಕಲ್ಲು ಹೊಡಿತೇವೆ ನಾವು, ಹುಲಿಗೆ ಸಿಂಹಕ್ಕೆ ಕಲ್ಲು ಹೊಡಿತೇವ, ನಾವು ಓಡ್ತೇವೆ. ಹಾಗಾಗಿ ಸ್ವಲ್ಪ ಅಸಮರ್ಥರಿದ್ದರೆ ಅವರಿಗೆ ನಾವು ತೊಟ್ಟೋದು ಮುಟ್ಟೋದು ಚೇಷ್ಟೆ ಮಾಡೋದು ಜಾಸ್ತಿ. ಹಾಗಾಗಿ ಅವನು ನೋಡಿ ಎಲ್ಲರೂ ನಗಾಡೋದಂತೆ. ಆದರೆ ಅವನು ಬಹಳ ಗಂಭೀರವಾಗಿತ್ತು. ಅವನು ಬದುಕಿನಲ್ಲಿ ಏನಾದ್ರು ಸಾಧನೆ ಮಾಡಬೇಕು ಅಂತ ತುಡಿತೈತ್ತು ಅವನಿಗೆ. ಅವನಿಗೆ ಒಂದು ಡ್ಯಾನ್ಸ್ ಮಾಡೋದು ಇಷ್ಟ ಅಂತೆ. ಅವನು ಪ್ರತಿನಿತ್ಯ ಒಂದು ಹೆಜ್ಜೆ ಕಲಿತು, ಒಂದು ಹೊಸ ಹೆಜ್ಜೆಯನ್ನು ಕಲಿತು. ದಿನಕ್ಕೊಂದು ಹೆಜ್ಜೆ ಕಲಿಯೋದು ಅಂದರೆ ಅದೇನೋ ಅದನ್ನೇ ಮತ್ತೆ 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 ಮತ್ತೇನೋ ಪ್ರಾಕ್ಟೀಸ್ ಮಾಡೋದು. ಅವನು ಪ್ರಾಕ್ಟೀಸ್ ಮಾಡಿ ಅದನ್ನು ಕರಗತ ಮಾಡ್ಕೊಳ್ಳೋದು. ಹೀಗೆ ಒಂದೊಂದೇ ಹೆಜ್ಜೆ ಕಲಿತು 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 ಜಗತ್ತು ಕಂಡಂಥ ಅದ್ಭುತ ಡ್ಯಾನ್ಸರ್ ಆಗ್ತಾನೆ. ನಿಮ್ಗೆ ಗೊತ್ತಿದೆ, ಮೈಕಲ್ ಹೋಗಿ ಮೈಕಲ್ ಜಾಕ್ಸನ್ ಆಡ್ತಾನೆ. ನಿಂಗೆ ಗೊತ್ತಿರೋ, ಹಿಂದೆ ಬರಲಿಲ್ಲ, ಮುಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಅವನು ನೋಡಿ ನಗಾಡಿದವರೆಲ್ಲ ಅವನ ಬೆಲ್ಲ ಮೇಲೆ, ಕೈ ಮೇಲೆ, ಮೂಗಿನ ಮೇಲೆ ಬೆರಳಿಟ್ಟಂತೆ. ನೋಡಿ, ಅಂಥ ಸಾಧನೆ ಹೇಗೆ ಸಾಧ್ಯ ಆಗತ್ತೆ ಅಂತ ನಿಮ್ಗೆ ಯೋಚನೆ ಮಾಡಬೇಕು. ಯಾವಾಗ ಸಾಧ್ಯ ಆಗತ್ತೆ? ನಿರ್ದಿಷ್ಟ ಗುರಿ. SP ಪರಮೇಶ್ವರ್ ಭಟ್ರು ಒಂದು ಮಾತು ಹೇಳ್ತಾರೆ. ನಮ್ಮ ಸಾಮಾನ್ಯವಾಗಿ ಇವತ್ತೆಲ್ಲ ನೀವು ಬಂದಿದ್ದೀರಿ, ರಾಜೇಶ್ ಪ್ರಸಾದ್ ಅವರ ಮಾತು ಕೇಳಿದ್ದೀರಿ, ಅಥವಾ ಸುಂದರನಾಯ್ಕ ಸರ್ ಅವರ ಮಾತು ಕೇಳಿದ್ದೀರಿ. ನಾನು ಕೂಡ IPS IFS ಆಗಬೇಕು ಅಂತ ಗುರಿ ಇಟ್ಕೊಂಡು ಓದ್ಲಿಕ್ಕೆ ಶುರು ಮಾಡಿದ್ರಿ. ನೋಡಿ, ಕೆಲವೊಂದು ಪರೀಕ್ಷೆ ಬರೆದ್ರಿ, ಮಾರ್ಕ್ ಕಡಿಮೆ ಆಯಿತು. ಅವರೇನೋ ಹೇಳಿದ್ದಾರೆ, ಇದೆಲ್ಲ ಆಗೋಗೋದೆಲ್ಲ ನಾವು ಬಿಟ್ಟು ಬಿಡ್ತೇವೆ, ಹೌದಲ್ಲ? SP ಪರಮೇಶ್ವರ್ ಭಟ್ರು ಒಂದು ಮಾತು ಹೇಳ್ತಾರೆ, 10 ಎಡೆಯೋಳು ತೋಡಿ
ಒಂದಡಿ ಹತ್ತು ಎಡೆಗಳು ತೋಡಿ ಒಂದಡಿ ಅಷ್ಟನು, 10 ಎಡೆಗಳು ತೋಡಿ ಒಂದಡಿ ಅಷ್ಟನು ಬರಲಿಲ್ಲ ನೀರೇನ ಬೇಡ, 1 ಎಡೆಗಳು ತೋಡು 10 ಅಡಿ ಅಷ್ಟನು ಚಿಮ್ಮುವುದು ಉದಕವು ನೋಡ. 4 ಸಲ ಎಷ್ಟು ಅದ್ಭುತ ಅರ್ಥ ನೋಡಿ. 10 ಎಡೆಗಳು ತೋಡಿ 1 ಅಡಿ ಅಷ್ಟನು ಬರಲಿಲ್ಲ ನೀರೇನ ಬೇಡ, 1 ಎಡೆಗಳು ತೋಡು 10 ಅಡಿ ಅಷ್ಟನು ಚಿಮ್ಮುವುದು ಉದಕವು ನೋಡ. ನಾವು ಎಲ್ಲದಕ್ಕೂ ಸ್ವಲ್ಪ ಪ್ರಯತ್ನ ಮಾಡ್ತಾ ಇರೋದು ಇಲ್ಲ. ನಿರ್ದಿಷ್ಟ ಗುರಿ ಇಟ್ಕೊಂಡು ನಿರಂತರ ಶ್ರಮ ನೀವು ಮಾಡಿದಾಗ ಮಾತ್ರ ಸಾಧನೆ, ಅದ್ಭುತ ಸಾಧನೆ ಸಾಧ್ಯ ಆಗತ್ತೆ ಹೇಳಿದರು. ವೇರ್ ದೇರ್ ಈಸ್ ಎ ವಿಲ್ ದೇರ್ ಈಸ್ ಎ ವೇ. ಒಂದು ನೆನ್ಪಿಟ್ಕೊಳ್ಬೇಕು ನಾವು. ಜೆಕೆಎಲ್ಎಸ್ ಎನ್ನುವಂಥ ಮನಃಶಾಸ್ತ್ರಜ್ಞ ಹೇಳಿದಂಥ ಒಂದು ಮಾತು ಏನು ಗೊತ್ತಾ ನಿಮಗೆ? ಅದನ್ನು 8 ಗೋಲ್ಡನ್ ವರ್ಡ್ಸ್ ಆಫ್ ದಿ ಲೈಫ್, 8 ಗೋಲ್ಡನ್ ವರ್ಡ್ಸ್ ಆಫ್ ದಿ ಲೈಫ್ ಅಂತ ಕರೀತಾರೆ. ಏನು? ಅವರ್ ಲೈಫ್ ಈಸ್ ವಾಟ್ ಅವರ್ ಥಾಟ್ಸ್ ಮೇಕ್ಸ್ ಇಟ್, ಯದ್ಭಾವಂ ತದ್ಭವತೆ. ಕೇಳಿದ್ದೀರಿ ನೀವು? ಅಂದರೆ ನಮ್ಮ ಯೋಚನೆಗಳೇ ನಮ್ಮ ಬದುಕನ್ನು ರೂಪಿಸ್ತವೆ. ಹಾಗಾಗಿ ಯಾವಾಗಲೂ ನಾವು ಸಕಾರಾತ್ಮಕವಾಗಿ ಯೋಚನೆಯನ್ನು ಮಾಡೋದು ಮತ್ತು ನಿರಂತರವಾದಂಥ ಪರಿಶ್ರಮ. ಯಾರೂ ಕೂಡ ಜನ್ಮದಿಂದ ದೊಡ್ಡವರಾಗಲು ಸಾಧ್ಯ ಇಲ್ಲ, ಕರ್ಮದಿಂದ ದೊಡ್ಡವರಾಗುವುದು. ಎಲ್ಲ ಸಾಧನೆ ಮಾಡಿರೋದು ಪರಿಶ್ರಮದಿಂದ. ಹಾಗಾಗಿ ಅನ್ನ ಉಣುವೊಂದು ಕೇಳ್, ಅದನ್ನು ಬೇಯಿಸಿದ ನೀರು, ನಿನ್ನ ಮೈ ಬೆಮರು ಪೆರರ ಕಣ್ಣೀರು. ನೋಡಿ, ಅನ್ನ ಉಣುವೊಂದು ಕೇಳ್, ಅದನ್ನು ಬೇಯಿಸಿದ ನೀರು, ನಿನ್ನ ಮೈ ಬೆಮರು ಪೆರರ ಕಣ್ಣೀರು. ಜಗಕ್ಕಿತ್ತ ಅನಿತು ನಿನ್ನೂಟ, ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ ಅಂತ. ನಾವು ಊಟ ಮಾಡುವಾಗ ಇವತ್ತೇನಾದರೂ ಮಾಡಿದ್ದೇವ ಇದಕ್ಕೆ? ಏನೂ ಮಾಡದೆ ನೀವು ಊಟ ಮಾಡಿದಾಗ ನಿಮಗೆ ಒಂಥರ ಮುಜುಗರ ಆಗತ್ತೆ. ಆ ದೃಷ್ಟಿಯಿಂದ ದ್ರಾಕ್ಷಿ ರಸ ಏನಲ್ಲ, ಜೀವನದ ತಿರುಳ್ ಆರ್ಗುಂ ಇಕ್ಷು ದಂಡದ ಓಳ್ ಕಷ್ಟ ಭೋಜನವೇ. ದಕ್ಷತೆಯನ್ನು ಅಡಿ ಇಡುವಂಗೆ 1-2 ಗುಟುಕು ರಸ, ಮಾಕ್ಷಿಕರು ಮಿಕ್ಕೆಲ್ಲ ಮಂಕುತಿಮ್ಮ ಅಂತ. ಮಾಕ್ಷಿಕರು ಅಂದ್ರೆ ನೊಣ. ನೀವು ಕಬ್ಬಿನ ಜಲ್ಲೆ ನೋಡಿ, ಎಲ್ಲ ನೊಣ ಕೂತ್ಕೊಂಡಿರ್ತದೆ ಮೇಲ್ಗಡೆ, ಅದು ಕಬ್ಬಿನ ರಸ ಸಿಗಲ್ಲ, ಅದು ಹೊರಗೆ ತೊಗಟೆ ಮೇಲೆ ತೊಗಟಿ ತೆಗಿಬೇಕು, ಒಳಗೆ ಸಿಗೋದು. ಹಾಗಾಗಿ ದ್ರಾಕ್ಷಿ ರಸ ಅಲ್ಲ ಜೀವನ ಬಾಯಿಗೆ ಹಾಕೊಂಡು ಕೂಡಲೇ ನಮಗೆ ಕರಗಿ ಹೋಗೋದು, ಅದು ಇಕ್ಷು ದಂಡ. ಕಬ್ಬಿನ ಜಲ್ಲೆ ಹಾಗೆ ಆ ಗಟ್ಟಿ ಸಿಪ್ಪೆ ಇತ್ತಲ್ಲ, ಅದನ್ನು ತೆಗೆದಾಗ ನೀವು ಒಳಗಿನ ರಸಭರಿತ ಆ ತಿರುಳು ಸಿಗತ್ತೆ. ಜೀವನವು ಕೂಡ ಹಾಗೆ. ನಮಗೆಲ್ಲ ಕೇಳಿದ್ದೇವೆ ನಾವು, ಕಷ್ಟಪಟ್ಟರೆ ಸುಖ ಸಿಗುತ್ತೆ. ಆದರೆ ಕೆಲವರು ನಮಗೆ ತಾಯಿ ತಂದೆರು ಇಲ್ಲಿದ್ದೀರಿ ಹೇಳೋದು, ನನ್ನ ಮಗಳಿಗೆ ನಾವೇನು ಕೆಲಸ ಕೊಡೋದಿಲ್ಲ, ಅವಳಿಗೇನು ಕಷ್ಟ ಆಗಬಾರ್ದು ಅಂಥೇಳಿ ನಾವು ಅವಳನ್ನು ಹಾಗೆ ಅವಳು ಬೇರೆ ಏನು ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ. ನಾನು ಕಷ್ಟಪಟ್ಟಿದ್ದೀನಲ್ಲ, ಅವಳು ಕಷ್ಟಪಡಬಾರ್ದು. ನಾನು ಕೇಳೋದು, ಅಮ್ಮ ನೀವು ಈ ಮಟ್ಟಕ್ಕೆ ಬಂದಿದ್ದೀರಲ್ಲ, ಏನು ಕಷ್ಟಪಡದೆ ಬಂದಿದ್ದೀರಾ? ಕಷ್ಟಪಟ್ಟಿದ್ದೀನಿ. ಆಗ ನಿಮ್ಮ ಮಗ ಒಳ್ಳೇದಾಗೋದು ಬೇಡವಾ? ನಿಮ್ಮ ಮಗಳು ಒಳ್ಳೇದಾಗೋದು ಬೇಡವಾ? ಮುಳ್ಳಿರದೆ ಹೂವಿದೆಯೇ, ನೋವಿರದೆ ಬದುಕಿದೆಯೇ, ನೋವೆಂದು ಕುಂದಿದರೆ ನಾಳೆ ನಗೆಯಲ್ಲಿ, ಕುಡಿದು ಬೇವಿನ ರಸ ತೋರು ಸಂತಸ ಮೊಗದಲ್ಲಿ, ಸಮಯವೇ ನಿರ್ವಾಣ ಮುದ್ದು ರಾಮ ಅಂತ. ನೀವು ಯಾವ ಕಷ್ಟಪಡದೆ ಸುಖ ಸಿಗೋದಿಲ್ಲ. ಜೀವನ ಅಂದರೆ ಅಲ್ಲಿ ಹೂವಿದೆ ಮುಳ್ಳು ಇದೆ. ನಾವು ಹೂವನ್ನು ಆಸ್ವಾದಿಸಬೇಕಾದ್ರೆ ನಾವು ನಡೆಯುವ ದಾರಿ, ಆ ದಿಕ್ಕು ನಮ್ಮ ಬಹಳ ಮುಖ್ಯ ಆಗುತ್ತೆ. ಈ ದೃಷ್ಟಿಯಿಂದ ನೀವೆಲ್ಲರೂ ಚಿಂತನೆ ಮಾಡ್ತೀರಿ ಅಂತ ನಾನು ಭಾವಿಸ್ಕೊಳ್ತೇನೆ. ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಹೇಳೋದು, ಒಳ್ಳೆಯ ಸಕಾರಾತ್ಮಕವಂತ ಯೋಚನೆಗೆ ತಕ್ಕಂಥ ಮಾತಿಗೆ ತಕ್ಕ ಹಾಗೆ ನಡತೆ. ಶ್ರವಣಂ ಮನನಂ ಆಚರಣಂ ಉತ್ತಮತೆ ಇಂತೆಂದು ಮನಕ್ಕೆ ತೋರ್ದಡದೇನೋ, ವೃತ್ತಿಯೊಳದೂರಿ ಸ್ವಭಾವದ ಅಂಶ ಆಗಲ್ ಮತ್ತೆ ಮತ್ತೆ ಅನುವರ್ತಿಸುತ್ತಾ ಭಂಗವಾದಂದು ಯತ್ನಿಸಿನ್ನು ಮರಳಿ ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಹೇಳಿದ್ರು. ಉತ್ತಮತೆ ಇಂತೆಂದು, ನೀವು ಒಳ್ಳೆಯದು ಇದು ಅಂತೇಳಿ ಎಲ್ಲ ಹೇಳಿದ ಪ್ರಭಾಕರ್ ಮಾಸ್ಟರ್ ಹೇಳಿದ್ದಾರೆ. ಅದು ಕೇಳಿದಾಗ ನಿಮ್ಗೇನು ಪ್ರಯೋಜನ ಆಗಲ್ಲ, ಅದನ್ನು ನಿಮ್ಮ ಸ್ವಭಾವ ಆಗಬೇಕು. ಹೇಳ್ತೀವಿ, ಬೆಳಿಗ್ಗೆ 4 ಗಂಟೆಗಳು ಹೇಳ್ತಾಳೆ, ಪ್ರತಿನಿತ್ಯ ಅವರು ಏನೋ ನಿರಂತರ ಓದ್ತಾಳೆ, ಅದೇ ನಾವು ಹೇಳಿದಾಗ ಹೇಳ್ತಾರೆ ಅವರು ಸ್ವಭಾವ ಸರ್, ಅವ್ರು ಬೆಳಿಗ್ಗೆ ಸ್ವಭಾವ ಅಂದ್ರೆ ಅರ್ಥ ಏನು, ಅವ್ರು ನಿತ್ಯ ಹಾಗೆ ಮಾಡ್ತಾಳೆ ಅಂತಾಳೆ. ಆ ಸ್ವಭಾವದ ಅಂಶ ಆಗಬೇಕಾ ಆವಾಗ ನಮಗೆ. ಹಾಗಾದಾಗ ಮಾತ್ರ ನಮ್ಮ ಬದುಕಿನಲ್ಲಿ ಬದಲಾವಣೆ ಆಗೋದು ಸಾಧ್ಯ. ಸ್ವಭಾವದ ಅಂಶ ಆಗುವಲ್ಲಿ ಭಂಗವಾದಾಗ ನೀವು ಮತ್ತೆ 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 ಅದನ್ನು ತೊಡಗಿಸ್ಕೊಂಡು ಮತ್ತೆ ಪುನಃ ಎಲ್ಲಾದರೂ ಬಿಟ್ಟು ಹೋದರೆ ಯತ್ನಿಸಿನ್ನು ಮರಳಿ ಮತ್ತೆ ಪುನಃ ಅದನ್ನು ಅಳವಡಿಸ್ಕೊ. ಆಗ ನೀನು ಅದ್ಭುತ ಸಾಧಕನಾಗಲಿಕ್ಕೆ ಸಾಧ್ಯ ಆಗತ್ತೆ. ಬನ್ನಂಜೆ ಗೋವಿಂದಾಚಾರ್ಯ ಒಂದು ಮಾತು ಹೇಳ್ತಾನೆ, ಎಲ್ಲ ಕಡೆಯಲ್ಲಿ ಅದು ಉದಾಹರಣೆ ಕೊಡ್ತೇನೆ. ನೀವು ಯೋಚನೆ ಮಾಡಿ, ಈ ಕಾಮನ ಬಿಲ್ ಇದೆಯಲ್ಲ, ಕಾಮನ ಬಿಲ್ಲು ಚಂದ ಕಾಣುತ್ತೆ. ಯಾಕೆ? ಅದು 7 ಬಣ್ಣಗಳಿದೆ. ಈ ಕಾಮನ ಬಿಲ್ಲನ್ನು ನೀವು ಅದು ಬಾಗಿಲ್ಲ, ಅದು ನೇರವಾಗಿದೆ ಅಂತ ನೀವು ಕಲ್ಪಿಸಿಕೊಳ್ಳಿ. ನಾನು ಅಂದಾಜು ಹೇಳಿದ್ದು, ಆ
ಆ ನೇರವಾಗಿದ್ದರೆ ಕಾಮನಬಿಲ್ಲು ಚಂದ ಕಾಣ್ತದ? ಅದು ಸೊಗಸಿಗಿರೋದು ಹೇಗೆ ಅಂದರೆ ಬಣ್ಣದಿಂದಲ್ಲ, ಅದರ ಬಾಗುವಿಕೆಯಿಂದ. ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ವಿದ್ಯಾ ದದಾತಿ ವಿನಯಂ. ಯಾರು ಬಾಗ್ತಾನೆ ಅವನು ಬೆಳಿತಾನೆ. ಹಾಗಾಗಿ ನೋಡಿ, ಸಾಧಕರು ಸುಂದರ ನಾಯಕರು ಇರಲಿ, ನಮ್ಮ ರಾಜೇಶ್ ಪ್ರಸಾದ್ ಇರಲಿ, ಅಲೋ ಸರ್ ವಿಡಿ ಎತ್ತಂತೆ ಹಿರಿಯರು, ಅವರಿರುವಂಥ ಸಜ್ಜನಿಕೆ ನೋಡಿ, ಅಂಥವರು ಬಾಗ್ತಾರಂತ ಆದರೆ ನಾವು ಯಾವ ಲೆಕ್ಕ ಯೋಚನೆ ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಬಾಳು ಬಂಗಾರವಾಗಬೇಕಾದ್ರೆ ಅರಿವಿನ ಸಿಂಗಾರ, ಜ್ಞಾನದ ಸಿಂಗಾರ ಆಗಬೇಕು. ಬಾಳು ಬಂಗಾರವಾಗಬೇಕಾದ್ರೆ ಅರಿವಿನ ಸಿಂಗಾರ ಆಗಬೇಕು. ನೆಲದಲ್ಲಿ ನಿಂತು ಮುಗಿಲಾಚೆ ಕೈ ಚಾಚಬೇಕು. ನೆಲದಲ್ಲಿ ನಿಂತು ಮುಗಿಲಾಚೆ ಕೈ ಚಾಚಬೇಕು. ತ್ರಿವಿಕ್ರಮನ ಹಾಗೆ ವಿಸ್ತರಿಸಬೇಕು. ಆದರೂ ವಾಮನನ ಹಾಗೆ ವಿನಯದ ಮುದ್ದೆ ಆಗಿರಬೇಕು. ಆದರೂ ವಾಮನನ ಹಾಗೆ ವಿನಯದ ಮುದ್ದೆ ಆಗಬೇಕು. ಹಾಗಾಗಿ ಇಡೀ ವ್ಯಕ್ತಿತ್ವಕ್ಕೆ ಶೋಭೆ ಕೊಡುವಂಥದ್ದು ನಿಮ್ಮ ಸಾಧನೆ ಅಲ್ಲ, ನೀವು ಯಾವ ಸ್ಥಾನದಲ್ಲಿ ಇದ್ದಲ್ಲ, ನಿಮ್ಮ ನಡವಳಿಕೆ ಹೇಗಿದೆ. ನಿಮಗೆ ನಿಜಗುಣ ಕವಿ ಹೇಳ್ತಾರೆ ಕೇಳಿ, ಪೇಟ ಬಿಟ್ಟರ ಶಿರದಿ ರಾಜನಾಗುವೆಯೇನೋ, ಪೇಟ ಬಿಟ್ಟರ ಶಿರದಿ ರಾಜನಾಗುವೆಯೇನೋ, ನಡೆ ನುಡಿಯ ಗುಣದಿಂದ ರಾಜಮರ್ಯಾದೆ, ಅರಸು ಅನವರತ ಸರಿ ಹೆಜ್ಜೆ ಗುರುತುಗಳ ಸತ್ಪಥದಿ ದೊರೆತನವೋ. ನೋಡಿ, ನಿಮಗೆ ಆ ದೊರೆತನ, ಆ ಗೌರವ ಸಿಗೋದು ಯಾವಾಗ ಅಂತೇಳಿ ನಿಮ್ಮ ನಡವಳಿಕೆಯಿಂದ. ರಾಜೇಶ್ ಪ್ರಸಾದ್ ಅವರು ಏನು ಚಂಡೀಗಢ ಸರ್ಕಾರದ ಉನ್ನತವಾದ ಕಾರ್ಯದರ್ಶಿ ಆಗಿದ್ದಾರೆ ಅಂತ ಹೇಳಲ್ಲ, ಅವರ ನಡವಳಿಕೆ ನೋಡಿ, ಸಮಾಜ ಜನರೆಲ್ಲರನ್ನ ಪ್ರೀತಿಸೋದು ನೋಡಿ, ಆ ಸಜ್ಜನಿಕೆ ನೋಡಿ, ಆ ಸಜ್ಜನಿಕೆಯಿಂದ ಎಲ್ಲರೂ ಅವರನ್ನ ಗೌರವಿಸ್ತಾರೆ. ನನಗೆ ಯಾವಾಗಲೂ ಇಂಥ ಗುಣ ಬಂದಾಗ ರಾಜ್ಕುಮಾರ್ ಇಷ್ಟ. ನೀವು ರಾಜ್ಕುಮಾರ್ ನೋಡಿರ್ಬೋದು, ಅವ್ರು ಹೇಳೋದು, ಜನರೇ ನೀವೇ ನನ್ನ ದೇವರು ಅಂತ. ಏನು ಹೇಳಿದ್ರು? ನೀವೇ ನನ್ನ ದೇವರು ಅಂತ. ಆಗ ಜನ ಹೇಳಿದರು, ನಾವಲ್ಲ ನೀವೇ ದೇವರು ಅಂತ ತಲೆ ಮೇಲೆ ಇಟ್ಕೊಂಡು ಅವ್ರನ್ನ ಗೌರವಿಸಿ ನಾವು ನೋಡ್ತೇವೆ. ಹಾಗಾಗಿ ಯಾವಾಗಲೂ ಅಷ್ಟೇ, ನಾವು ಇಲ್ಲಿ ಥರ ಎಷ್ಟು ಗೌರವ ಕೊಡ್ತೇವೋ ಅಷ್ಟು ಗೌರವ ನಮಗೆ ಹೆಚ್ಚಾಗ್ತದೆ. ಹಾಗಾಗಿ ಈ ಬೆಳೆಯುವ, ಅದಕ್ಕೆ ಹೇಳ್ತಾರೆ ಅಹಂಕಾರ ಬೆಳೆಯುವ ಗಿಡಕ್ಕೆ ಹತ್ತುವ ರೋಗ. ಹಾಗಾಗಿ ಯಾವ ಮಗುವಿಗೆ, ಯಾವ ವ್ಯಕ್ತಿಗೆ ಅಹಂಕಾರ ಬಂತೋ ಅವನ ವಿನಾಶಕ್ಕೆ ನಾಂದಿ ಅಂತ ಅರ್ಥ. ಹಾಗಾಗಿ ಈ ಸ್ನೇಹ, ಈ ಸೌಜನ್ಯ, ಈ ವಿನಯತೆ ನಿಮಗೆ ಅತ್ಯಂತ ಆತ್ಮೀಯತೆಯನ್ನು, ಪ್ರೀತಿಯನ್ನು ತಂದು ಕೊಡುತ್ತೆ. ಆದರೆ ನಿಮ್ಮ ಅಹಂಕಾರ ನಿಮ್ಮ ಬದುಕನ್ನು ಸುಟ್ಟು ಬಿಡುತ್ತೆ. ಅರ್ಥ ಮಾಡ್ಕೊಳ್ಬೇಕು. ನಾನು ಕೊನೆಯ ಭಾಗಕ್ಕೆ ಬರ್ತಾ ಇದ್ದೇನೆ. ನನಗೆ ಯಾವಾಗಲೂ ಮಾತಾಡುವಾಗ ಮೊದಲು ನಿಮಗೆ ಕಾರ್ಯಕ್ರಮದ ಬಗ್ಗೆ ಹೇಳಬೇಕಾಗಿತ್ತು. ಹಾಗಾಗಿ ಬಹಳ ಮುಖ್ಯವಾದ ಈ ಮೌಲ್ಯಗಳು ಅಂತ ಹೇಳಿ ನಾನು ಅದನ್ನು ಮೊದಲು ಭಾಗ ಹೇಳಿದೆ. ಯಾಕೆಂದರೆ ಅಲ್ಲಿ ವೇದಿಕೆಯಲ್ಲಿ ಇದ್ದವರ ಮಾತಿಗೆ ಪೂರಕ ಆಗಿರುತ್ತೆ ಅಂತ ನಾನು ಹೇಳಿದೆ, ಕ್ಷಮೆ ಇರಲಿ. ಆದರೆ ವಿಷಯ ಕೊಟ್ಟ ಮೇಲೆ ನಾನು ಸ್ವಲ್ಪ ಅದು ನನ್ನ ಬಗ್ಗೆ ಹೇಳಬೇಕಾಗತ್ತೆ. ಯಾಕೆಂದರೆ ಇಡೀ ನಾಡಿನಲ್ಲಿ ಯಾವುದೇ ಕಾರ್ಯಕ್ರಮ ಇರಲಿ, ಆ ಕಾರ್ಯಕ್ರಮ ಯಾವ ರೀತಿ ಮಾಡಬೇಕು ಅಂಥೇಳಿ ನಾಡಿಗೆ ತೋರಿಕೊಟ್ಟಂಥ ಒಂದು ಪಾಠಶಾಲೆ ಇದ್ದರೆ ಅದು ಆಳ್ವಾಸ್ ಶಿಕ್ಷಣ ಸಂಸ್ಥೆ. ನೆನ್ಪಿಟ್ಕೊಳ್ಬೇಕು ನಾವು. ಮೊನ್ನೆ ನಮ್ಮದು 9ನೇ ನಮ್ಮ ಅವಧಿಯ 22ನೇ ಸಾಹಿತ್ಯ ಸಮ್ಮೇಳನ ಆಯಿತು ನಮ್ಮ ಕಾರ್ಕಳದಲ್ಲಿ. 10 ಗಂಟೆ ಉದ್ಘಾಟನೆ ನಮ್ಮ ಪ್ರಕಾಶ್ ನಾಯಕ್ ಸರ್ ನನ್ನೊಟ್ಟಿಗೆ ಇದ್ದವು, ನಾವೆಲ್ಲ ಒಟ್ಟು ಸೇರಿ ಮಾಡಿದ್ದು. 10 ಗಂಟೆಗೆ ಉದ್ಘಾಟನೆ, 10 ನಿಮಿಷ 1 ನಿಮಿಷವರೆಗೆ ಉದ್ಘಾಟನೆ ಆಗಿತ್ತು. ಪ್ರತಿ ಗೋಷ್ಠಿ ಸಮಯಕ್ಕೆ ಸರಿಯಾಗಿ 4:15 3 ಗಂಟೆ ಸಮಾರೋಪ, 4:15 ಮುಗಿಬೇಕು, 4:15 1 ನಿಮಿಷ ಇರುವಾಗ ಮುಕ್ತಾಯ ಆಗಿತ್ತು. ಪ್ರಕಾಶ್ ನಾಯಕ್ ಸರ್ ಇದ್ದು ಕೂಡ ಇದ್ದರು. ಎಲ್ಲರಿಗೂ ಆಶ್ಚರ್ಯ. ಆವಾಗಲ್ಲಿ ಇದ್ದಂಥ ಅಶ್ವಥ್ ಸರಿದಿ ಕ್ರಿಯೇಟಿವ್ ಸಂಸ್ಥೆ, ನಿಮ್ಗೆ ಕೇಳಿರ್ಬೋದು, ಇಲ್ಲೇ ವೃತ್ತಿಯನ್ನು ಆರಂಭಿಸಿದಂಥ ವ್ಯಕ್ತಿಗಳು ಕಟ್ಟಿದಂಥ ಇವ್ರ ಶಿಷ್ಯರು. ಇದೆಲ್ಲ ನಮ್ಗೆ ಆಳ್ವರು, ಡಾಕ್ಟರ್ ಮೋಹನ್ ಆಳ್ವರು ಹಾಕಿಕೊಂಡಂಥ ಮೇಲ್ಪಂಕ್ತಿ ಅಂತ ಹೇಳಿದರು. ಯಾಕಂದರೆ ಡಾಕ್ಟರ್ ಮೋಹನ್ ಆಳ್ವರು ಕೊಟ್ಟಂಥ ಆ ಕೊಡುಗೆ ಇದೆಯಲ್ಲ, ಅದನ್ನು ಒಂದು ಶಬ್ದದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ವಿದ್ಯಾಲಯ ಅಲ್ಲ, ಇದೊಂದು ವಿಶ್ವವಿದ್ಯಾಲಯ, ಸಮಾಜಮುಖ ಚಿಂತನೆಗೆ ಒಂದು ಇದು ಪಾಠಶಾಲೆ. ಹಾಗಾಗಿ ಕಾರ್ಯಕ್ರಮಕ್ಕೆ ಯಾವ ರೀತಿ ಆರಂಭ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದಕ್ಕೆ ನಾನು 30 ವರ್ಷಗಳಿಂದ ಇಲ್ಲಿ ಶೋಭಾವನದಲ್ಲಿ ವಿರಾಸತ್ ಆಗ್ತಿತ್ತು. ಅಲ್ಲಿಂದ ಇಲ್ಲಿವರೆಗೆ ಈ 106 ಕಾರ್ಯಕ್ರಮದಲ್ಲಿ ನೋಡಿ ಇವರ ಇವರ ವ್ಯಕ್ತಿತ್ವ, ಇವರ ಸಾಧನೆ, ಹಂಗಟ್ಟು ನೋಡಿ ನಾವು ಆಶ್ಚರ್ಯಗೊಂಡವನು. ಹಾಗಾಗಿ ನಾನು ತುಂಬ 2003ರಿಂದ ತರಬೇತುದಾರನಾಗಿ ಬೇರೆ ಬೇರೆ ಕಡೆ ತರಬೇತಿಗೆ ಹೋಗಿದ್ದೇನೆ. ಅದು ತುಂಬ ತಲೆ ಕೆಡಿಸಿಕೊಂಡಂಥ ಕಾರ್ಯಕ್ರಮ ಇವತ್ತು. ಯಾಕೆ ಗೊತ್ತಾ? ಆಳ್ವಾಸ್ ಸಂಸ್ಥೆಯಲ್ಲಿ ಅದು ಕಾರ್ಯಕ್ರಮ ಎಲ್ಲಾದರೂ ಹೆಚ್ಚು ಕಡಿಮೆ ಆದರೆ ಡಾಕ್ಟರ್ ಮೋಹನ್ ಆಳ್ವರು ಇಲ್ಲ ಅಂತ ಹೇಳಿದ. ಖುಷಿ ಆಯ್ತು ಆಮೇಲೆ ನನಗೆ ಅವ್ರು ಇಲ್ಲ ಅಂತ. ಯಾಕಂದರೆ ಅವ್ರು ಹೇಳಿದ್ರೆ ಮಾತಾಡಲಿಕ್ಕೆ ನಮಗೆ ಸ್ವಲ್ಪ ನಿಮ್ಗೆ ಗೊತ್ತಿದೆ ಅದು ಭಯ. ಯಾಕಂದರೆ ಅವರ ವ್ಯಕ್ತಿತ್ವ ಮೇಲುವಂಥ ಗೌರವ ಅದು. ಹಾಗಾಗಿ ಒಂದು ಕಾರ್ಯಕ್ರಮ ಸಣ್ಣದಿರಲಿ ದೊಡ್ಡದಿರಲಿ, ಅದನ್ನು ಕ್ರಮಬದ್ಧವಾಗಿ ಮಾಡಿದಾಗ ಆ ಕಾರ್ಯಕ್ರಮಕ್ಕೆ ಒಂದು ಶೋಭೆ ಕೊಡುತ್ತೆ. ನಾನು ಹೇಳೋದು ಕಾರ್ಯಕ್ರಮದವನ್ನು ಯಾವ ರೀತಿ ಆಯೋಜನೆ ಮಾಡಬೇಕು. ಯಾಕಂದರೆ ಪ್ರೋಟೋಕಾಲ್ ಬಗ್ಗೆ ಹೇಳಿ ಅಂತ ಹೇಳಿದ್ರು. ಪ್ರೋಟೋಕಾಲ್ ಆ ಶಬ್ದ ನಾನು ನೆನಪು ಮಾಡ್ಕೊಳ್ತೇನೆ. ಪ್ರೋಟೋಕಾಲ್ ಅಂದರೆ ಏನು?
ಒಂದು ಕಾರ್ಯಕ್ರಮವನ್ನು ನಾವು ಮಾಡುವಾಗ ನಾವು ಅನುಸರಿಸಬೇಕಾದಂಥ ಆ ರೀತಿ ನೀತಿಯನ್ನು ಏನು ಹೇಳ್ತಾರೆ, ಪ್ರೋಟೋಕಾಲ್. ಆ ನಿಯಮಬದ್ಧವಾಗಿ ಒಂದು ಕಾರ್ಯಕ್ರಮ ನಡೆಸುವುದಕ್ಕೆ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಪ್ರಕಾಶ್ ಸರ್ ಇದನ್ನು ಸ್ವಲ್ಪ ನೀವು ಹೇಳಬೇಕು ಅಂತ ಹೇಳಿದರು. ನಾನು ಕಾರ್ಯಕ್ರಮದ ಬಗ್ಗೆ ಹೇಳಲಿಕ್ಕೆ ಏನೋ ವಿವರಣೆ ಕೊಡ್ಲಿಕ್ಕೆ ಕಷ್ಟ ಆದ್ದರಿಂದ ಹೇಳಿ ನಾನು PPT ಮಾಡಿದ್ದೆ. ಒಂದು ಕಾರ್ಯಕ್ರಮ ಮೊದಲು ನೀವೇನೆಲ್ಲ ಮಾಡಬೇಕು, ಕಾರ್ಯಕ್ರಮ ದಿನ ಏನೆಲ್ಲ ಮಾಡಬೇಕು, ಕಾರ್ಯಕ್ರಮ ನಂತರ ಏನು ಮಾಡಬೇಕು ಅಂತ PPT ಮಾಡಿ ಅವ್ರಿಗೆ ವಾಟ್ಸಪ್ ಕಳಿಸಿದ್ದೆ. ನಿಮಗೆ ಈಗ ಆಗಲ್ಲ, ನಿಮ್ಮ ಕಾರ್ಯಕ್ರಮ ನಂತರ ನಿಮಗೆಲ್ಲರಿಗೂ ಅದು ಬರುತ್ತೆ. ಆದರೆ ಸ್ವಲ್ಪ ಮುಖ್ಯಾಂಶ ಒಂದು 2 ಮಾತನ್ನು ಮಾತ್ರ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಕಾರ್ಯಕ್ರಮ ಮಾಡೋದಾದರೆ ಅದು 3 ಭಾಗ ಇರುತ್ತೆ. ಅದರಲ್ಲಿ ಮುಖ್ಯವಾಗಿ ಒಂದು ಕಾರ್ಯಕ್ರಮದ ಮೊದಲು, ಕಾರ್ಯಕ್ರಮದ ದಿನ ಮತ್ತು ಕಾರ್ಯಕ್ರಮದ ಆಮೇಲೆ. ನಾವು ಯಾವುದೇ ಕಾರ್ಯಕ್ರಮ ಮಾಡೋದಿಲ್ಲ, ಯಾಕಂದರೆ ಒಂದು ಸಿದ್ಧತೆಯೊಂದಿಗೆ ಬದ್ಧತೆಯೊಂದಿಗೆ ಮಾಡಿದಾಗ ಮಾತ್ರ ಆ ಕಾರ್ಯಕ್ರಮದ ಆಶಯ ಈಡೇರುತ್ತೆ, ಅದು ಅರ್ಥಪೂರ್ಣ ಆಗುತ್ತೆ, ಅದು ಮೆಚ್ಚುಗೆಯನ್ನು ಪಡೆಯುತ್ತೆ. ಹಾಗಾಗಿ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಯಾವ ಕಾರ್ಯಕ್ರಮ ಮಾಡಬೇಕು ನಿರ್ಧಾರ ಮಾಡಿದ ನಂತರ ಅದು ಎಲ್ಲಿ ಮಾಡಬೇಕು, ಸ್ಥಳ, ಅದು ಯಾವಾಗ ಮಾಡಬೇಕು, ಆ ದಿನಾಂಕ, ಯಾವ ಸಮಯದಲ್ಲಿ ಮಾಡಬೇಕು, ಸಮಯ, ಮತ್ತು ಯಾರಿಗೆ ಮಾಡಬೇಕು, ಆಡಿಯನ್ಸ್, ಅದನ್ನು ನಿರ್ಧಾರ ಮಾಡಿಕೊಳ್ಬೇಕು. ನಿರ್ಧಾರ ಮಾಡಿದ ನಂತರ ಯಾರನ್ನ ಅತಿಥಿಗಳಾಗಿ ಕರಿಬೇಕು, ಅದು ಉದ್ಘಾಟಕರಾಗಿ ಅಥವಾ ಉಪನ್ಯಾಸಕರಾಗಿ ಅಥವಾ ನೀವು ಅಭಿನಂದನೆ ಇದು ಯಾರನ್ನ ಅಭಿನಂದಿಸಬೇಕು, ಅದೆಲ್ಲರನ್ನ ಮಾಡಬೇಕಂತ ಗುರುತು ಮಾಡಬೇಕು. ಯಾರನ್ನ ಕರಿಬೇಕು ಅದನ್ನೆಲ್ಲ ಗುರುತು ನೀವು ಮಾಡಿದ ನಂತರ ಸಭೆ ಮಾಡಿ ತೀರ್ಮಾನ ಮಾಡಿದ ನಂತರ ಇನ್ವಿಟೇಷನ್ ಮಾಡೋದಲ್ಲ, ಅವ್ರದ್ದು ಕೇಳಬೇಕು. ನೋಡಿ, ಇಂಥ ಒಂದು ಕಾರ್ಯಕ್ರಮ ನೀವು ಉದ್ಘಾಟನೆಗೆ ಬರೀಬೇಕು ಅಂತೇಳಿ ಅವ್ರಿಗೆ ಮುಂಚಿತವಾಗಿ ಕೆಲವು ಮನೆ ಸಂದರ್ಭ ನೀವು ಕಾರ್ಯಕ್ರಮದ ಏನೆಲ್ಲ ಮಾಡಿರ್ತೀವಿ, ಆಹ್ವಾನ ಪತ್ರಿಕೆಯನ್ನು ಮುದ್ರಣೆ ಮಾಡ್ತೀರಿ. ಆಹ್ವಾನ ಪತ್ರಿಕೆ ಕೆಲವೊಮ್ಮೆ ಹೋಗೋದಿಲ್ಲ, ಅವರಿಗೆ ಫೋನ್ ಮಾಡಿ ಹೇಳ್ತೀರಿ ಇವತ್ತಿಲ್ಲಿ ಕಾರ್ಯಕ್ರಮ ನಿಮ್ಗೆ ಗೊತ್ತಿಲ್ವಾ, ಅವರಿಗೆ ಗೊತ್ತೇ ಇರೋದಿಲ್ಲ. ಕೆಲವೊಮ್ಮೆ ಆಗುತ್ತೆ, ಈಗ ನಮ್ಮವರು ಅಂತೇಳಿ ಕೆಲವೊಮ್ಮೆ ಅತಿ ಸಲಿಗೆಯಿಂದ ಯಾರನ್ನೇ ಆಗಲಿ ಯಾರೇ ಇರಲಿ, ಹಾಗಾಗಿ ಪ್ರತಿಯೊಂದು ಆ ಕ್ರಮದಲ್ಲಿ ಯಾರಿಗೆ ಅರಿಬೇಕಾದರೂ ಕೂಡ ಅವರ ಪೂರ್ವಾನುಮತಿಯನ್ನು ಪಡೆದುಕೊಂಡು ಆಹ್ವಾನ ಪತ್ರಿಕೆಯನ್ನು ಅದನ್ನು ಸರಿಯಾಗಿ ಕ್ರಮಬದ್ಧವಾಗಿ ಯಾವುದೇ ವ್ಯಕ್ತಿ ಅವರ ಹೆಸರು ಅವರುವಂಥ ಡೆಸಿಗ್ನೇಷನ್ ಅಂತ ಹೇಳ್ತಾರೆ, ಅವ್ರ ಹುದ್ದೆ, ಅದನ್ನು ಚೂರು ತಪ್ಪಾದ ಹಾಗೆ ಒಂದು ಕೆ ಅಲ್ಲ ಮರಿ ಅಂತ ರಾಜೇಶ್ ಪ್ರಸಾದ್ ಯಾಕೆ ಅಲ್ಲ, ಒಂದು ಹೆಸರನ್ನು ಸರಿಯಾದ ಕ್ರಮದಲ್ಲಿ ಹಾಕುವುದು ನಾವು ವ್ಯಕ್ತಿ ಕೊಡುವಂಥ ಗೌರವ. ಯಾವುದೇ ಅತಿಥಿಗಳ ಕರೀಲಿ ಅದು ಗೌರವ ಕೊಡುವುದಿದೆಯಲ್ಲ, ಅದು ನಮ್ಮ ಧರ್ಮ. ಹಾಗಾಗಿ ಅವರ ಹುದ್ದೆ ಅವರ ಆ ಕ್ರಮದಲ್ಲಿ ನೀವು ಆ ಆಹ್ವಾನ ಪತ್ರಿಕೆಯನ್ನು ಮುದ್ರಣ ಮಾಡುವಂಥದ್ದು, ಮತ್ತು ಯಾರನ್ನೆಲ್ಲ ಕರಿಬೇಕು ಅಂತೇಳಿ. ಸಾಮಾನ್ಯವಾಗಿ ನಾವೆಲ್ಲ ಯಾರು ಕರೆದ್ರಾಯ್ತು ಅಂತೇಳಿ ನಾವು ಯೋಚನೆ ಮಾಡಿ ಕರೆಯೋದಲ್ಲ, ಕೆಲವೊಮ್ಮೆ ತಪ್ಪು ಹೋಗುತ್ತೆ. ನಮ್ಗೆ ಅತ್ಯಂತ ಆತ್ಮೀಯರು ಇರ್ತಾರೆ, ಹತ್ತಿರ ಇರ್ತಾರೆ, ನಮ್ಗೆ ನೆನಪು ಹೋಗಿಬಿಡುತ್ತೆ. ಅದಕ್ಕಿಂತ ಯಾರನ್ನೆಲ್ಲ ಮುಖ್ಯ ಕರಿಬೇಕು ಅಂತ ಆಹ್ವಾನಿಸಬೇಕು ಅಂತೆಲ್ಲ ನೀವು ಒಂದ್ಸಲ ಗುರುತು ಮಾಡಿಕೊಂಡು ಆಮೇಲೆ ಅವನ್ನೆಲ್ಲ ಕರೆದ ನಂತರ ಇವ್ರಿಗೆ ಕೊಟ್ಟಾಗಿದೆ ಅವನ್ನೆಲ್ಲ ಗುರುತು ಮಾಡಿಕೊಂಡಾಗ ಆವಾಗ ನೀವು ಎಲ್ಲಿ ತಪ್ಪಿ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಾರ್ಯಕ್ರಮ ಮುಂಚಿತವಾಗಿ ಆ ಕಾರ್ಯಕ್ರಮದ ಬಗ್ಗೆ ಇವತ್ತು ಮಾಧ್ಯಮದಲ್ಲಿ ತಿಳಿಸೋದು ಭಾಳ ಮುಖ್ಯ ಆಗುತ್ತೆ. ಆಗ ಯಾವುದೇ ಒಳ್ಳೆಯ ಕಾರ್ಯಕ್ರಮ ಮೇಲೆ ಸಮಾಜಕ್ಕೆ ಗೊತ್ತಾಗಬೇಕು ಇಂಥ ಕಾರ್ಯಕ್ರಮ ಆಗ್ತಾ ಇದೆ ಅಂತೇಳಿ. ಆ ಮಾಧ್ಯಮ ಉದಯನಲ್ಲಿ ಇದ್ದಾರೆ, ಮಾಧ್ಯಮ ಪ್ರಚಾರ ಚಂದ ಮಾಡ್ತಾರೆ ಅವರು. ಹಾಗಾಗಿ ಆ ಮಾಧ್ಯಮದ ಮೂಲಕ ಅದನ್ನು ಪ್ರಚಾರಪಡಿಸುವಂಥದ್ದು, ಮಾಧ್ಯಮದ ಮುಂಚಿತವಾಗಿ ಅವರಿಗೆ ತಿಳಿಸುವಂಥದ್ದು. ಆಗ ಇದೆಲ್ಲ ಕಾರ್ಯಕ್ರಮದ ಮೊದಲು. ಮತ್ತು ಆ ಕಾರ್ಯಕ್ರಮಕ್ಕೆ ಏನೆಲ್ಲ ಬೇಕು ಅಂತ ಅವತ್ತಲ್ಲ, ಇವತ್ತು ಸನ್ಮಾನ ಇದೆ, ಸನ್ಮಾನಕ್ಕೆ ಏನು ಪರಿಕರ ಬೇಕು, ಅಥವಾ ಉದ್ಘಾಟನೆಗಿದೆ, ಉದ್ಘಾಟನೆಗೆ ಏನು ಪರಿಕರ ಬೇಕು, ಅಥವಾ ಜವಾಬ್ದಾರಿ ಇದೆ, ಯಾರು ಸ್ವಾಗತ ಮಾಡಬೇಕು, ಯಾರು ಧನ್ಯವಾದ ಮಾಡಬೇಕು, ಯಾರು ಪರಿಚಯ ಮಾಡಬೇಕು, ಒಬ್ಬನ ಪರಿಚಯ ಮಾಡಬೇಕಿದೆ, ನೀವು ಪರಿಚಯ ಮಾಡಿ ಅಂತ ಆಗ ಹೇಳಿದರೆ ಅವ್ರು ಎಂತ ಪರಿಚಯ ಮಾಡೋದು. ಪೂರ್ವ ತಯಾರಿ ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಅದು ಆಭಾಸ ಆಗುತ್ತೆ. ಹಾಗಾಗಿ ಒಂದು ಕಾರ್ಯಕ್ರಮ ಒಳ್ಳೆಯ ರೀತಿ ಬರಬೇಕಾದ್ರೆ ಯಾವ್ಯಾವ ಜವಾಬ್ದಾರಿ, ಯಾರು ನಿಮ್ಮನ್ನು ಹೂ ಕೊಡಲಿಕ್ಕಿದೆ ನೋಡಿ, ನಾಳೆ ನೀವು ಮುಖ್ಯ ಅತಿಥಿಗೆ ಹೂ ಕೊಡಬೇಕಾಗತ್ತೆ, ನೀವು ಮುಖ್ಯ ಅತಿಥಿ ಶಾಲೆ ಹಾಕೋದು, ನೀವು ಸ್ವಾಮೀಜಿ ಬರ್ತಾರೆ ಅದಕ್ಕೆ ಫಲತಾಂಬೂಲ ನೀವು ಕೊಡೋದು ಅಂತೇಳಿ ಮುಂಚಿತವಾಗಿ ಹೇಳಿದರೆ ಅವರು ಮಾನಸಿಕವಾಗಿ ಸಿದ್ಧರಾಗಿರ್ತಾರೆ, ಕಾರ್ಯಕ್ರಮವಾಗಿ ಬರುವಾಗ ಅಲ್ಲಿರ್ತಾರೆ. ಈ ರೀತಿ ಆ ಕಾರ್ಯಕ್ರಮದ ಹಿಂದಿನ ಇದೆಲ್ಲವನ್ನು ನೀವು ಸರಿಯಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿದ ನಂತರ ಕಾರ್ಯಕ್ರಮದ ದಿನ ಅದು ಬಹಳ ಮುಖ್ಯ ಆಗುತ್ತೆ. ಆಮೇಲೆ ತಯಾರಿ ಚೆನ್ನಾಗಿ ಮಾಡ್ತಾರೆ, ಕೇಳ್ತಾರೆ ಏನು ಈ ಪ್ರಿಪರೇಷನ್ ಚೆನ್ನಾಗಿರ್ತದೆ, ಪ್ರೆಸೆಂಟೇಷನ್ ಕೆಲವೊಮ್ಮೆ ನಾವು ಸೋಲ್ತೇವೆ. ಹಾಗಾಗಿ ಪ್ರೆಸೆಂಟೇಷನ್ ಮಾಡುವಾಗ ಯಾವುದೇ ಗಡಿಬಿಡಿ ಮಾಡುವಂಥ ಅಗತ್ಯ ಇಲ್ಲ. ಆದರೆ ತಯಾರಿ ಬಗ್ಗೆ ಒಂದು ಗಂಭೀರತೆ ಬಹಳ ಮುಖ್ಯ ಆಗುತ್ತೆ, ಸೀರಿಯಸ್ನೆಸ್ ಅಂತ ಹೇಳ್ತಾರೆ. ಯಾರಿಗೆಲ್ಲ 10 ಗಂಟೆಗಲ್ಲ ಏನು ಬ್ಯಾನರ್ ಹಾಕಿದ್ರಾಯ್ತು ಅಲ್ಲ, ಬ್ಯಾನರನ್ನು ಮುಂಚಿನ ದಿನವೇ ಹಾಕಿ ಎಲ್ಲ ಸಂಜೆಯೇ ಇದೆಲ್ಲ ಸ್ಟೇಜೆಲ್ಲ ಏನು ಸೆಟ್ ಮಾಡಿಕೊಂಡು ಏನೆಲ್ಲ ಇಡಬೇಕು ಎಲ್ಲವನ್ನು ಇಟ್ಟು ಸಿದ್ಧ ಮಾಡುವಂಥದ್ದು ಕ್ರಮ. ನಮಗೆಲ್ಲ ಕಾರ್ಯಕ್ರಮ ಹೋಗ್ತಿರ್ತೇವೆ, ಉದಯರೆ ಕಾರ್ಯಕ್ರಮ ಹೋಗುವಾಗಲೂ ಅವರೆಲ್ಲ ಬ್ಯಾನರ್ 10 ಗಂಟೆ ಕಾರ್ಯಕ್ರಮ 10 ಗಂಟೆಗೆ ಬ್ಯಾನರ್ ಹಾಕ್ತಾ ಇರ್ತಾರೆ, ಕುರ್ಚಿಯಲ್ಲಿ ಹುಡುಕ್ತಾ ಇರ್ತಾರೆ. ಅಲ್ಲ, ಕಾರಣ ಏನೋ ಒಬ್ಬರು ಸನ್ಮಾನದ ತರಲಿಕ್ಕೆ ಹೋಗಿದ್ದಾರೆ, ಬರಲಿಲ್ಲ. ಒಬ್ಬರಿಗೆ ಎಲ್ಲ ತಂದಾರೆ, ಪೇಟೆ ತರಲಿಲ್ಲ, ಅವ್ರು ಪೇಟೆ ತರಲಿಕ್ಕೆ ಹೋಗಿದ್ದಾರೆ, ಪೇಟೆ ಬರಲಿ ಮತ್ತೆ ಶುರು ಮಾಡುವ. ಇದು ಆಭಾಸಗಳಾಗಬಾರ್ದು. ಹಾಗಾಗಿ ಆ ಕಾರ್ಯಕ್ರಮ ದಿನ ಎಲ್ಲ ಸಿದ್ಧತೆ ಪೂರ್ಣ ಆಗಿದೆ. ಈಗ ಕಾರ್ಯಕ್ರಮದ ವೇದಿಕೆಗೆ ಕರಿಬೇಕು ಅತಿಥಿಗಳನ್ನು. ನಾವು JCಯಲ್ಲಿ ಕರೆಯೋದು, ಉದಯಣ್ಣ ಕೂಡ JC ಅಂತ ಭಾವಿಸ್ಕೊಳ್ತೇನೆ. ನಾವು ಮೊದಲು ಈ ಏರಿಕೆ ಕ್ರಮದಲ್ಲಿ ಸಾಮಾನ್ಯವಾಗಿ ಕಾರ್ಯದರ್ಶಿ, ಅಧ್ಯಕ್ಷ, ಆಮೇಲೆ ಆ ರೀತಿಯಲ್ಲಿ ನಾವು ಕರೆಯೋದು. ಕೊನೆಗೆ ಈ ಗಣ್ಯರನ್ನು ಆಮೇಲೆ ಕರೆಯುವಂಥದ್ದು. ಸಾಮಾನ್ಯವಾಗಿ ಅಧ್ಯಕ್ಷರನ್ನು ಮೊದಲು ಕರೆಯುವಂಥದ್ದು.
ಯಾವಾಗಲೂ ಯಾವುದೇ ಕಾರ್ಯಕ್ರಮ ಇರಲಿ ಅಧ್ಯಕ್ಷ, ಕಾರ್ಯಕ್ರಮದ ಅಧ್ಯಕ್ಷ ಅದು ಮಧ್ಯದಲ್ಲಿ ಇರಬೇಕು. ನಿಮಗೆ ಈ 9 ಸೀಟ್ ಜನ ಇದ್ದಾರೆ ವೇದಿಕೆಯಲ್ಲಿ ಅಂತ ಆದರೆ ನೀವು 4 ಆ ಕಡೆ 4 ಈ ಕಡೆ, ಎಡಗಡೆ 4 ಬಲಗಡೆ 4, ಮಧ್ಯದಲ್ಲಿ ಅಧ್ಯಕ್ಷರ ಆಸನದು. ಹಾಗೇ ಇರಬೇಕು. ಕ್ರಮ ಹೇಳಿದ್ದು ನಾನು. ಅನ್ನೋದು 10 ಜನ ಇದ್ದಾರೆ, ಇಲ್ಲ ಬಲಗಡೆಯಲ್ಲಿ 5 ಜನ, ಎಡಗಡೆಯಲ್ಲಿ 4 ಜನ, ಮಧ್ಯದಲ್ಲಿ ಅಧ್ಯಕ್ಷರು. ಯಾವಾಗಲೂ ಅಧ್ಯಕ್ಷರ ಬಲಗಡೆಗೆ ಇಡೀ ಕಾರ್ಯಕ್ರಮದ ಮುಖ್ಯ ಅಭ್ಯಾಗತರಿದ್ದಾರಲ್ಲ ಅವರು ಆ ಅಧ್ಯಕ್ಷರ ಬಲಭಾಗದಲ್ಲಿ ಕೂತಿರ್ತಾರೆ, ಆ ನಂತರ ಎಡಭಾಗದಲ್ಲಿ, ಹಾಗೆ ಒಂದೊಂದು ಸ್ಥಾನ ಹೋಗುತ್ತೆ. ಈ ರೀತಿಯಲ್ಲಿ ನಾವು ಆಸನವನ್ನು ವ್ಯವಸ್ಥೆಯನ್ನು ಮಾಡಬೇಕು. ಸಾಧ್ಯ ಆದರೆ ಆ ಆಸನದಲ್ಲಿ ನೀವಿಂಥವರು ಮಾನ್ಯ ಏನು ರಾಜೇಶ್ ಪ್ರಸಾದ್ IAS, ರಾಜೇಶ್ ಪ್ರಸಾದ್ IAS ಅಂತ, ಡಾಕ್ಟರ್ ಸುಂದರ್ ನಾಯ್ಕ್ ಅಂತೇಳಿ ಅಥವಾ ರಾಮನಾಯ್ಕ್ ಅಂಥೇಳಿ ಅದನ್ನು ನೀವು ಡೆಸಿಗ್ನೇಷನ್ ನೇಮ್ ಬೋರ್ಡ್ ಪ್ಲೇಟ್ ಮಾಡಿದರೆ ಒಳ್ಳೆಯದಾಗತ್ತೆ. ಈ ರೀತಿ ಕರೆದಾಗ ನಂತರ ಪ್ರಾರ್ಥನೆ ನಿಮ್ಗೆ ಗೊತ್ತಿದೆ. ಪ್ರಾರ್ಥನೆ ಆದ ನಂತರ ಈ ಕಾರ್ಯಕ್ರಮ ನಾನೊಂದು ಸಂಕ್ಷಿಪ್ತ ಒಳನೋಟ. ವೇದಿಕೆಗೆ ಆಹ್ವಾನ, ಎಲ್ಲ ಅತಿಥಿಗಳ ಆಸನ ಸ್ವೀಕಾರ ಆಯಿತು. ಆಸನ ಸ್ವೀಕಾರದ ನಂತರ ನಿಮ್ಗೆ ಗೊತ್ತಿದೆ ಪ್ರಾರ್ಥನೆ ಆದ ನಂತರ ಸ್ವಾಗತ ಆದ ನಂತರ ಪ್ರಾಸ್ತಾವಿಕ ಮಾತುಗಳಿದ್ದರೆ, ಕೆಲವೊಮ್ಮೆ ಪ್ರಾಸ್ತಾವಿಕ ಸ್ವಾಗತ ಒಟ್ಟಿಗೆ ಮಾಡ್ತಾರೆ. ಪ್ರಾಸ್ತಾವಿಕ ಅಂತ ಹೇಳಿದ್ರೆ ಆ ಇಡೀ ಕಾರ್ಯಕ್ರಮದ ಯಾಕೆ ನಾವು ಮಾಡ್ತಿದ್ದೇವೆ, ಅದರ ಹಿನ್ನೆಲೆ ಏನು ಅಂತ ಆ ಕಾರ್ಯಕ್ರಮದ ಬಗ್ಗೆ ಮಾತ್ರ. ನೀವು ಪ್ರಾಸ್ತಾವಿಕ ಅಂದರೆ ಏನೇನೋ ಹೇಳಲಿಕ್ಕೆ ಹೋಗ್ತೀರಿ ಅಲ್ಲ, ಅಲ್ಲಿ ಎಷ್ಟು ಸಂಕ್ಷಿಪ್ತವಾಗುತ್ತದೆ ಅಷ್ಟು ಒಳ್ಳೆಯದು. ಒಂದು ಅರ್ಥ ಮಾಡ್ಕೊಳ್ಬೇಕು ನಾವು, ಯಾವುದೇ ಭಾಷಣ ಇರಲಿ, ಸ್ವಾಗತ ಭಾಷಣ ಇರಲಿ, ಪ್ರಾಸ್ತಾವಿಕ ಭಾಷಣ ಇರಲಿ, ಅತಿಥಿಗಳ ಭಾಷಣ ಇರಲಿ, ಒಂದು ಮಾತು ನೆನ್ಪಿಟ್ಕೊಳ್ಬೇಕು, ಜಗತ್ತಿನಲ್ಲಿ ಇದುವರೆಗೆ ನಿನ್ನ ಭಾಷಣ ಸ್ವಲ್ಪ ಚಿಕ್ಕದಾಯಿತು ಅಂತ ಯಾರೂ ದೂರ್ಲಿಲ್ಲಂತೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು. ಹಾಗಾಗಿ ಎಲ್ಲರೂ ಹೇಳ್ತೇವೆ ನಾವು ಶಾರ್ಟ್ ಆ್ಯಂಡ್ ಸ್ವೀಟ್ ಅಂತೇಳಿ. ಹಾಗಾಗಿ ಕೆಲವೊಮ್ಮೆ ಈ ಪ್ರಾಸ್ತಾವಿಕ ಭಾಷಣವೇ ಅತಿಥಿ ಉಪನ್ಯಾಸಕ್ಕಿಂತ ಜಾಸ್ತಿ ಆಗಿರ್ತದೆ, ಆಯ್ತಾಯ್ತಾ. ಹಾಗಾಗಿ ಪ್ರತಿಯೊಂದು ಕೂಡ ಸಮಯದ ನಿಗದಿ. ಸಾಮಾನ್ಯವಾಗಿ ಹೆಚ್ಚಂದರೆ ಒಂದು 4-5 ನಿಮಿಷ ಪ್ರಾಸ್ತಾವಿಕ ಮಾತು ಅಂದರೆ 3 ನಿಮಿಷದಲ್ಲೇ ಮುಗಿಸ್ಬೇಕು. ಸ್ವಾಗತ ಅಂದರೂ ಕೂಡ ಹಾಗೆ 5 ನಿಮಿಷದ ಒಳಗಡೆ ಮುಗಿಸ್ಬೇಕು. ಹಾಗಾಗಿ ಸ್ವಾಗತ ಮಾಡ್ತಾ ನೀವು ಒಂದೊಂದೇ ಒಬ್ಬೊಬ್ಬರ ಕಥೆ ಹೇಳ್ತಾ ಹೋದರೆ ಆ ಸ್ವಾಗತ ಭಾಷೆ ಅರ್ಧ ಗಂಟೆ ಕೆಲವೊಮ್ಮೆ ನೀವು ಹೇಳಿರ್ಬೋದು, ಅದು ಆಭಾಸ ಆಗಿರುತ್ತದೆ. ಹಾಗಾಗಿ ಆ ಪ್ರತಿಯೊಂದು ಏನು ಜವಾಬ್ದಾರಿ ಇದೆಯಲ್ಲ ಅದನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಂಥದ್ದು. ಆ ಸ್ವಾಗತ ಮಾಡುವಾಗ ನೀವು ಯಾರಿಗೆ ಸ್ವಾಗತ ಮಾಡಬೇಕು, ಬಹಳ ಮುಖ್ಯವಾಗಿ ಮೊದಲಿಗೆ ಅಧ್ಯಕ್ಷರಿಗೆ. ನಾನು ಹೇಳಿದ ಇಳಿಕೆಯ ಕ್ರಮದಲ್ಲಿ ಸ್ವಾಗತ ಮಾಡುವಾಗ ಮುಖ್ಯ ಅತಿಥಿಗಳಿಗೆ, ನಂತರ ಉಳಿದ ಗಣ್ಯರಿಗೆ ಸ್ವಾಗತ ಮಾಡ್ತಾ ಹೋಗ್ಬೇಕು. ಸ್ವಾಗತ ಮಾಡುವಾಗ ನೀವು ತುಂಬ ಹೇಳ್ಬೇಕಾದ್ರೆ ಅವರ ಹೆಸರನ್ನು, ಅವರ ಡೆಸಿಗ್ನೇಷನನ್ನು ಸ್ಪಷ್ಟವಾಗಿ ಹೇಳಬೇಕು. ಕೆಲವೊಮ್ಮೆ ನೀವು ಹೆಸರೆಲ್ಲ ಎಷ್ಟೆಷ್ಟು ಆಭಾಸವಾಗಿ ನಮ್ಮಲ್ಲಿಗಿತ್ತು, ನಮಗೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್. ಹಾಗಾಗಿ ನಾನು ತುಂಬ ಸ್ವಾಗತ ಮಾಡಿದ್ದೇನೆ. ಹಾಗಾಗಿ ಈ ಹೊಸದಾಗಿ ಸ್ವಾಗತ ಮಾಡೋರೆಲ್ಲ ತಪ್ಪು ಮಾಡೋದು, ಯಾಕಂದ್ರೆ ತುಂಬ ಜಾಗೃತಿಯಿಂದೆಲ್ಲ ಓದ್ಕೊಂಡು ಹೋಗಿರ್ತಾರೆ. ಅಲ್ಲಿ ಈ ಏನಾದ್ರು ತುಂಬ ಮಾಡಿದವರಿಗೆ ಹೇಳಿದಾಗುತ್ತೆ ನಿಮಗೆ ಯಾರ್ಯಾರಿಗೋ ಯಾವುದೋ ಹುದ್ದೆಗಳಾಗ್ಬಿಡುತ್ತೆ. ಹಾಗಾಗಿ ಅವರ ಹೆಸರನ್ನು ಸ್ಪಷ್ಟತೆಯಿಂದ ಅವರ ಹುದ್ದೆಯನ್ನು ಹೇಳೋದು ಬಹಳ ಮುಖ್ಯ ಆಗುತ್ತೆ. ಇನ್ನೇನು ಹೇಳಿದರೂ ತೊಂದರೆ ಇಲ್ಲ. ಅವರ ಹೆಸರನ್ನು ಸ್ಪಷ್ಟವಾಗಿ ಡಾಕ್ಟರ್ ರಾಜೇಶ್ ಪ್ರಸಾದ್ IAS, ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಚಂಡೀಗಢ ಸರ್ಕಾರ, ಹಾಗೂ ಗೌರವಾಧ್ಯಕ್ಷರು ಕರ್ನಾಟಕ ರಾಜ್ಯ ಮರಾಠಿ ಒಕ್ಕೂಟ ಬೆಂಗಳೂರು, ಇದನ್ನು ಸ್ಪಷ್ಟತೆಯಿಂದ ಹೇಳೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಆ ಸ್ವಾಗತ ಆದ ನಂತರ ನೀವೇನು ಮಾಡಬೇಕು, ನಮ್ಮ ಸಾಮಾನ್ಯವಾಗಿ ಒಟ್ಟಿಗೆ ಮಾಡ್ತಾರೆ, ಯಾವುದೋ ನೀವು ಶಾಲೆ ಹಾಕೋದು ಅಥವಾ ಪುಸ್ತಕ ಕೊಡ್ತಾರೆ, ಕೆಲವೊಮ್ಮೆ ಅದನ್ನು ಒಟ್ಟಿಗೆ ಮಾಡ್ಬೋದು. ಯಾಕಂದರೆ ಅವ್ರು ಸ್ವಾಗತ ಮಾಡ್ತಾ ಇರ್ತಾರೆ, ಇಲ್ಲಿ ಯಾರೋ ಅಧ್ಯಕ್ಷರಿದ್ದರೆ ಅವರಿಗೆ ಕೊಡ್ಬೋದು. ಅದಕ್ಕಾಗಿ ನೀವು ಸಮಯ ಇದ್ದರೆ ಸಮಯ ಉಳಿತಾಯ ಆಗುತ್ತೆ ಅಂಥೇಳಿ, ಅಲ್ಲಿದ್ದರೆ ಒಂದೇ ಸಲ ನೀವು ಶಾಲೆ ಹಾಕುವಂಥದ್ದು. ನಂತರ ನಿಮ್ಗೆ ಗೊತ್ತಿದೆ ಉದ್ಘಾಟನೆ ಮಾಡುವಾಗ, ಆ ಉದ್ಘಾಟನೆ ಮಾಡುವಾಗಲೂ ಕೂಡ ಹಾಗೆ ನಾವು ಸಾಮಾನ್ಯವಾಗಿ ಯೋಚನೆ ಗೊತ್ತಿದೆ, ಉದಯ ಯಾವಾಗ ಒಂದೇ ನಾವು ಒತ್ತಿ ಇಡ್ತೀವಿ. ಯಾಕೆಂದರೆ ಕೆಲವರು ಹೇಳ್ತಾರೆ 3 ಇಡಬೇಕು 5 ಇಡಬೇಕು ಅಂತ. ಕೆಲವೊಮ್ಮೆ ಇಂಥವರು ವಿಜಯ ನಾಯಕರು ಉದ್ಘಾಟನೆ ಮಾಡಿದ್ರು ಅಂತ ಇರುತ್ತೆ, ಉದ್ಘಾಟನೆ ಮಾಡಿರ್ತಾರೆ, ಅಲ್ಲಿ ಪೇಪರಲ್ಲಿ ಫೋಟೋ ಇನ್ಯಾರದು ಇರ್ತಾರೆ ಉದ್ಘಾಟನೆ ಮಾಡೋದು, ಗೊತ್ತಾಯ್ತಲ್ಲ ನಿಮಗೆ, ಯಾರೋ ಅಲ್ಲಿ ಇದನ್ನು ಕರೆದು ಉದ್ಘಾಟನೆ ಮಾಡಿರ್ತಾರೆ. ಹಾಗಲ್ಲ, ಯಾರು ಉದ್ಘಾಟಿಸಿದ್ರು ಪೇಪರ್ ಇರುವಾಗ ಉದ್ಘಾಟಕರಾದಂಥ ಅವರು ಉದ್ಘಾಟನೆ ಮಾಡಿಸೋದೇ ಇರಬೇಕಾಗತ್ತೆ. ಆ ದೃಷ್ಟಿಯಿಂದ ನಾವು ಆಗ ಒಂದೇ ಬತ್ತಿ ಇಡುವಂಥದ್ದು. ಆದರೆ 5 ಇದ್ದರೂ ಕೂಡ ತೊಂದರೆ ಇಲ್ಲ. ಆದರೆ ನೀವು ಪತ್ರಿಕೆಗೆ ವರದಿ ಮಾಡುವಾಗ ಯಾರು ಉದ್ಘಾಟನೆ ಮಾಡಿದ್ದಾರೆ ಅವರದ್ದೇ ಫೋಟೋ ಹಾಕಿದರೆ ಒಳ್ಳೆಯದಾಗತ್ತೆ, ಇಂಥ ಉದ್ಘಾಟಿಸು ಅಂತ ಹೇಳಿದಾಗ. ಆ ದೃಷ್ಟಿಯಿಂದ ಆ ಕ್ರಮವನ್ನು ಅನುಸರಿಸುವಂಥದ್ದು. ಮತ್ತು ಈ ವೇದಿಕೆಯಲ್ಲಿ ನಾವು ಕೂತ್ಕೊಳ್ಳುವಾಗ ಭಾಳ ಅದು ಎಚ್ಚರಿಕೆ ಇರಬೇಕಾಗತ್ತೆ. ನಾವು ಇಷ್ಟು ಜನ ಎಲ್ಲ ಕಣ್ಣುಗಳು ಕೂಡ ಈ ವೇದಿಕೆಯಲ್ಲಿ ಗಮನಿಸ್ತಾ ಇರ್ತದೆ ಅಂತ ನಮ್ಗೆ ಗೊತ್ತಿರಬೇಕಾಗತ್ತೆ. ಸಾಮಾನ್ಯವಾಗಿ ಯಾರೋ ಒಂದು ಆಹ್ವಾನ ಪತ್ರಿಕೆಯಲ್ಲಿ ಕೊಟ್ಟಿರ್ತಾರೆ ಅದನ್ನು, ಅಥವಾ ಅಲ್ಲಿದ್ದ ಆಹ್ವಾನ ಪತ್ರಿಕೆ ಅದನ್ನು ಮಡಚೋದು, ಮತ್ತು ಆಮೇಲೆ ಅದನ್ನು ಏನು ಮಾಡೋದು, ಅಲ್ಲೇ ಚೂರು ಮಾಡೋದು, ಅಥವಾ ಗುಲಾಬಿ ಹುಟ್ಟು ಕೊಟ್ಟಿದ್ದು ಅದನ್ನು ಒಂದೊಂದೇ ತೆಗಿತಾ ಇರೋದು. ಅಲ್ಲಿ ಪ್ರೇಕ್ಷಕರು ಎಲ್ಲ ಏನು ಮಾಡ್ತಾರೆ ಅದನ್ನೇ ಗಮನಿಸ್ತಾ ಇರ್ತದೆ. ಅದು ಸಾಮಾನ್ಯವಾದ ಮತ್ತೆ ಮೊಬೈಲಲ್ಲಿ ಮಾತಾಡೋದು. ಎಷ್ಟೇ ಎಮರ್ಜೆನ್ಸಿ ಇರಲಿ ಬೇಕಾದರೆ ನೆನ್ಪಿಟ್ಕೊಳ್ಬೇಕು ನಾವು, ನಿಮ್ಗೆ ಬೇಕಾದ್ರೆ ಎದ್ದು ಹೋಗಿ ಅಲ್ಲಿ ಮಾತಾಡಿ ಅಂತ ಎಮರ್ಜೆನ್ಸಿ ಇದ್ದರೆ
ಅರ್ಥ ಆಯ್ತಾ ನಿಮಗೆ? ಮೊಬೈಲನ್ನು ಆದಷ್ಟು ನಾವು ಕೆಳಗೆ ಹೇಳ್ತೇವೆ, ನೀವೆಲ್ಲ ಸ್ವಿಚ್ ಆಫ್ ಮಾಡಿ ಅಂತ. ವೇದಿಕೆಯಲ್ಲಿದ್ದವ್ರು ಮಾತಾಡ್ತಿರ್ತಾರೆ. ಎಂಥದೇ ಮಹತ್ವ ಇರಲಿ, ಬೇಕಾದರೆ ವೇದಿಕೆಯಲ್ಲಿ ಫೋನ್ ಮಾತಾಡಬಾರ್ದು. ಮತ್ತು ವೇದಿಕೆಯಲ್ಲಿ ನೀವು ಎದ್ದು ಮಾತಾಡಲಿಕ್ಕೆ ಹೋಗುವಾಗ ಯಾವಾಗಲೂ ಅಷ್ಟೇ ವೇದಿಕೆಯ ಹಿಂಭಾಗದಲ್ಲೇ ಬರಬೇಕು ಹೊರತು ಆ ಅತಿಥಿಗಳ ಎದುರುಗಡೆ ಹೋಗೋದು ಅಲ್ಲ. ಯಾವುದಾದ್ರು ಕೊಡಬೇಕು ಅದು ಹಿಂದಿನಿಂದ ಕೊಡೋದಲ್ಲ. ನೀವು ಯಾವುದೇ ಒಂದು ಚಾಲ ಹಾಕೋದಿರಲಿ ಅದು ಸ್ಮರಣಿಕೆ ಕೊಡೋದಿರಲಿ, ವೇದಿಕೆಯ ಮುಂಭಾಗದಿಂದಲೇ ಬಂದು ಅತಿಥಿಗಳಿಗೆ ಕೊಡೋದು ಅದು ಏನಾಗುತ್ತೆ, ಒಂದು ಸೌಜನ್ಯ ಅಂತ, ಒಂದು ಗೌರವ ಅಂತ. ಈ ರೀತಿಯಲ್ಲಿ ಆ ಸಮಯವನ್ನು ನೋಡಿಕೊಂಡು ನೀವು ಯಾವಾಗಲೂ ಒಂದು ಎಜೆಂಡಾ ಮಾಡುವಾಗ ಇಂತಿಷ್ಟು ಸಮಯ ಅದು ಸ್ವಾಗತಕ್ಕೆ ಪ್ರಸ್ತಾವನೆಗೆ ಈ ನಮ್ಮ ಪ್ರಕಾಶ್ ನಾಯ್ಕರು ಸರ್ ಮಾಡಿದ್ದು ಇಡೀ ಒಂದು ಕಾರ್ಯಕ್ರಮದ ಎಜೆಂಡಾ, ಅದು ಅತಿಥಿಗಳಿಗೆ ಎಷ್ಟು, ಅಧ್ಯಕ್ಷರಿಗೆ ಎಷ್ಟು, ಒಂದು ಸಮಯದ ಹಂಚಿಕೆ ಮಾಡಿದಾಗ ಆ ರೀತಿಯಲ್ಲಿ ನಾವು ಕ್ರಮವನ್ನು ಕಾರ್ಯಕ್ರಮ ನಡೆಸಲಿಕ್ಕೆ ಆಗುತ್ತೆ. ಮತ್ತು ಅತಿಥಿಗಳಿಗೆ ಕೂಡ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಸಮಯವನ್ನು ಕೊಟ್ಟಿದ್ದಾರೆ ಅಂತ. ಹಾಗಾಗಿ ಉದಯ ನಂಗೆ ನೋಡ್ತಾ ಇದ್ದೇನೆ, ನನ್ನ ಸಮಯ ಮುಗೀತಾ ಬಂದು ನಂಗೆ ಗೊತ್ತಾಗಿದೆ. ಹಾಗಾಗಿ ಇದನ್ನು ನಾವು ಗಮನಿಸ್ಕೊಳ್ಬೇಕಾಗತ್ತೆ. ಇದು ಆ ಇಡೀ ಕಾರ್ಯಕ್ರಮದ ಒಂದು ಚೌಕಟ್ಟು, ಆ ದಿನದ ಚೌಕಟ್ಟು. ಮಾರನೇ ದಿನ ನಾವು ಭಾಳ ಮುಖ್ಯ ಆಗುತ್ತೆ. ಆ ಏನು ಕಾರ್ಯಕ್ರಮ ನಾವೆಲ್ಲ ವ್ಯವಸ್ಥೆ ಮಾಡಿದ್ದೇವೆ, ಮಾರನೇ ದಿನದೆಲ್ಲ ಯಾರು ದೀಪ ತಂದಿದ್ದೀರಿ ಅವರಿಗೆ ಮೊದಲು ಮುಡಿಸುವಂಥದ್ದು. ಅವ ಮಾರೆ ಒಂದು ಉದ್ಘಾಟನೆಗೆ ಒಂದು ದೀಪ ಕೊಂಡು ಹೋಗಿದ್ದಾನೆ, ಏನು ಒಂದು ತಿಂಗಳ ನಂತರ ಎಲ್ಲಿ ಕೊಂಡೋದು ಗೊತ್ತಿಲ್ಲಪ್ಪ ಅಂತೇಳಿ ಹೇಳುವಂಥ ಸ್ಥಿತಿ ಬರಬಾರ್ದು. ಅರ್ಥ ಆಯ್ತಾ ನಿಮಗೆ? ಯಾರಿಗೋ ಏನೋ ತಂದಿರ್ತೀರಿ, ಆದರೆ ಕೆಲವೊಮ್ಮೆ ಹೇಳ್ತಾರೆ ಉದ್ಘಾಟನೆಗೆ ಅವ್ರು ಗಡಿಬಿಡಿಯಲ್ಲಿ ಅವ್ರನ್ನೇನೋ ಶಾಲ್ ತಂದಿರ್ತೀರಿ, ಅವ್ನಿಗೆ ದುಡ್ಡೇ ಕೊಟ್ಟೋದಿಲ್ಲ. ಮರೆ ಅವಳೊಂದು ಕಾರ್ಯಕ್ರಮ ಆಗಿತ್ತು, ಒಂದು ಅರ್ಜೆಂಟ್ ಅಂತ ಶಾಲ್ ಕೊಂಡೋದ್ರು, ನಂಗೆ ದುಡ್ಡೇ ಕೊಡಲಿಲ್ಲ ಅಂತೇಳಿ ಇಡೀ ಕಾರ್ಯಕ್ರಮದ ಗೌರವ ಹೋಯ್ತು ಅಲ್ಲಿಗೆ. ಅರ್ಥ ಆಯ್ತಾ ನಿಮಗೆ? ಹಾಗಾಗಿ ಆ ಕಾರ್ಯಕ್ರಮ ನಂತರ ಏನೇನು ವಸ್ತು ತಂದಿದ್ದೀರಿ ಅವ್ರಿಗೆ ಮುಟ್ಟಿಸೋದು, ಮತ್ತು ಇಡೀ ವ್ಯವಸ್ಥೆ ಏನೆಲ್ಲ ಹೇಗೆ ಮಾಡಿದ್ದೀರಿ ಅದು ಮುಂಚಿನ ಹಾಗೆ ಹೇಗಿತ್ತು ಅದನ್ನು ಮಾಡೋದು ಬಹಳ ಜವಾಬ್ದಾರಿ ಆಗುತ್ತೆ. ಮತ್ತು ಆ ಇಡೀ ಕಾರ್ಯಕ್ರಮದ ಬಗ್ಗೆ ನೀವು ಸಂಘಟನೆ ಮಾಡಿದಾಗ ಒಟ್ಟು ಸೇರಿಕೊಂಡು ಅವಲೋಕನ ಮಾಡುವಂಥದ್ದು, ಯಾವ ರೀತಿ ನಡೀತು ಅಂತ ಅವಲೋಕನ ಮಾಡುವಂಥದ್ದು, ಅದನ್ನು ಅವಲೋಕನ ಮಾಡಿಕೊಂಡಾಗ ಇನ್ನೊಂದು ಕಾರ್ಯಕ್ರಮ ಸರಿ ಮಾಡಿಸಿಕೊಳ್ಳಿಕ್ಕೆ ಆಗುತ್ತೆ. ಮತ್ತು ಇಡೀ ಕಾರ್ಯಕ್ರಮದ ವರದಿ ಅದು ಪತ್ರಿಕೆಯಲ್ಲಿ ಬರುವ ಹಾಗೆ ಅದನ್ನು ತಯಾರು ಮಾಡುವಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಆ ಕಾರ್ಯಕ್ರಮದ ಏನೆಲ್ಲ ಖರ್ಚು ವೆಚ್ಚವಾಯಿತು ಅದು ಕೊಡೋದಿರಲಿ ಬಿಡುವುದಿರಲಿ, ಅದನ್ನು ಆ ಖರ್ಚು ವೆಚ್ಚವನ್ನು ಕೂಡ ಅವತ್ತೇ ಅದನ್ನು ಮಂಡಿಸಿ ಆ ಸದಸ್ಯರಿಗೆಲ್ಲ ತಿಳಿಸುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಯಾರೆಲ್ಲ ಜವಾಬ್ದಾರಿ ನಿರ್ವಹಿಸಿದ್ದಾರೆ ಅವ್ನು ಒಳ್ಳೆ ಮಾಡಿದ ಅವರಿಗಂತೂ ಕೂಡ ಅಭಿನಂದನೆ ಹೇಳೋದು ಕೂಡ ಮುಖ್ಯ ಆಗುತ್ತೆ. ಇದೆಲ್ಲವೂ ಕೂಡ ಒಂದು ಇಡೀ ಒಂದು ಒಳ್ಳೆಯ ಕಾರ್ಯಕ್ರಮದ ಚೌಕಟ್ಟು ಅಂತ ಭಾವಿಸ್ಕೊಳ್ತಾ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೇನೆ. ನನಗೆ ಗಮ್ಮತ್ತಲ್ಲಿ ಮಾತಾಡಿ ಅಂತ ಹೇಳಿದರು, ಭಾಳ ಗಂಭೀರವಾಗಿ ಹೇಳಿದೆ ನಾನು, ನಿನ್ನ ಮುಖವನ್ನೆಲ್ಲ ಗಮನಿಸಿದೆ, ನಂಗೆ ಖುಷಿ ಅನಿಸೋದಷ್ಟೇ. ಎಲ್ಲರೂ ಚೆನ್ನಾಗಿ ನೀವು ಕೇಳಿದ್ದೀರಿ. ಹಾಗಾಗಿ ಇವತ್ತೇನಾದರೂ ಈ ಕಾರ್ಯಕ್ರಮ ಸಾರ್ಥಕ ಆಗಿದ್ದಿದ್ದರೆ ನನ್ನದಲ್ಲ, ಅದು ನಿಮ್ಮ ಹೆಗ್ಗಳಿಕೆ, ನಿಮ್ಮ ಆ ಒಂದು ಸಜ್ಜನಿಕೆ ಅಂತ ನಾನು ಭಾವಿಸ್ಕೊಳ್ತೇನೆ. ಭಾಳ ಮುಖ್ಯವಾಗಿ ನಾವು ಯಾವಾಗಲೂ ಸಮಾಜದಲ್ಲಿ ಹೇಗಿರಬೇಕು ಅಂತ ಒಂದು ಕೃತಜ್ಞತೆ ಇರಬೇಕು ಅಂತ ನಾನು. ಅದಕ್ಕೆ ಈ ಭೂಮಿಗೆ ಬಂದ ಪ್ರತಿಯೊಬ್ಬ ಮನುಷ್ಯನೂ ಕೂಡ 5 ಅಗ್ನಿ ಅಂದರೆ ಬೆಂಕಿಯ ಬಗ್ಗೆ ಜಾಗೃತರಾಗಿರ್ಬೇಕಂತ. ಪಂಚ ಅಗ್ನಿ ಅಂತ ಹೇಳ್ತಾರೆ. ನಿಮ್ಗೆ ಅಗ್ನಿ ಅಂತ ನಿಮ್ಗೆ ಗೊತ್ತಿದೆ, ಅದು ಅತ್ಯಂತ ಪರಿಶುದ್ಧವಾದದ್ದು, ಪವಿತ್ರವಾದದ್ದು. ಅದನ್ನು ನಾವು ಸರಿಯಾಗಿ ಜಾಗೃತೆಯಿಂದ ಬಳಸಿದ್ರೆ ಅದು ನಮ್ಮ ಬದುಕಿಗೆ ಬೆಳಕಾಗತ್ತೆ, ದಾರಿ ತೋರುತ್ತೆ. ಆದರೆ ಜಾಗ್ರತೆ ತಪ್ಪಿದ್ರೆ ನಮ್ಮನ್ನದು ಸುಟ್ಟು ಬಿಡುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ವಿದುರ ಹೇಳಿದಂಥ ಮಾತು. ಆ 5 ಅಗ್ನಿಗಳು ಯಾವುದು ಅಂತ ಕೇಳಿದಾಗ ಅವ್ರು ಹೇಳ್ತಾನೆ, ಮೊದಲನೇ ಅಗ್ನಿ ಯಾರು ಅಂದರೆ ತಾಯಿ, ಎರಡನೇದು ಯಾರು ಅಂದರೆ ತಂದೆ. ಯಾಕಂದರೆ ತಾಯಿ ತಂದೆ ಇಲ್ಲದಿದ್ದರೆ ಈ ಸೃಷ್ಟಿಗೆ ನೀನು ಬರಲಿಕ್ಕೆ ಸಾಧ್ಯವೇ ಇಲ್ಲ. ನೀನು ಇವತ್ತು ಈ ಸೃಷ್ಟಿಯಲ್ಲಿ ಇದ್ದೆ ಅಂತಕ್ಕಾದರೆ ಕಾರಣ ಯಾರು? ನಿನ್ನ ತಾಯಿ ಮತ್ತು ನಿನ್ನ ತಂದೆ. ನೋಡಿ, ಜನಪದರು ನಮ್ಮ ಹಿರಿಯರು ಶಾಲೆಗೆ ಹೋಗಲಿಲ್ಲ, ಆದರೆ ಅವರಲ್ಲಿ ಪರಿಜ್ಞಾನ ಇತ್ತು, ಮೌಲ್ಯ ಇತ್ತು ಅವರಲ್ಲಿ. ಅವ್ರು ಹೇಳ್ತಾರೆ, ಯಾರೂ ಆದರೂ ಹೆತ್ತ ತಾಯಿಯಂತೆ ಆದರೂ 1000 ಸೌದೆ ಒಲೆಯಲ್ಲಿ, 1000 ಸೌದೆ ಒಲೆಯಲ್ಲಿ ಉರಿದಾರು ದೀವಿಗೆ ಎಂತ ಬೆಳಕುಂಟೆ. ಕಾಸಿಗೆ ಹೋಗಲಿಕ್ಕೆ ಏಸೊಂದು ದಿನ ಬೇಕು, ತಾಸೊತ್ತಿನ ಹಾದಿ ತೌರೂರು, ತಾಸೊತ್ತಿನ ಹಾದಿ ತೌರೂರು, ಮನೆಯಲ್ಲಿ ಕಾಸಿ ಕುಂತವಳೆ ಹಡೆದವ್ವ. ಅಂದರೆ ಕವಿ ಹೇಳ್ತಾರೆ, ಹೊತ್ತಾರೆ ಎದ್ದೊಡನೆ ರಾತ್ರಿ ಮಲಗುವ ಮುನ್ನ ನೆನೆ ಮೊದಲು ಬಾಳಿನಲ್ಲಿ ಬೆಳಕು ತಂದವರ, ಅವರಿತ್ತ ದೋಣಿಯಲ್ಲಿ ಪಯಣ ನಿನದು ಇಂದು ನೆನೆ ಸತತ ಉಪಕಾರ ಮುದ್ದು ರಾಮ ಅಂತ. ಯಾರು ತಾಯಿ ತಂದೆ, ಆ ತಾಯಿಯ ಪ್ರೀತಿ ತಂದೆಯ ಶ್ರಮ ಯಾರು ಅರ್ಥ ಮಾಡ್ಕೊಳ್ಳಿದಿಲ್ವೋ ಅವ್ರ ಬದುಕಿನಲ್ಲಿ ಯಾವತ್ತೂ ಕೂಡ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಕಳೆದ ವರ್ಷ ಸರ್, ಪ್ರಕಾಶ್ ಸರ್ ಎಷ್ಟು ನಿಮಿಷ ಸರ್ ಮುಗಿತಾ ಬಂತ? 5 ಮಿನಿಟ್ಸ್. ಓಕೆ, 5 ನಿಮಿಷ ಕೊಟ್ಟಿದ್ದಾರೆ, ಥ್ಯಾಂಕ್ಸ್ ನಿಮಗೆ. ಹಾಗಾಗಿ ನಾನು ವಿವರಣೆ ಕೊಡಲಿಕ್ಕೆ ಹೋಗಲ್ಲ, ನಾನು ಅದನ್ನು ಕತೆ ಹೇಳ್ಬೇಕಂತಿದ್ದೆ. ಅದು ಕಳೆದ ವರ್ಷ ವಾಟ್ಸಪ್ಪಲ್ಲಿ ಬಂತು, ನೀವು ಓದಿರ್ಬೋದು. ಒಂದು ಘಟನೆ ಹೇಳ್ತೇನೆ ನಿಮಗೆ. ಹೈದರಾಬಾದಲ್ಲಿ ಒಂದು ಬಂಜಾರ ಹಿಲ್ಸ್ ಅಂತ ಒಂದು ಶ್ರೀಮಂತ ಬಡಾವಣೆ ಇತ್ತು. ನೀವು ಅಲ್ಲಿ ಒಂದು ದೊಡ್ಡ ಅರಮನೆ ಅಂತ ಮನೆ, ಆ ಮನೆಗೆ ಒಬ್ಬ ಕಳ್ಳ ನುಗ್ತಾನೆ.
ರಾತ್ರಿ ಹೊತ್ತು ಕಳ್ಳ ನುಂಗಿದಾಗ ಒಂದು ದೊಡ್ಡ ಒಂದು ಮನೆ ಅರಮನೆಯಲ್ಲಿ ಒಂದು ಬೆಡ್ ಮೇಲೆ ಒಂದು ಗಂಡಸಿನ ಶವ, ಒಂದು ಕೋಣೆಯಲ್ಲಿ ನೆಲದ ಮೇಲೆ ಒಂದು ಮಹಿಳೆಯ ಶವ ಬಿದ್ದಿತ್ತು. ಅವನು ಕಳ್ಳತನ ಮಾಡ್ಕೊಂಡು ವಾಪಸ್ ಬರ್ತಾನೆ. ಅವನು ಯಾಕಂದರೆ ಬಂದು 2 ತಿಂಗಳ ನಂತರ ಅದೇ ಮನೆ ಕಳ್ಳತನ ಮಾಡ್ಲಿಕ್ಕೆ ಹೋಗ್ತಾನೆ. ಆ ಕಳ್ಳತನ ಮಾಡ್ಲಿಕ್ಕೆ ಹೋದಾಗ ಆ ಬೆಡ್ ಮೇಲೆ ಆ ಶವ ಎಲ್ಲ ಹೋಗಿ ಏನು ಬರೀ ಅಸ್ಥಿ ಪಂಜರ ಮಾತ್ರ ಅಲ್ಲೇ ಇತ್ತು, ಅದೇ ಬೆಡ್ ಮೇಲೆ, ಅದೇ ನೆಲದ ಮೇಲೆ. ಆಗ ಕಳ್ಳ ಮನುಷ್ಯ ಅಲ್ಲ ನೋಡಿ, ಅವನು ಮನುಷ್ಯ ಕಳ್ಳನಾದ್ರು. ಅವನನ್ನು ಪೊಲೀಸ್ನಾಗ ತಿಳಿಸ್ತಾನೆ. ಅವ್ರು ಬರ್ತಾರೆ. ಬಂದು ಅಮೇರಿಕದ 2 ಮಕ್ಕಳು, ಅಮೇರಿಕದ ಇಲ್ಲಿ ಮಕ್ಕಳಿಗೆ ತಿಳಿಸ್ತಾರೆ. ಆ ಮಕ್ಕಳು ಬಂದು ಅವ್ರ ಸತ್ಕಾರ್ಯಗಳನ್ನು ಮಾಡಿ ಆಸ್ತಿ ಪಾಲು ಮಾಡ್ಕೊಂಡು ಹೋಗ್ತಾರೆ. ನಾನು ಈ ಘಟನೆ ನಮಗೆ ಮನುಕುಲವು ತಿಳಿಸುವಂಥದ್ದು. ಯಾಕಂದರೆ ಏನಾದರೂ ಆಗು, ಮೊದಲು ಮಾನವನಾಗು ಅನ್ನೋದು ಬಹಳ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆದ್ದರಿಂದ ಓದಿ ಬೋಧಕನಾಗು, ಕಾದಿಶತ್ರಿನಾಗು, ಕ್ಷಮಿಕ ವಣಿಕನೇ ಆಗು, ದುಡಿದು ಗಳಿಸಿ ಏನಾದರೂ ಆಗು, ನಿನ್ನೊಲವಿನಿಂತಾಗು, ಏನಾದರೂ ಮೊದಲು ಮಾನವನಾಗು. ಅಬ್ದುಲ್ ಕಲಾಂ ಒಂದ್ಸಲ ಒಂದು ಕಾಲೇಜಿಗೆ ಹೋದಾಗ ಪ್ರಶ್ನೆ ಮಾಡಿದಂತೆ, ಕಲಾಂಜಿ ಶ್ರೇಷ್ಠ ರಾಷ್ಟ್ರಪತಿ ಆಗಿದ್ದೀರಿ, ಶ್ರೇಷ್ಠ ವಿಜ್ಞಾನಿ ಆಗಿದ್ದೀರಿ, ಮುಂದಿನ ಜನ್ಮ ಇದ್ದರೆ ನೀವು ಏನಾಗ್ಲಿಕ್ಕೆ ಬಯಸ್ತೀರಿ ಅಂತ ಕೇಳಿದಾಗ ಅಬ್ದುಲ್ ಕಲಾಂ ಒಬ್ಬ ಯುವಕನಿಗೆ ವಿದ್ಯಾರ್ಥಿ ಕೊಟ್ಟ ಉತ್ತರ, ನೋಡಪ್ಪ, ನಾನು ಮುಂದಿನ ಜನ್ಮ ಇದ್ದರೆ ಒಳ್ಳೆ ಮನುಷ್ಯನಾಗಿ ಹುಟ್ಲಿಕ್ಕೆ ಬಯಸ್ತೀನಿ ಅಂತ. ಆಮಾಚೆಚೆ ನೋಡಿದಾಗ ಅವ್ರು ಹೇಳ್ತಾರೆ, ನೋಡಪ್ಪ, ಒಳ್ಳೆ ಮನುಷ್ಯನಾದರೆ ಒಳ್ಳೆ ರಾಷ್ಟ್ರಪತಿ ಆಗಲಿಕ್ಕಾಗತ್ತೆ, ಒಳ್ಳೆಯ ವಿಜ್ಞಾನಿ ಆಗಲಿಕ್ಕಾಗತ್ತೆ, ಒಳ್ಳೆಯ ಬ್ಯಾಂಕ್ ಅಧಿಕಾರಿ, ಒಬ್ಬ ಒಳ್ಳೆಯ ಅಧ್ಯಾಪಕನಾಗಲಿಕ್ಕಾಗತ್ತೆ. ನಮ್ಮಲ್ಲೆಲ್ಲ ಈಗ ಅಧಿಕಾರಿಗಳಿದ್ದಾರೆ, ಅಧ್ಯಾಪಕರಿದ್ದಾರೆ, ಶಿಕ್ಷಕರಿದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಡಾಕ್ಟರ್ ಇದ್ದಾರೆ. ಆದರೆ ಒಳ್ಳೆ ಡಾಕ್ಟ್ರು, ಒಳ್ಳೆ ಇಂಜಿನಿಯರ್ ಸಮಾಜಕ್ಕೆ ಬೇಕಾಗಿರೋದು. ನಾನು ಹೇಳೋದಿಲ್ಲೇ, ನೀವೆಲ್ಲರೂ ಏನಾಗಬೇಕು, ಒಳ್ಳೆ ವ್ಯಕ್ತಿಗಳಾಗೋದು ಬಹಳ ಮುಖ್ಯ ಆಗುತ್ತೆ. ಆ ದೃಷ್ಟಿಯಿಂದ ತಾಯಿ ಬಗ್ಗೆ, ತಂದೆ ಬಗ್ಗೆ ಗೌರವ. ಮತ್ತು ಈ ಫೆಸ್ಟಿಗೆ ಬಂದವ ನೀವು ನಡಿಬೇಕಾದ್ರೆ ಬೆಳಕು, ಅರಿವಿನ ಬೆಳಕು ತೋರು ಯಾರು ಅಂದರೆ ಗುರು. ಹಾಗಾಗಿ ಅದಕ್ಕೆ ಕಬೀರ್ ದಾಸ್ ಹೇಳ್ತಾರೆ, ಗುರುವಿಗೆ ವಂದನೆ ಮೊದಲು, ನಂತರ ಗಣಪತಿಗೆ, ಬಳಿಕ ದೇವಿ ಶ್ರೀ ಶಾರದೆಗೆ, ಇವರ ಕೃಪೆಯು ನಮಗೆ ಕಬೀರ, ಇವರ ಕೃಪೆಯು ನಮಗೆ ಅಂತ ಹೇಳಿದರೆ ಗುರು ನಮಗೆ ದಾರಿ ತೋರುವಂಥವ್ರು, ಬೆಳಕು ತೋರುವಂಥದ್ದು. ಅವ್ರ ಬಗ್ಗೆ ಕೃತಜ್ಞತೆ. 4ನೇದಾಗಿ ನಮ್ಮ ಆತ್ಮ. ಸ್ವಾಮಿ ವಿವೇಕಾನಂದ ಹೇಳಿದ್ದು, ನೀನು ಆತ್ಮಸಾಕ್ಷಿಗಿಂತ ಶ್ರೇಷ್ಠವಾದ ಗುರು ಜಗತ್ತಲ್ಲಿ ಬೇರೆ ಇಲ್ಲ. ನೀನು ಹೊರಗಡೆ ಕಿವಿ ಕೊಡೋದಲ್ಲ, ನೀನು ಒಳಗಡೆ ಕಿವಿ ಕೊಡು. ನೀನು ಮಾಡಿ ಸರಿ ಇಲ್ಲ, ತಪ್ಪಿದೆ, ನಿಮ್ಮ ಮನೆಯೆಲ್ಲ ಈಗೆಲ್ಲ ಹಿರಿಯರು ಹೇಳಿದ್ರು, ನೀನೇನು ಮಾಡ್ತಾ ಇದ್ದಿ ಅಂತೇಳಿ ನಿಮ್ಮ ಒಳಗಿನ ನಿಮ್ಮ ಆತ್ಮ ಎಚ್ಚರಿಸ್ತಾ ಇರ್ತದೆ. ಅದಕ್ಕೆ ಕಿವಿ ಕೊಟ್ಟಾಗ, ಆ ರೀತಿ ನಡೆದಾಗ ನಿಮಗೆ ಬದುಕಿನಲ್ಲಿ ಯಶಸ್ಸನ್ನು ತಡೀಲಿ ಯಾರಿಂದಲೂ ಸಾಧ್ಯ ಇಲ್ಲ. ಹಾಗಾಗಿ ಆ ಆತ್ಮ ಇದೆಯಲ್ಲ, ಅದು ಸರಿಯಾಗಿ ನಡೆದರೆ ಅದು ಬೆಳಕಾಗುತ್ತೆ, ತಪ್ಪಿದರೆ ಅದು ಬೆಂಕಿಯಾಗಿ ನಿಮ್ಮನ್ನು ಸುಟ್ಟು ಬಿಡುತ್ತೆ. ಇನ್ನು 5ನೇದಾಗಿ ಬೆಂಕಿ, ಅದು ದೈವಿಕ ಸ್ವರೂಪ. ಜಾಗ್ರತೆ ಬೆಳೆಸಿದರೆ ಅದು ಬೆಳಕು ತೋರುತ್ತೆ, ತಪ್ಪಿದರೆ ಅದು ನಮ್ಮನ್ನು ಸುಟ್ಟು ಬಿಡುತ್ತೆ ಅಂತ ಗೊತ್ತಿದೆ ನಿಮಗೆ. ಈ ದೃಷ್ಟಿಯಿಂದ ನಾವು ಅರ್ಥ ಮಾಡಿಕೊಂಡು ನಡೆದಾಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ನೀವೆಲ್ಲರೂ ಕೂಡ ನೊಣ ಆಗಬಾರ್ದಂತೆ, ಜೇನು ನೊಣ ಆಗಬೇಕಂತೆ, ಕತ್ತಿ ಆಗಬಾರ್ದಂತೆ. ನೀವು ಏನಾಗಬೇಕು, ಬಾಂಧವ್ಯ ಬೆಸೆಯುವಂಥ ಸೂಜಿ ಆಗಬೇಕಂತೆ. ನೀವು ಸಮಾಜದ ನಡುವೆ ಗೋಡೆ ಆಗಬಾರ್ದು, ಸಮಾಜವನ್ನು ಬೆಸೆಯುವಂಥ ಸೇತುವೆ ಆಗಬೇಕು ಅಂತ ಹೇಳ್ತಾರೆ. ನಿಂತ ನೀರಾಗದೆ ಹರಿಯುವ ತೊರೆಯಾಗಬೇಕು, ಕರೆಯುವ ಹೆಸರಾಗದೆ ನೆನೆಯುವ ಹೆಸರಾಗಬೇಕಂತೆ. ಆಗ ಜೀವನ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ, ನೀವೆಲ್ಲರೂ ಕೂಡ ಇಷ್ಟು ಶ್ರದ್ಧೆಯಿಂದ ಕೇಳಿದ್ದೀರಿ. ಇಂಥ ಒಂದು ಅವಕಾಶ ನೀಡಿದಂಥ ಮಹಾನ್ ವ್ಯಕ್ತಿಗಳೆಲ್ಲ ಇದ್ದೀರಿ. ನನಗೊಂದು ನಿಜವಾಗಿ ಅನೇಕ ಕಾರ್ಯಕ್ರಮ ಬೆಳೆಸಿದ್ರು ಕೂಡ ಇದೊಂದು ಅಪೂರ್ವ ಅನುಭವ ಕೊಟ್ಟಿರುವಂಥದ್ದು. ಆ ಭಾಗ್ಯಕ್ಕೆ ತಲೆಬಾಗ್ತಾ ನಾನು DVG ಕಗ್ಗವನ್ನು ಅವ್ರು ಹೇಳಲಿಕ್ಕೆ ಹೇಳಿದರು. ನಾನು ಅದು ವಿವರಣೆ ಕೊಡುವಂಥ ಅಗತ್ಯ ಇಲ್ಲ. ನಾನು ಹೇಳಿದೆ, ಬದುಕಿನ ದಾರಿದೀಪ ಅದು. ಒಂದು 2 ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ನಗುಮನದಿ ಲೋಗರ ವಿಕಾರಂಗಳನ್ನು ಕಂಡು ಬಿಗಿ ತುಟಿಯ ದುಡಿವೊಂದು ನೋವ ಪಡುವೊಂದು ಪೊಗು ವಿಶ್ವ ಜೀವನದ ಜೀವಾಂತರಂಗದಲ್ಲಿ ನಗು ನಗುತ್ತ ಬಾಳ್ತೆರಳೋ ಮಂಕುತಿಮ್ಮ ನಗು ನಗುವ ಕಂಗಳಿಗೆ ಹೊಗೆಯನುದಳು ಬೇಡ ಜಗವು ಸುಡುಗಾಡೆನುವ ಕಡು ತಪವು ಬೇಡ ಮಗುವು ತಾಯಿ ತಂದೆ ಕಣ್ಮುಂದೆ ನಡೆವಂತೆ ನಡೆ ಮಗುವು ತಾಯಿ ತಂದೆ ಕಣ್ಮುಂದೆ ನಡೆವಂತೆ ನಡೆ ಮಿಗೆ ಚಿಂತೆ ತಲೆ ಹರಟೆ ಮಂಕುತಿಮ್ಮ ಘನತತ್ವ ಒಂದಕ್ಕೆ ದಿನ ರಾತ್ರಿ ಮನಸೋತು ನೆನೆಯದು ಬೇರೊಂದನು ಅದರ ಅನುಸಂಧಿಯಲ್ಲಿ ಜೀವಭಾರವನ್ನು ಸವೆಸುವುದು ಹನುಮಂತನುಪದೇಶ ಮಂಕುತಿಮ್ಮ ರಾಮ ನಿರ್ದಂದು ರಾವಣ ನಿರ್ಧನಲ ಭೀಮ ನಿರ್ದಂದು ದುಶ್ಯಾಸನ ಧೋರ್ವನ್ ಈ ಇಳೆಯಳು ಕೆಡುಗಿರ್ದುದೆಂದು ರಾಮ ಭಟನಾಗುನಿ ಮಂಕುತಿಮ್ಮ ಸ್ಮಿತವಿರಲಿ ವದನದಲ್ಲಿ
ಕಿವಿಗೆ ಕೇಳಿಸದಿರಲಿ, ಹಿತವಿರಲಿ ವಚನದಲ್ಲಿ, ಋತವ ಬಿಡದಿರಲಿ, ಮಿತವಿರಲಿ ಮನಸ್ಸಿನ ಉದ್ವೇಗದಲ್ಲಿ ಭೋಗದಲ್ಲಿ, ಅತಿ ಬೇಡ ಎಲ್ಲಿಯೂ ಮಂಕುತಿಮ್ಮ. ನಗುವೊಂದು ರಸಪಾಕ, ಅಳುವೊಂದು ರಸಪಾಕ, ನಗುವ ಆತ್ಮ ಪರಿಮಳವ ಪಸರಿಸುವ ಕುಸುಮ, ದುಗುಡ ಆತ್ಮವ ಕಡೆದು ಸತ್ವವೆತ್ತುವ ಮಂತು, ಬಗೆದೆರಡು ನುಂಬುಜಿಸೋ ಮಂಕುತಿಮ್ಮ. ದುಡಿಲೋಕದಲ್ಲಿ ಮರುಳೆ ದುಡಿದೊಡಲ ಸವೆಸೈ, ಒಡಲ ಸವೆದಂತೆ ಬುದ್ಧಿ ಕಳೆಯೇರುವುದು, ಸಡಗರವು ಕುಗ್ಗುತ್ತಿರೆ ಬೆಡಗು ಪಡೆಯುವುದಾತ್ಮ ಮಂಕುತಿಮ್ಮ. ಇರುವ ಕೆಲಸವ ಮಾಡು ಕಿರಿದೆನದೆ ಮನವಿಟ್ಟು, ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ, ದೊರೆತುದ ಹಸಾದವೆಂದುಣ್ಣು ಗೊಣಗಿಡುದೆ, ಧರಿಸು ಲೋಕದ ಪರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬೆರಳದೆ ಮಂಕುತಿಮ್ಮ. ನೆರಳಿನಿತನು ಕೊಡುವ ದಣಿಮೈನಿತನು ಕಳೆವ, ತಿರೆಯ ಹೊರೆಯ ನಿನಿತು ಸುಳುವನಿಪ ತರುವಾಗಿ, ನೀ ಮನೆಯ ಒಳಗೋ ಹೊರಗೋ ಬೆಳೆಯುತ್ತಿರೆ ವರಧರ್ಮ ಅದೆಲ್ಲವೋ ಮಂಕುತಿಮ್ಮ. ವೈವಿಧ್ಯ ಒಂದು ಕೃಪೆ ನಮಗಿರುವ ಕಷ್ಟದಲ್ಲಿ, ಆವರಿಸದಳಲ್ ಎಲ್ಲರಿಗೂ ಒಂದೇ ಸಮಯ, ನೋವಿಲ್ಲದವರು ನೊಂದವನನ್ನು ಸಂತೈಸುತ್ತಿರೆ, ನೋವಿಲ್ಲದವರು ನೊಂದವರನ್ನು ಸಂತೈಸುತ್ತಿರೆ, ಜೀವನವು ಕಡಿದವುದೇ ಮಂಕುತಿಮ್ಮ. ಎಲ್ಲರಿಗೂ ಈಗ ನಮೋ ಬಂಧುಗಳೇ ಭಾಗಿಗಳೇ, ಉಲ್ಲಾಸ ಇತ್ತವರೇ ಮನವ ತೊಳೆದವರೇ, ಟೊಳ್ಳು ಜಗ ಸಾಕು ಬಾಳ್ ಎಂದು ವರವಾದವರೇ, ಕೊಳ್ಳಿರಿ ನಮನವನು ಮಂಕುತಿಮ್ಮ, ಕೊಳ್ಳಿರಿ ನಮನವನು ಮಂಕುತಿಮ್ಮ.